ನಮಸ್ತೆ, ಗುಡ್ ಮಾರ್ನಿಂಗ್. ನಾವೆಲ್ಲರೂ ಇವಾಗ ವಿಜುವಲೈಸೇಷನ್ ಮಾಡೋಣ. ನಮ್ಮೆಲ್ಲರ ಆರೋಗ್ಯದ ಬಗ್ಗೆ ಇವತ್ತು ವಿಜುವಲೈಸೇಷನ್ ಮಾಡೋಣ. ಬೆನ್ನು ನೇರವಾಗಿಟ್ಕೊಳ್ಳಿ. ನನ್ನ ಎಲ್ಲಾ ದೇಹದ ಅಂಗಾಂಗಗಳು ಆರೋಗ್ಯವಾಗಿದೆ. ನನ್ನ ಎಲ್ಲ ದೇಹದ ಅಂಗಾಂಗಗಳು ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ನನ್ನ ಎಲ್ಲ ದೇಹದ ಅಂಗಾಂಗಗಳು ಸಮರ್ಥವಾಗಿ ಕೆಲಸ ಮಾಡ್ತಿರೋದ್ರಿಂದ ನನ್ನ ದೇಹ ಅತ್ಯುತ್ತಮವಾದ ಆರೋಗ್ಯವನ್ನು ಹೊಂದಿದೆ. ನನ್ನ ದೇಹದ ಆರೋಗ್ಯಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೀನಿ. ಆರೋಗ್ಯನ ಕಾಪಾಡಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾನು ಮಾಡ್ತಾ ಇರೋದ್ರಿಂದ ನನ್ನ ಆರೋಗ್ಯ ದಿನೇ ದಿನೇ ಹೆಚ್ಚಾಗ್ತಾ ಇದೆ.
ನನ್ನ ದೇಹದಲ್ಲಿ ದಿನೇ ದಿನೇ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಇದೆ. ನನ್ನ ಆರೋಗ್ಯ ದಿನೇ ದಿನೇ ಹೆಚ್ಚಾಗ್ತಿರೋದ್ರಿಂದ ಖುಷಿಯಾಗಿ ನಡೆದಾಡ್ಕೊಂಡು 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕತಕ್ಕಂಥ ಶಕ್ತಿ ನನಗೆ ಸಿಕ್ಕಿದೆ. ಪ್ರತಿಯೊಬ್ಬರ ಬಗ್ಗೆನೂ ಇವಾಗ ವಿಜುವಲೈಸೇಷನ್ ಮಾಡಿ ನನ್ನ ತಂದೆ ತಾಯಿ, ನನ್ನ ಸಂಗಾತಿ, ನನ್ನ ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಸಹ ಆರೋಗ್ಯವಾಗಿದ್ದಾರೆ. ಅವರೆಲ್ಲರ ರೋಗ ನಿರೋಧಕ ಶಕ್ತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅವರೆಲ್ಲರೂ ಸಹ ತಮ್ಮ ತಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಅಂಶಗಳನ್ನ ಅನುಸರಿಸ್ತಾ ಇದ್ದಾರೆ. ಅವರೆಲ್ಲರೂ ಸಹ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಂಡು ಅವಶ್ಯಕತೆ ಇರತಕ್ಕಂಥ ಎಲ್ಲ ಅಂಶಗಳನ್ನ ಪಾಲನೆ ಮಾಡ್ತಿರೋದ್ರಿಂದ ಪ್ರತಿಯೊಬ್ಬರು ಸಂತೋಷವಾಗಿ ಖುಷಿಯಿಂದ 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕತಕ್ಕಂಥ ಶಕ್ತಿನ ಪಡ್ಕೊಳ್ತಾ ಇದ್ದಾರೆ. ನಾನು ಆರೋಗ್ಯವಾಗಿರೋದ್ರಿಂದ, ನನ್ನ ಫ್ಯಾಮಿಲಿ ಆರೋಗ್ಯವಾಗಿರೋದ್ರಿಂದ ಈ ಆರೋಗ್ಯದ ಬಗ್ಗೆ ನಾನು ಇನ್ನೊಬ್ಬರಿಗೆ ಅರಿವು ಮೂಡಿಸ್ತಾ ಇದ್ದೀನಿ. ಎಲ್ಲರಿಗೂ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಿಕೊಳ್ಳೋದಕ್ಕೆ ಅವಶ್ಯಕತೆ ಇರತಕ್ಕಂಥ ದೈಹಿಕವಾದಂಥ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಅವಶ್ಯಕತೆ ಇರತಕ್ಕಂಥ ಪ್ರತಿದಿನ ವ್ಯಾಯಾಮ ನಾನು, ನನ್ನ ಮನೆಯವರೆಲ್ಲರೂ ಸಹ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ದೇಹದ ಆರೋಗ್ಯಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಪೌಷ್ಟಿಕಾಂಶಗಳನ್ನ ನಾನು ತಗೊಂಡು ಸದೃಢವಾಗಿದ್ದೀವಿ ನಾವೆಲ್ಲ. ಮಾನಸಿಕವಾಗಿ ಎಲ್ಲರೂ ಸಹ ಸದೃಢವಾಗಿದ್ದೀವಿ. ನಮ್ಮೆಲ್ಲರ ಮಾನಸಿಕ ಆರೋಗ್ಯ ಅತ್ಯುತ್ತಮವಾಗಿದೆ. ಪ್ರತಿ ಕ್ಷಣ ಸಂತೋಷವಾಗಿದ್ದೀವಿ. ಇದರಿಂದ ನನ್ನ ಮಾನಸಿಕ ಆರೋಗ್ಯ ಅತ್ಯುತ್ತಮವಾಗಿದೆ. ನಮ್ಮ ಫ್ಯಾಮಿಲಿಯಲ್ಲಿರ್ತಕ್ಕಂಥ ಎಲ್ಲರೂ ಸಹ ಪ್ರತಿ ಕ್ಷಣ ಸಂತೋಷವಾಗಿರೋದ್ರಿಂದ ಮಾನಸಿಕವಾದ ಆರೋಗ್ಯ ಅತ್ಯುತ್ತಮವಾಗಿದೆ. ನಾವೆಲ್ಲರೂ ಆರೋಗ್ಯವಾಗಿರೋದ್ರಿಂದ ನಾವೆಲ್ಲರೂ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲರಿಗೂ ಸಹ ಆರೋಗ್ಯದ ಅರಿವನ್ನ ಮೂಡಿಸ್ತಾ ಇದ್ವಿ. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಸಂಬಂಧಿಕರು, ನಮ್ಮ ಊರಿನವರು, ನಮ್ಮ ಏರಿಯಾದವರು, ನಮ್ಮ ತಾಲೂಕ್, ನಮ್ಮ ಜಿಲ್ಲೆ, ನಮ್ಮ ದೇಶ, ಹಾಗೆ ನಮ್ಮ ಮನುಕುಲದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆರೋಗ್ಯವಾಗಿದ್ದಾರೆ.
ಇಡೀ ಮನುಕುಲ ದಿನೇ ದಿನೇ ಆರೋಗ್ಯವನ್ನ ಪಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಸಹ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಸಹಿತ ದೈಹಿಕ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಇದೆ, ಮಾನಸಿಕ ರೋಗ ನಿರೋಧಕ ಶಕ್ತಿಯು ಸಹ ಹೆಚ್ಚಾಗ್ತಾ ಇದೆ. ಪ್ರತಿಯೊಬ್ಬರಲ್ಲೂ ಸಹ ಒಂದು ಧೈರ್ಯ, ವಿಶ್ವಾಸ, ನಂಬಿಕೆ ಹೆಚ್ಚಾಗಿದೆ. ಇಡೀ ಮನುಕುಲ ಆರೋಗ್ಯವಾಗಿದೆ. ಪ್ರತಿಯೊಬ್ಬರೂ ಸಹ 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕ್ತಾ ಇದ್ದಾರೆ. ಎಲ್ಲರೂ ಸಹ ಆತ್ಮಸ್ಥೈರ್ಯನ ಪಡ್ಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರ ಆತ್ಮಶಕ್ತಿ ಜಾಗೃತ ಆಗ್ತಾ ಇದೆ. ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಧೈರ್ಯನ ತುಂಬುತ್ತಾ ಆರೋಗ್ಯದ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ. ಎಲ್ಲರೂ ಆರೋಗ್ಯವಾಗಿದ್ದೀವಿ ಅನ್ನೋ ಒಂದು ಮೆಸೇಜನ್ನ ಕೊಡ್ತಾ ಇದ್ದಾರೆ. ಇಡೀ ಮನುಕುಲ ಸಂತೋಷವಾಗಿ, ಆರೋಗ್ಯವಾಗಿ ಪ್ರತಿದಿನ ಜೀವಿಸ್ತಾ ಇದೆ. ಇಡೀ ಮನುಕುಲಕ್ಕೆ ಆರೋಗ್ಯಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಅಂಶಗಳು ದೊರೀತಾ ಇದೆ. ಎಲ್ಲರೂ ಆರೋಗ್ಯಕ್ಕೆ ಕಾಳಜಿ ತಗೊಳ್ತಾ ಇದ್ದಾರೆ. ಇಡೀ ಮನುಕುಲದ ರೋಗ ನಿರೋಧಕ ಶಕ್ತಿ ದಿನೇ ದಿನೇ ಹೆಚ್ಚಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಗಾಡ್ for giving a immunity power to the mankind. ಮನುಕುಲಕ್ಕೆ ರೋಗ ನಿರೋಧಕ ಶಕ್ತಿನ ಪ್ರಸಾದಿಸ್ತಕ್ಕಂಥ ದೇವರಿಗೆ ಧನ್ಯವಾದಗಳು. ಎಲ್ಲರೂ ಆರೋಗ್ಯವಾಗಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆರೋಗ್ಯವಾದ ಜೀವನನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆ ಸೆಲೆಬ್ರೇಷನ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಧಾನಕ್ಕೆಲ್ಲ ಕಂಡುಬಿಡಿ. ಹಾಯ್ ಫ್ರೆಂಡ್ಸ್, ಗುಡ್ ಬದುಕೆ ಮಾರ್ನಿಂಗ್. ನಾನು ನಿಮ್ಮ ರಾಜು ಡಿಜಿ. ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಆಜಾದಿ ಫೆಸ್ಟ್ ನ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಪಾರ್ಟ್ 6ಗೆ ತಮ್ಮೆಲ್ಲರೂ ಕೂಡ ಹಾರ್ದಿಕವಾದಂತಹ ಒಂದು ಸ್ವಾಗತ ಕೋರ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾವು ಒಂದು ಮುಖ್ಯವಾದಂತಹ ಒಂದು ರೋಲ್ ನ ಪ್ಲೇ ಮಾಡಬೇಕಾಗಿದೆ. ಈಗಾಗಲೇ ಒಂದು ವಿಷನ್ ಬಗ್ಗೆ ಸಾಕಷ್ಟು ನಿಮಗೆ ಉತ್ತಮವಾದಂತಹ ವಿಚಾರಗಳು ಗೊತ್ತಾಗಿದೆ. ವಿಷನ್ ಏನು, ಫ್ಯೂಚರ್ ಏನು, ನಿಮಗೆ ನಿಮ್ಮ ಒಂದು ಉಜ್ವಲ ಭವಿಷ್ಯ ನಿಮಗೆ ಈಗಾಗಲೇ ಕಾಣ್ತಾ ಇದೆ. ಜಸ್ಟ್ ಲಿಟಲ್ ಬಿಟ್ ಆಫ್ ರೀಕ್ಯಾಪ್. ಅಂಡ್ ನಿಮ್ಮೆಲ್ಲರಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಇಷ್ಟೊಂದೆಲ್ಲ ಪವರೇ ಗೊತ್ತಿರಲಿಲ್ಲ, ಇಷ್ಟೆಲ್ಲ ವಿಷನ್, ಪವರ್ ಆಫ್ ಮೋದಿ ಕೇರು, MLM ಪವರ್ ಇದೆಲ್ಲ ಗೊತ್ತಾಗಿದ್ರೆ ಇನ್ನೂ ಡಿಫ್ರೆಂಟ್ ವೇ ನಲ್ಲಿ ಮಾಡ್ತಿದ್ವಿ, ಇನ್ನ ಡೆಡಿಕೇಶನ್ ಜಾಸ್ತಿ ಮಾಡ್ತಾ ಇದ್ವಿ, ಇನ್ನ ಕಮಿಟ್ಮೆಂಟ್ ಜಾಸ್ತಿ ಕೊಡ್ತಿದ್ವಿ ಅನ್ನೋ ನೀವೆಲ್ಲರೂ ಅನುಭವ ಹಂಚ್ಕೊಂಡಿದ್ದೀರಾ. ಎಷ್ಟೋ ಜನ ನಾವು ಕಳ್ಕೊಂಡ್ವಿ, ಅವ್ರನ್ನು ಕೂಡ ಕಳ್ಕೊಂತಿರ್ಲಿಲ್ಲ. ಈ ತರ ಎಲ್ಲ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಹಂಚ್ಕೋತಾ ಇದ್ದೀರಾ. ಗ್ರೇಟ್. ಅಟ್ ಲೀಸ್ಟ್ ಇಯರ್ ಆಫ್ಟರ್ ಇನ್ ಮುಂದಾದ್ರೂ ನಾವು ಯಾವ ತರ ಮುಂದೆ ತಗೊಂಡೋಗ್ತೀವಿ ಅನ್ನೋದು ನಿಮ್ಮಲ್ಲಿ ಡಿಪೆಂಡು. ಯಾವ ತರ ನೀವು ಫೌಂಡೇಶನ್ ಆಗ್ತೀರಾ, ಇನ್ ಮುಂದಾದ್ರೂ ವಿಷನ್ ಗೊತ್ತಾಗಿದೆ. ಇವಾಗ ಯಾವುದೇ ಒಂದು ಇದರಲ್ಲಿ ಯಾವುದೇ ಒಂದು ನಿಮ್ಮ ಒಂದು ಜಾಬ್ ಅಲ್ಲಿ, ಬಿಸ್ನೆಸ್ ಅಲ್ಲಿ, ನಿಮ್ ಅಗ್ರಿಕಲ್ಚರ್ ಯಾವುದೋ ಒಂದು ಫೀಲ್ಡ್ ಅಲ್ಲಿ ಇರ್ತೀರಾ, ಅಲ್ಲಿ ನಿಮ್ ವಿಷನ್ ಏನು, ನಿಮ್ ಫ್ಯೂಚರ್ ಬಗ್ಗೆ ಎಕ್ಸೈಟಿಂಗ್ ಆಗಿ ಕಾಣ್ತಾ ಇದೆಯಾ ಅಂತ ಕೇಳಿದ್ರೆ ಅಲ್ಲಿ ವಿಷನ್ನೇ ಇರಲ್ಲ. ಅಲ್ಲಿ ಭಯ ಇರ್ತದೆ, ಅಲ್ಲಿ ಟೆನ್ಷನ್ ಇರುತ್ತೆ. ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಡಿಸಪಾಯಿಂಟ್ಮೆಂಟ್ ಇರ್ತದೆ, ನಿರಾಶೆ ಇರ್ತದೆ. ಅಯ್ಯೋ ಸರ್, ಏನ್ ವಿಷನ್ ಕೇಳ್ತೀರಾ ನೀವು, ಸ್ಯಾಲ್ರಿ ಬಂದ್ರೆ ಸಾಕಾಗಿರ್ತದೆ, ನಮಗೆ ಪ್ರಮೋಷನ್ ಬಿಟ್ಟಾಕಿ ಇನ್ನೇನೋ ಬಿಗ್ ಪಿಕ್ಚರ್, ರೋಸಿ ಪಿಕ್ಚರ್ ಅದ್ಯಾವುದು ಇಲ್ಲ ಸರ್. ನಾರ್ಮಲ್ ಜೀವನ, ಒಂದು ಜೀವನ ಒಂದು ತಳ್ಳೋ ಗಾಡಿ ತರ ನಡ್ಕೊಂಡು ಹೋಗ್ತಾ ಇದೆ ಅಂತಾರೋ, ಅಥವಾ ಐ ಆಮ್ ಜಸ್ಟ್ ಸರ್ವೈವಿಂಗ್ ಅಂತಾನೋ, ಐ ಆಮ್ ಜಸ್ಟ್ ಓಕೆ ಮೇ ಜಿಂದಗಿ ಕಾಟ್ ರಾಹು ಅನ್ನೋ ತರ ಹೇಳ್ತಾರೆ ಜನ. ಆದ್ರೆ ಈ ತರ ಒಂದು ಎಕ್ಸೈಟಿಂಗ್ ಫ್ಯೂಚರ್ ಅಂತಕ್ಕದ್ದನ್ನ ಅಲ್ಲಿ ನೋಡಕ್ಕಾಗಲ್ಲ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ
ಗಣೇಶ್ ದೇವಡಿಗ ಅವ್ರ ವಿಷನ್ ಅನ್ನ ನೋಡಿದ್ದು, ಅವ್ನು ಯಾವ ತರ ನೋಡಿದ ಅಂತ ಹೇಳಿದ್ರೆ, ಅವ್ನ ಜಾಬ್ ಅಲ್ಲಿ ವಿಷನ್ ನೋಡಿದ್ದೇನು ಅಂದ್ರೆ, ನಾನೀಗ ವೇಟರ್ ಆಗಿದ್ದೀನಿ, ಸಪ್ಲೈಯರ್ ಆಗಿದ್ದೀನಿ, ಮುಂದೆ ನಾನು ಏನಾಗ್ಬೋದು ಅಂತ ಹೇಳಿದ್ರೆ ಮ್ಯಾನೇಜರ್ ಆಗ್ಬೋದು ಅಥವಾ ಕ್ಯಾಶಿಯರ್ ಆಗ್ಬೋದು. ಟೈಟಲ್ ಚೆನ್ನಾಗಿದೆ, ಮ್ಯಾನೇಜರ್ ಕ್ಯಾಶಿಯರ್ ಅಂತ ಹೇಳಿ, ಆದ್ರೆ ಇದರಲ್ಲಿ ಏನಿದೆ ಅಚೀವ್ಮೆಂಟ್ ಅಥವಾ ಇನ್ಕಮ್ ಸಕ್ಸಸ್ ಲೈಫ್ ಸ್ಟೈಲ್ ಇದೆಯಾ? ಖಂಡಿತ ಇಲ್ಲ. ಅದೇ 12 ವರ್ಷ ಆದ್ಮೇಲೆ, 12 ವರ್ಷ ಆದ್ಮೇಲೆ ಒಂದು 15,000 ಇನ್ಕಮ್, 20,000 ಸ್ಯಾಲರಿ ಮಾತ್ರ ಇರ್ತದೆ. ಅವಾಗ್ಲೂ ಕೂಡ ಸರ್ವೈವ್ ಆಗೋದ್ ಕಷ್ಟ ಅಥವಾ ಫ್ಯಾಮಿಲಿ ಲೀಡ್ ಮಾಡೋದ್ ಕಷ್ಟ ಬೆಂಗಳೂರಲ್ಲಿ ಅನ್ನೋದು ಅರ್ಥ ಆಯ್ತು. ವಿಷನ್ ಅವನಿಗೆ ಮೋದಿಕೇರಲ್ಲಿ ಕಾಣ್ತು. ಮೋದಿಕೇರಲ್ಲಿ ನಾನು 10 ವರ್ಷ 12 ವರ್ಷ ಇದ್ರೆ ನಾನು ತುಂಬಾ ಎಕ್ಸ್ಟ್ರಾರ್ಡಿನರಿ ರಿಚ್ ಆಗ್ಬೋದು, ಬಿಸ್ನೆಸ್ ಸಾಮ್ರಾಜ್ಯ ಕಟ್ಬೋದು, ಅತಿ ದೊಡ್ಡ ಶ್ರೀಮಂತನ ಆಗ್ಬೋದು, ಈ ತರ ಎಲ್ಲ ಒಂದು ಡ್ರೀಮ್ ಬಂತು. ಸೊ ಅದೇ ತರ ಫ್ರೆಂಡ್ಸ್, ನೀವುಗಳು ಅಷ್ಟೇ ಎಕ್ಸ್ಟ್ರಾರ್ಡಿನರಿ ಈ ತರದ ಒಂದು ಅಚೀವ್ಮೆಂಟ್ ಅನ್ನ ಮಾಡ್ಲಿಕ್ಕೋಸ್ಕರ ನೀವು ಈ ತರ ವಿಷನ್ ನೋಡ್ಬೇಕಾಗುತ್ತೆ, ಕಂಪ್ಯಾರಿಸನ್ ಮಾಡ್ಬೇಕಾಗುತ್ತೆ. ಯಾವ ತರ ಒಂದು ಈ ತರ ಒಂದು ಚೇಂಜಸ್, ಪರಿವರ್ತನೆ ಫ್ಯೂಚರ್ ಅಲ್ಲಿ ಲೈಫ್ ಕಾಣುತ್ತೆ ಅಂತ ಹೇಳಿ. ವಿಷನ್ ನಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು. ಅದೇನು ಅಂತ ಹೇಳಿದ್ರೆ, ರಿಯಲ್ ಎಸ್ಟೇಟ್ ಅವ್ರು ಯಾವ ತರ ಅಂಗೈನಲ್ಲಿ ಅರಮನೆ ತೋರಿಸ್ತಾರವರು, ಫ್ಯೂಚರ್ ಅಲ್ಲಿ ಬಣ್ಣ ಕಟ್ಟಿ ಯಾವ ತರ ಒಂದು ವಿಷನ್ ತೋರಿಸ್ತಾರೆ ಅಂತಕ್ಕಂಥ ನಿಮ್ಗೆಲ್ಲ ಈಗ ಗೊತ್ತಾಗಿದೆ. ಜಸ್ಟ್ ಒಂದು ಎಂಟಿ ಲ್ಯಾಂಡ್, ಖಾಲಿ ಲ್ಯಾಂಡ್ ಇರ್ತದೆ, ಆದ್ರೆ ಹೀಗೆ ಬರುತ್ತೆ ಕಲರ್ಫುಲ್, ಗ್ಲಾಮರಸ್, ಅದಕ್ಕೆಲ್ಲ ಬಣ್ಣ ಹಚ್ಚಿ, ಒಗ್ಗರಣೆ ಹಚ್ಚಿ, ಎಲ್ಲದನ್ನೂ ಒಂದು ಫೀಲ್ ಮಾಡಿಸ್ತಾರೆ ನಿಮಗೆ. ಅದು ಒಂದು ರೀತಿಯ ವಿಷನ್ಗೆ ಎಕ್ಸಾಂಪಲ್. ನೀವು ಅದೇ ತರನೇ ಮಾಡ್ಬೇಕಾಗಿದೆ ಇವಾಗ. ಬಟ್ ಡಿಫ್ರೆನ್ಸ್ ಏನ್ ಗೊತ್ತಾ, ಈಗಿನ ಒಂದು ಸಿಚುಯೇಷನ್ ನಲ್ಲಿ ಮೋದಿ ಕೇರ್ ಬ್ರೈಟ್ ಆಗಿದೆ. ಒಂದ್ ಕಾಲದಲ್ಲಿ ವಿಷನ್ ಅಂತ ಮಾತಾಡ್ಬೇಕಾಗಿತ್ತು, ಬರೀ ಬಾಯಿ ಮಾತಾಡ್ ಹೇಳ್ಬೇಕಿತ್ತು, ಮೋಟಿವೇಶನ್ ಅಂಡ್ ಫ್ಯೂಚರ್ ತೋರಿಸ್ಬೇಕಿತ್ತು. ಇವಾಗ ರಿಯಲ್ ಹಕೀಕತ್ ಆಗಿದೆ, ಪ್ರಾಕ್ಟಿಕಲ್ ಆಗಿದೆ. ಬರೀ ಅವಾಗ ಏನ್ ಹೇಳ್ತಿದ್ವಿ ನಾವು, ಹಿಂಗೆಲ್ಲ ಕಾರ್ ತಗೊಂತಾರೆ, ಲಕ್ಸುರಿ ಕಾರು, 10 ಲಕ್ಷ 20 ಲಕ್ಷ ಇನ್ಕಮ್ ತಗೊಂತಾರೆ ಅಂತ ನಾವು ಹೇಳ್ತಾ ಇದ್ವಿ. 400-500 ಪ್ರಾಡಕ್ಟ್ ಬರುತ್ತೆ ಅಂತ. ಈಗೆಲ್ಲ ಬಂದಿದೆಯಲ್ಲ ಫ್ರೆಂಡ್ಸ್, ಈಗಾಗಲೇ ಲಕ್ಸುರಿ ಕಾರ್ ತಗೊಂತಾ ಇದಾರಲ್ಲ, ಈಗಾಗಲೇ 15 ಲಕ್ಷ 20 ಲಕ್ಷ 50 ಲಕ್ಷ ಇನ್ಕಮ್ ತಗೊಂತಾ ಇದಾರಲ್ಲ ನಿಮ್ಮ ಎದುರುಗಡೆ. ಇಲ್ಲಿಂದ ನಾವು ತೋರಿಸ್ತಿರೋದು 1 ಕೋಟಿ ಇನ್ಕಮ್ ಒಂದು ತೋರಿಸ್ತಿದೀವಿ. ಇನ್ನು ಮುಂದೆ ನೀವು ಫೆರಾರಿ ಕಾರ್ ತಗೊಂತೀರಾ, ರೋಲ್ಸ್ ರಾಯ್ಸ್ ಕಾರ್ ತಗೊಂತೀರಾ, ಹೆಲಿಕಾಪ್ಟರ್ ತಗೊಂತೀರಾ ಅಂತ ಹೇಳ್ತಾ ಇದ್ವಿ. ಅಟ್ಲೀಸ್ಟ್ ಬೆನ್ಸ್, BMW, ಆಡಿ, ಜಾಗೋರ್ ತೋರಿಸ್ಲಿಕ್ಕಾದ್ರೂ ಇದೆ ಫ್ರೆಂಡ್ಸ್. ಅಂದ್ರೆ ಯಾವಾಗ ಈಸಿ ಆಗುತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ? ಖಾಲಿ ಭೂಮಿ ಹಿಡ್ಕೊಂಡು ಸೈಟ್ ಕನ್ವರ್ಟ್ ಮಾಡ್ತಿದೀವಿ ಅಂತ ಅನ್ಕೊಂಡು, ಫ್ಯೂಚರ್ ಹಿಂಗ್ ಬರುತ್ತೆ ಅಂತ ಹೇಳ್ಕೊಂಡು ರಿಯಲ್ ಎಸ್ಟೇಟ್ ಅನ್ನ ಸೈಟ್ ನ ಸೇಲ್ ಮಾಡೋದು ಈಸಿನಾ? ಅಥವಾ ಆಲ್ರೆಡಿ ಬಿಲ್ಡಿಂಗ್ ರೆಡಿ ಆಗ್ಬಿಟ್ಟಿದೆ, ಇನ್ನೇನು ಕಂಪ್ಲೀಟ್ ಆಗ್ಬಿಟ್ಟಿದೆ, ಇದೇ ನೋಡಿ ಆಕ್ಚುಯಲ್ ವಿಡಿಯೋ ಇದು ಅಂತ ಹೇಳಿದಾಗ ಎಷ್ಟು ಈಸಿಯಾಗಿ ನೀವು ಹಾಟ್ ಕೇಕ್ ತರ ನೀವು ಸೇಲ್ ಮಾಡೋದಲ್ವಾ? ಬಿಸಿ ಟೇಸ್ಟಿ ಆಗಿರ್ತಕ್ಕಂಥ ಬಜ್ಜಿ ಬೋಂಡ ಯಾವ ತರ ಸೇಲ್ ಆಗುತ್ತೋ ಆ ತರ ಸೇಲ್ ಆಗುತ್ತಲ್ವಾ? ಅದೇ ತರ ಇವತ್ತು ಮೋದಿ ಕೇರು ಬರೀ ಬಾಯಿ ಮಾತಲ್ಲಿ ಹೇಳೋದ್ ಬೇಕಾಗಿಲ್ಲ. ಬಟ್ ಎವ್ರಿ ಟೈಮ್ ನಾವು ಅಚೀವ್ಮೆಂಟ್ ಮಾಡ್ತಾ ಹೋದಾಗ, ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಹೋದಾಗ, ಮುಂದಿನ ರೆವಲ್ಯೂಷನ್ ಕಾಣುತ್ತೆ, ಮುಂದಿನ ದೊಡ್ಡ ಕ್ರಾಂತಿ, ಮುಂದಿನ ದೊಡ್ಡ ವಿಷನ್ ಇನ್ನೂ ಕೂಡ ಸ್ಪಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಫ್ರೆಂಡ್ಸ್, ನೀವೆಲ್ಲರೂ ಕೂಡ ಎಕ್ಸ್ಟ್ರಾರ್ಡಿನರಿ ಒಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಆಗ್ತೀರಾ ಇವಾಗ. ಈಗ ಒಂದು ಬಹಳ ಮುಖ್ಯವಾದಂತ ಒಂದು ಐ ಓಪನಿಂಗ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ವಿಷನ್ಗೆ ಸಂಬಂಧಪಟ್ಟಿದ್ದು. 2-3 ಕ್ಯಾಟರ್ ಪಿಲ್ಲರ್ಗಳು, ಕಂಬಳಿ ಹುಳು ಮಾತಾಡ್ಕೊತಾ ಇರ್ತವೆ. ಸೊ 3 ಕಂಬಳಿ ಹುಳುಗಳು ಚರ್ಚೆ ಮಾಡ್ತಾ ಇರ್ತವೆ. ನಿಮ್ದು ವಿಷನ್ ಏನು ಅಂತ ಕೇಳುತ್ತೆ. ಒಂದು ಕ್ಯಾಟರ್ ಪಿಲ್ಲರ್ ಹೇಳುತ್ತೆ, ನಾನು ರಿಚೆಸ್ಟ್ ಕ್ಯಾಟರ್ ಪಿಲ್ಲರ್ ಆಗ್ತೀನಿ, ನಾನು ಶ್ರೀಮಂತ ಕಂಬಳಿ ಹುಳು ಹಾಕ್ತೀನಿ ಅಂತ ಹೇಳ್ಕೊಳ್ಳುತ್ತೆ, ಖುಷಿಯಾಗಿ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ. ಇನ್ನೊಂದು ಕಂಬಳಿ ಹುಳು ಕೇಳ್ತಾರೆ, ನೀನೇನ್ ಆಗ್ತೀಯ ಅಂತೇಳಿ, ನಾನು ಫಾಸ್ಟೆಸ್ಟ್ ರನ್ನಿಂಗ್ ಕ್ಯಾಟರ್ ಪಿಲ್ಲರ್ ಆಗ್ತೀನಿ ಅಂತ ಅದು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ. ಇನ್ನೊಂದು ಹೇಳ್ಕೊಳ್ಳುತ್ತೆ, ನಾನು ಮೋಸ್ಟ್ ಬ್ಯೂಟಿಫುಲ್, ಮೋಸ್ಟ್ ಹ್ಯಾಂಡ್ಸಮ್ ಕ್ಯಾಟರ್ ಪಿಲ್ಲರ್ ಆಗ್ತೀನಿ, ಕಂಬಳಿ ಹುಳು ಆಗ್ತೀನಿ ಅಂತೇಳಿ ತಮ್ಮ ಒಂದು ಅನುಭವ ಹಂಚ್ಕೊಡುತ್ತೆ, ತಮ್ಮ ವಿಷನ್ ಅನ್ನು ಶೇರ್ ಮಾಡುತ್ತೆ. ಇನ್ನೊಂದು ಕಂಬಳಿ ಹುಳು ಕೇಳ್ತಾರೆ. ಸೊ ಅದು ಡೀಸೆಂಟ್ ಆಗಿ ಕುತ್ಕೊಂಡಿರ್ತದೆ. ಇದೇನ್ ಹೇಳುತ್ತೆ ಅಂತ ಕೇಳಿದಾಗ, ನೀನೇನ್ ಆಗ್ತೀಯ, ನಿನ್ ಫ್ಯೂಚರ್ ಯಾವ ತರ ಇರುತ್ತೆ ನಿನ್ ಕ್ಯಾಟರ್ ಪಿಲ್ಲರ್ ಲೈಫ್ ಅಂದ್ರೆ, ನನ್ನ ವಿಷನ್ ನಾನು ಕ್ಯಾಟರ್ ಪಿಲ್ಲರೇ ಆಗಲ್ಲ, ನಾನು ಬಟರ್ಫ್ಲೈ ಆಗ್ತೀನಿ ಅಂತ ಹೇಳುತ್ತೆ. ವಾವ್ ಫ್ರೆಂಡ್ಸ್, ಬಟರ್ಫ್ಲೈ ಆಗ್ತೀನಿ ಅನ್ನೋ ಒಂದು ವಿಷನ್ ಇದೆಯಲ್ಲ, ಅದು ಎಕ್ಸ್ಟ್ರಾರ್ಡಿನರಿ ಮೈ ಡಿಯರ್ ಫ್ರೆಂಡ್ಸ್. ಆ ತರದ ವಿಷನ್ನೇ ಎಲ್ಲರಿಗೂ ಒಂದು ಡ್ರೈವ್ ಮಾಡುತ್ತೆ, ಒಂದು ಫ್ಯೂಚರ್ ನ ತೋರಿಸುತ್ತೆ. ಅವರೇನೆ ಬಿಸ್ನೆಸ್ ಪೀಪಲ್. ಸ್ನೇಹಿತರೆ, ಮುಖ್ಯವಾಗಿ ಬಿಸ್ನೆಸ್ ಪೀಪಲ್ ಗೆ ಇರ್ಬೇಕಾಗಿರೋದು ವಿಷನ್. ಅವರು ಬಿಸ್ನೆಸ್ ಪೀಪಲ್ ಆಗಿದ್ಕೊಂಡು ವಿಷನ್ ಇಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ ಪೀಪಲ್ ಅಲ್ಲ ಅವರು ಮತ್ತು ಜಾಬ್ ಮೆಂಟಾಲಿಟಿಯ ಬಿಸ್ನೆಸ್ ಪೀಪಲ್ ಅಥವಾ ಸಣ್ಣ ಬಿಸ್ನೆಸ್ ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ತಾರೆ. ಬಿಸ್ನೆಸ್ ಟೈಕೂನ್ ನೀವು ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ದೊಡ್ಡ ವಿಷನ್ ಇರ್ಬೇಕಾಗುತ್ತೆ, ದೊಡ್ಡ ಬಲಿಷ್ಠವಾದಂತ ವಿಷನ್ ಇರಬೇಕು. ಎಲ್ಲಾ ವಿಷನ್ ಇರ್ತಕ್ಕಂತಹ ಬಿಸ್ನೆಸ್ ಮ್ಯಾನ್ಗಳು ಕೂಡ ಒಂದು ಬಟರ್ಫ್ಲೈ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅವರೆಲ್ಲರೂ ಕೂಡ ಬಟರ್ಫ್ಲೈಗಳು. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಕ್ಯಾಟರ್ ಪಿಲ್ಲರ್ಗಳು ಏನೇ ಒಂದು ಕಂಬಳಿ ಹುಳುಗಳು ಫ್ಯೂಚರ್ ಅಲ್ಲಿ ನಾನು ಬ್ಯೂಟಿಫುಲ್ ಕಂಬಳಿ ಹುಳು ಆಗ್ತೀನಿ ಅಂದ್ರೂ ಕೂಡ, ಎಷ್ಟೇ ಬ್ಯೂಟಿಫುಲ್ ಇದ್ರು ಕೂಡ ಅದು ನೋಡಿದ್ರೆ ಯಾರು ಬ್ಯೂಟಿಫುಲ್ ಅಂತ ಅನ್ಕೊಳ್ಳಲ್ಲ, ಭಯ ಆಗ್ತಾ ಇರ್ತದೆ ಅಲ್ಲಿ. ಕಂಬಳಿ ಹುಳು ಅಂತ ಹೇಳಿದ್ರೆ ತುಂಬಾನೇ ಒಂದು ಟೆರಿಫಿಕ್ ಫೀಲಿಂಗ್ ಬರ್ತದೆ. ಆದ್ರೆ ಆ ಕೊಕೂನ್ ಆಗ್ಲಿಕ್ಕೆ ಯಾರು ರೆಡಿ ಇರ್ತದೆ? ಯಾರು ಒಂದು ಗೂಡ್ ಕಟ್ಕೊಂಡು ಒದ್ದಾಡಿ ಅದನ್ನ ತಾನಾಗೆ ರೆಕ್ಕೆನ ಗಟ್ಟಿ ಮಾಡ್ಕೊಂಡು ಕಟ್ ಮಾಡಿ ಹೊರಗಡೆ ಬರುತ್ತಲ್ವಾ, ವಿಷನ್ ಇರ್ತಕ್ಕಂಥ ಬಟರ್ಫ್ಲೈ ಆಗ್ಬೇಕು ಅಂತಿದೆ. ಯಾಕೆಂದ್ರೆ ಎಲ್ಲಾ ಕ್ಯಾಟರ್ ಪಿಲ್ಲರ್ ಕಂಬಳಿ ಹುಳನು ಕೂಡ ಬಟರ್ಫ್ಲೈ ಆಗಲ್ಲ. ಅದೇ ತರನೇ ಎಲ್ಲಾರು ಕೂಡ ಬಟರ್ಫ್ಲೈ ಆಗಲ್ವಲ್ಲ, ಅದೇ ತರ ಎಲ್ಲಾರು ಕೂಡ ಮೋದಿ ಕೇರ್ ಮಾಡೋರು ಟೈಕೂನ್ಗಳಾಗಲ್ಲ, ಲೆಜೆಂಡರಿ ಆಗಲ್ಲ. ಒಂದು ವಿಷನ್ ಇಟ್ಕೊಂಡು ಬಟರ್ಫ್ಲೈ ತರ ಆಗಲ್ಲ. ದುರಂತ ಏನು ಅಂದ್ರೆ, ಬಿಸ್ನೆಸ್ ಮ್ಯಾನ್ ಆಗಿರ್ತೀರಾ, ಮೋದಿ ಕೇರ್ ಜಾಯ್ನ್ ಆಗಿರ್ತೀರಾ, ಬಟರ್ಫ್ಲೈ ಆಗಿದ್ದೀರಾ, ಬಟ್ ಟೇಕ್ ಆಫ್ ಆಗಲ್ಲ. ಹಾರದೇ ಇರೋ ಬಟರ್ಫ್ಲೈ ಅವಾಗ ಏನ್ ಮಾಡ್ತೀರಾ? ಬಟರ್ಫ್ಲೈ ಆಗಿದ್ದು ಕೂಡ ನಾನು ಕೆಳಗಡೆ ಇದ್ದೀನಿ ಅಂದ್ರೆ ಇದು ಹೇಗೆ ಅಂದ್ರೆ, ಮೋದಿ ಕೇರ್ ಎಕ್ಸ್ಟ್ರಾರ್ಡಿನರಿ ಇದೆ, ಬೆಳೀತಾ ಇದೆ, ತುಂಬಾ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ, ಟಾಕ್ ಆಫ್ ದ ನೇಷನ್ ಆಗಿದೆ. ಇಂಥ ಮೋದಿ ಕೇರ್ ಅಲ್ಲೂ ಕೂಡ ನಾನು ಸೀರಿಯಸ್ ಮಾಡ್ತಿದ್ದೀನಿ ಅನ್ಕೊಂಡು ಟೇಕ್ ಆಫ್ ಆಗದೆ ಇರೋದು.
ಅವರು ಹಾರದೇ ಇರೋ ಬಟರ್ಫ್ಲೈ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನೀವು ಯಾವ ಕ್ಯಾಟಗರಿ ಬರ್ತೀರಾ, ನಿಮ್ ವಿಷನ್ ಏನು ಅಂತಕ್ಕಂಥ ಈಗ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಸ್ನೇಹಿತರೆ, ನೀವು ಬಟರ್ಫ್ಲೈ ಅನ್ನೋ ಲೆವೆಲ್ಗೆ ನೀವು ಯೋಚನೆ ಮಾಡ್ತೀರಾ ಅಂದ್ರೆ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಮುಂದೆ ಮೇಲೆ ಮೇಲೆ ಹೋಗ್ತಾ ಇರ್ತೀರಾ. ನೀವು ಮೇಲ್ ರೀಚ್ ಆದಷ್ಟು ಕೂಡ ನೀವು ಕೆಳಗಡೆ ಅವ್ರನ್ನ ಮೇಲ್ ತಗೊಂಡ್ಬರ್ತಾ ಇರ್ತೀರಾ. ಫಸ್ಟ್ ನೀವು ಹೇಗಿದ್ದೀರಾ, ಕಂಬಳಿಗಳ ತರ ಇರ್ಬೋದು, ಅದ್ರ ಬಟರ್ಫ್ಲೈ ಆಗ್ಬೇಕು. ನೆಕ್ಸ್ಟ್ ಟೇಕ್ ಆಫ್ ಬಟರ್ಫ್ಲೈ, ಮೇಲೆ ಆಕಾಶ ಛತ್ರಕ್ಕೆ ಹಾರತಕ್ಕಂಥ ಬಟರ್ಫ್ಲೈ ಆಗ್ಬೇಕು. ನೀವು ಹಾರೋದನ್ನ ನೋಡಿ ನಿಮ್ ಕೆಳಗಡೆ ಇರೋರು ಕೂಡ ಹಾರಕ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಸ್ನೇಹಿತರೆ, ಒಂದು ಬಿಸ್ನೆಸ್ ಮ್ಯಾನ್ಗೆ ದೊಡ್ಡ ವಿಷನ್ ಇರ್ಬೇಕಾಗುತ್ತೆ. ಮೇಲೆ ನಾನು ಮೇಲ್ಮಟ್ಟಕ್ಕೆ ರೀಚ್ ಆಗ್ತೀನಿ ಅಂತೇಳಿ. ಆಗ ನೀವು ಒಂದು ರೋಲ್ ಮಾಡಲ್ ಆಗ್ತೀರಾ, ನೀವು ಕೂಡ ಒಂದು ಟ್ರೆಂಡ್ ಸೆಟ್ ಮಾಡ್ತೀರಾ. ಸೊ ಎಲ್ಲರೂ ಕೂಡ ನಿಮ್ಮನ್ನ ನೋಡಿ ಒಂದು ಇನ್ಸ್ಪಿರೇಷನ್ ಅನ್ಕೊಂತಾರೆ. ಅದು ಒಂದು ದೊಡ್ಡ ವಿಷನ್ ಸ್ನೇಹಿತರೆ. ಸೊ ಈಗ ಅರ್ಥ ಆಗಿರ್ಬೋದು ನಿಮಗೆ ವಿಷನ್ ಪವರ್ ಏನು ಅಂತ ಹೇಳಿ. ಈಗ ನಾವು ಮುಂದೆ ಹೊರೆಯೋಣ. ಯಾವ ತರ ಒಂದು ನೆಕ್ಸ್ಟ್ ಟಾಪಿಕ್ ಏನ್ ಬರ್ತಾ ಇದೆ, ಯೂನಿಕ್ನೆಸ್ ಆಫ್ ಮೋದಿ ಕೇರ್. ಯೂನಿಕ್ನೆಸ್, ವಿಶೇಷಗಳಲ್ಲಿ ವಿಶೇಷ ಇರ್ತಕ್ಕಂಥದ್ದು ಏನು ಮೋದಿ ಕೇರ್ ಅಲ್ಲಿ ಅನ್ನೋದನ್ನ ನೀವು ನೋಡ್ತೀರಾ ಇವಾಗ. ಯಾಕೆ ಅಂತ ಹೇಳಿದ್ರೆ ಹಲವಾರು ಕಂಪ್ನಿಗಳಿದಾವೆ, ಹಲವಾರು ಜಾಬ್ ಮಾಡ್ಬೋದು, ಹಲವಾರು ಬಿಸ್ನೆಸ್ ಮಾಡ್ಬೋದು, ನೆಟ್ವರ್ಕ್ ಅಲ್ಲೇ ಸಾವಿರಾರು ಕಂಪ್ನಿ ಇದೆ. ಏನಕ್ಕೆ ಮೋದಿ ಕೇರ್ನ ಸೆಲೆಕ್ಟ್ ಮಾಡ್ಬೇಕು ಅಂತಕ್ಕದ್ದು, ಇದನ್ನ ಕೇವಲ ನಾವು ಬಿಸ್ನೆಸ್ ಅಲ್ಲಿ ಇದೀವಿ ಅಂತ ಹೇಳ್ತಿರೋದಲ್ಲ. ನಾವ್ ಯಾಕೆ ಉಳ್ಕೊಂಡ್ವಿ, 22 ವರ್ಷದ ನಮ್ಮ ಅನುಭವ, ಅದ್ರ ಜೊತೆಗೆ ಏನೆಲ್ಲ ಗುಣ ವಿಶೇಷಗಳಿದೆ ಅದನ್ನ ನಾವು ನಿಮಗೆ ಜಸ್ಟ್ ಒಂದು ಕರಡಿ ಆಗ್ತಾ ಇದೀವಿ. ಇರೋ ಫ್ಯಾಕ್ಟ್ ಅನ್ನು ನಿಮ್ ಜೊತೆಗೆ ನಾವು ಹೇಳ್ಕೊತಾ ಇದೀವಿ. ಏನಿದೆ ಹಕೀಕತ್ತು, ಪ್ರಾಕ್ಟಿಕಲ್ ಅಂತ ನಿಮ್ ಜೊತೆ ಹಂಚ್ಕೋತಾ ಇದೀವಿ. ಯಾವ ತರ ಇವತ್ತು ಮೋದಿ ಕೇರ್ ಹೆಸರು ಪ್ರಬಲ ಆಗಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಅಂತ ಕೇಳಿದ್ರೆ ಸಚಿನ್ ತೆಂಡೂಲ್ಕರ್ ಹೆಸರು ಅದಾಗೆ ಬಂದಿರ್ತದೆ. ಅಲ್ಲಿ ಫುಟ್ಬಾಲ್ ಅಂತ ಹೇಳಿದ್ರೆ ಮರಡೋನಾ, ಪೀಲೆ ಅನ್ನೋ ಹೆಸರು ಅದಾಗೆ ಬಂದಿರ್ತದೆ. ಅದೇ ತರ ಒಂದು ಬ್ಯಾಡ್ಮಿಂಟನ್ ಅಂತ ಹೇಳಿದ್ರೆ ಪ್ರಕಾಶ್ ಪಡುಕೋಣೆ, ಸೈನಾ ನೆಹ್ವಾಲ್ ಹೆಸರು ಅದು ರಾರಾಜಿಸ್ತಾ ಇರ್ತದೆ. ಕನ್ನಡದ ಮೂವಿ ಸ್ಯಾಂಡಲ್ವುಡ್ ಮೂವಿ ಅಂತ ಹೇಳಿದ್ರೆ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೆಸರು ಬರಲೇಬೇಕು. ಬಾಲಿವುಡ್ ಅಂತ ಹೇಳಿದ ತಕ್ಷಣ ಅಲ್ಲಿ ಅಮಿತಾಬ್ ಬಚ್ಚನ್ ಅವ್ರ ಹೆಸರು ಬರಲೇಬೇಕು. ಅದೇ ತರ ಒಂದು ಬಿಸ್ನೆಸ್ ಸಾಮ್ರಾಜ್ಯ, ಒಂದು ಇಂಡಿಯಾದಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಟೈಕೂನ್ಗಳು ಅಂತ ಹೇಳಿದ್ರೆ ರತನ್ ಟಾಟಾ ಹೆಸರು ಬರಲೇಬೇಕು, ರಿಲಯನ್ಸ್ ಕಂಪ್ನಿ ಹೆಸರು ಬರಲೇಬೇಕು, ಧೀರುಭಾಯಿ ಅಂಬಾನಿ, ಮುಖೇಶ್ ಅಂಬಾನಿ ಅಥವಾ ಇನ್ಫೋಸಿಸ್ ಕಂಪ್ನಿ, ಈ ತರದ್ದು ರಾರಾಜಿಸ್ತಕ್ಕಂತಹ ಪ್ರಚಲಿತ ಇರತಕ್ಕಂತಹ ಅತಿ ದೊಡ್ಡ ಒಂದು ಪ್ರಖ್ಯಾತ ಹೆಸರುಗಳು ಬರ್ತಾ ಹೋಗ್ತದೆ. ಮೊಬೈಲ್ ಅಂತ ಹೇಳಿದ ತಕ್ಷಣ ಅಲ್ಲಿ ಐಫೋನ್ ಅಂತಕ್ಕದ್ದು, ಸ್ಯಾಮ್ಸಂಗ್ ಅಂತಕ್ಕದ್ದು ತನ್ನ ಹೆಸರನ್ನ ಚಾಪ್ ಮೂಡಿಸತಕ್ಕಂಥದ್ದು ನಮಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಕೆಲವೊಂದು ಇಂಡಸ್ಟ್ರಿಗಳಲ್ಲಿ ಇದರದ್ದೇ ಆದಂತಹ ಒಂದು ತುಂಬಾ ವಿಶಿಷ್ಟವಾದಂತಹ ಒಂದು ಚಾಪ್ ಅನ್ನು ಮೂಡಿಸಿರ್ತಕ್ಕಂಥ ಎಕ್ಸಾಂಪಲ್ಗಳು, ಬ್ರ್ಯಾಂಡ್ಗಳು, ಹೆಸರುಗಳು ತುಂಬಾ ಪ್ರಖ್ಯಾತ ಆಗಿರ್ತದೆ. ಅದೇ ತರನೇ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದು ಚಾಪ್ ಅನ್ನು ಮೂಡಿಸಿರ್ತಕ್ಕಂಥದ್ದು ಕಳೆದ 4-5 ವರ್ಷಗಳಿಂದ ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಕ್ರಾಂತಿ ಉಂಟು ಮಾಡಿರ್ತಕ್ಕಂಥ ಮೋದಿ ಕೇರ್ ಹೆಸರು ಎಲ್ಲರ ನಾಲ್ಗೆನಲ್ಲಿ ಬರ್ತಾ ಇದೆ. ಬೇರೆ ನೆಟ್ವರ್ಕ್ನವರು ಕೂಡ ಒಪ್ಕೋತಾ ಇದ್ದಾರೆ. ಪಯನೀರ್ ಕಂಪ್ನಿ ಭಾರತದ ಅಗ್ರಗಣ್ಯ ಮೊದಲನೇ ಆರಂಭ ಆಗಿದ್ದು, ಅದೇ ತರನೇ ಇನ್ನು ಮುಂದೆ ಎಕ್ಸ್ಟ್ರಾರ್ಡಿನರಿ ಒಂದು ಸಾಧನೆ ಮಾಡಿ ಇಂಡಿಯನ್ ಕಂಪ್ನಿ ಆಗಿ ಇವತ್ತು ಮಲ್ಟಿನ್ಯಾಷನಲ್ ಕಂಪ್ನಿ ಏನ್ ಮಾಡಕ್ ಆಗಿಲ್ವೋ ಅದನ್ನ ಸಾಧನೆ ಮಾಡತಕ್ಕಂತಹ ಸಾಕಷ್ಟು ನಿದರ್ಶನ ನಿಮ್ ಎದುರುಗಡೆ ಇದೆ ಸ್ನೇಹಿತರೆ. ದೊಡ್ಡ ದೊಡ್ಡ ಬಿಸ್ನೆಸ್ ಟೈಕೂನ್ಗಳು, ನೆಟ್ವರ್ಕಿನ ಕಿಂಗ್ಗಳು, ಬೇರೆ ನೆಟ್ವರ್ಕ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರು ಬಿಟ್ಬಿಟ್ಟು ಈಗ ಮೋದಿ ಕೇರಿಗೆ ಬಂದು ಕಡಿಮೆ ಟೈಮಲ್ಲಿ ದೊಡ್ಡ ದೊಡ್ಡ ಒಂದು ಅಚೀವ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಅದು ಆಮ್ವೆ, XYZ ಕಂಪ್ನಿ ಆಗಿರ್ಬೋದು, ಹರ್ಬಲ್ ಲೈಫ್, ಇನ್ಯಾವುದೋ ಕಂಪ್ನಿಗಳಲ್ಲಿ ದೊಡ್ಡ ದೊಡ್ಡ ಪೊಸಿಷನ್ ರೀಚ್ ಆಗಿದ್ದವರು ಅವರು ಕೂಡ ಅಲ್ಲಿ ಬಿಟ್ಟು ಸಾಮ್ರಾಜ್ಯನ ಇಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಮೋದಿ ಕೇರ್ನ ಹೆಗ್ಗಳಿಕೆ. ಸಮೀರ್ ಮೋದಿಯವರ ಒಂದು ನೇತೃತ್ವ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಾವು ಕೂಡ ಈ ಬಿಸ್ನೆಸ್ ಅಲ್ಲಿ ಸ್ಟಿಕ್ ಆನ್ ಆಗ್ಲಿಕ್ಕೆ, ಕಷ್ಟಗಳ ಟೈಮಲ್ಲೂ ಕೂಡ ವಿಷನ್ ಹಿಡ್ಕೊಂಡು ಲಾಯಲ್ ಆಗಿರ್ಲಿಕ್ಕೆ ಕಾರಣ ಆದ ಅಂಶಗಳು ಯಾವುವು ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಹಲವಾರು ಒಂದು ಲಾಜಿಕ್ ಎಕ್ಸಾಂಪಲ್ ಮುಖಾಂತರ ಇವಾಗ ನಾನು ಅರ್ಥ ಮಾಡಿಸ್ತೀನಿ ಸ್ನೇಹಿತರೆ. ಯಾವ ತರ ಮೋದಿ ಕೇರ್ ಅಲ್ಲಿ ಸರ್ವಶ್ರೇಷ್ಠ ಗುಣಗಳಿದೆ ಅಂಡ್ ಏನಕ್ಕೆ ಮೋದಿ ಕೇರ್ನ ಆಯ್ಕೆ ಮಾಡುವಾಗ ಯಾವ್ಯಾವ ಅಂಶಗಳನ್ನ ನೋಡ್ಬೇಕು ಅದನ್ನ ಈಗ ತಿಳ್ಕೊತೀರಾ. ಬಹಳ ಮುಖ್ಯವಾಗಿ ಅಷ್ಟೈಶ್ವರ್ಯಗಳು, ಮನುಷ್ಯನಿಗೆ ಎಲ್ಲಾ ಸುಖ ಸಂಪತ್ತು ಅಷ್ಟೈಶ್ವರ್ಯಗಳು ಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ಅದೇನು ಅಷ್ಟೈಶ್ವರ್ಯ, ಅದನ್ನ ಯಾವ ತರ ಪಡ್ಕೋಬಹುದು ಅನ್ನೋದನ್ನ ನೀವೆಲ್ಲರೂ ಕೂಡ ಒಂದು ತುಂಬಾ ಇಷ್ಟಪಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಟಾಪಿಕ್ಗೆ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಒಂದು ಸೆಷನ್ ಅನ್ನ ಎಂಜಾಯ್ ಮಾಡಿ ಫುಲ್ಲಿ ಇನ್ವಾಲ್ವ್ ಆಗಿ ಕಂಪ್ಲೀಟ್ ಪಾಯಿಂಟ್ಸ್ ಅನ್ಕೊಂಡು ನೋಟ್ ಮಾಡ್ಕೊಳ್ಳಿ. ಆಫ್ಟರ್ ಸಮ್ ಟೈಮ್ ಅಗೈನ್ ಐ ವಿಲ್ ಜಾಯಿನ್ ಯು ಅಬೌಟ್ ಹೌ ಟು ರೀಕ್ರಿಯೇಟ್ ದಿಸ್ ಬ್ಯೂಟಿಫುಲ್ ಟ್ರೈನಿಂಗ್ ಅನ್ನೋದು ಪಾರ್ಟ್ಗೆ ನಾನು ಬರ್ತಾ ಇದ್ದೀನಿ. ಸೊ ಹ್ಯಾವ್ ಎ ವಂಡರ್ಫುಲ್ ಟೈಮ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮತ್ತೊಮ್ಮೆ ಈ ಒಂದು ಆಜಾದಿ ಫೆಸ್ಟ್ನ ಗ್ರ್ಯಾಂಡ್ ಡೇಗೆ ನಿಮ್ಮನ್ನೆಲ್ಲರೂ ಕೂಡ ಹಾರ್ದಿಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಎಕ್ಸೈಟ್ಮೆಂಟ್ ಪೀಕಿಗೆ ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಆಜಾದಿ ಫೆಸ್ಟ್ನ ಒಂದು ರೆಸ್ಪಾನ್ಸ್ ನೋಡ್ತಾ ಇದ್ದರೆ ಫಸ್ಟ್ ಟೈಮ್ ನಾವು ಸ್ಟಾರ್ಟ್ ಮಾಡೋದು. ಎವ್ರಿ ವೀಕ್ ಇದನ್ನು ನಾವು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ರೆಸ್ಪಾನ್ಸ್ ನೋಡಿದ ನಂತರ ಈ ಒಂದು ನೆನ್ನೆ ಒಂದು ವಿಷನ್ ಆಫ್ ಮೋದಿ ಕೇರ್ ಕ್ಲಾಸ್ ಮುಗಿದ ನಂತರ ನಾವೇನು ರೀಕ್ರಿಯೇಷನ್ ಕ್ಲಾಸ್ ಅಂತ ಮಾಡ್ತೀವಿ, ಆ ಕ್ಲಾಸಲ್ಲಿ ನಮ್ಮಲ್ಲಿ ಒಬ್ಬರು ದಿಗ್ಗಜರು, ದೊಡ್ಡ ಲೀಡರ್ ಇದ್ದಾರೆ, ವೇಣುಗೋಪಾಲ್ ಸರ್ ಅಂತೇಳಿ. ಅವರು MSc ಅಗ್ರಿ ಮಾಡಿಕೊಂಡು ಕೃಷಿ ಪಂಡಿತರು ಮತ್ತು ಅಗ್ರಿಕಲ್ಚರ್ ಪ್ಲಾಂಟ್ ಸೈಂಟಿಸ್ಟು ಅಥವಾ ಡಾಕ್ಟರ್ ಅಂತ ಕರೀತಾರೆ. ಅವರು ಒಂದು ವಿಚಾರ ಹೇಳ್ತಾ ಇದ್ರು. ಸರ್, ಈ ಒಂದು ಆಜಾದಿ ಫೆಸ್ಟ್ ಅಲ್ಲ, ಇದು ಆಜಾದಿ ಫೀಸ್ಟ್ ಅಂತ ಹೇಳ್ತಾ ಇದ್ರು. ಎಸ್, ಆಜಾದಿ ಫೆಸ್ಟ್ ಇಸ್ ದ ಫೀಸ್ಟ್ ಅಂತ ಹೇಳ್ತಾ ಇದ್ರು. ಅಂದರೆ
ಔತಣಕೂಟ ಅಂತೇಳಿ ಮೃಷ್ಟಾನ್ನ ಭೋಜನ ಇರ್ತಕ್ಕಂಥ ಒಂದು ಔತಣಕೂಟ ಏನಿರ್ತದೆ ಅದಕ್ಕೆ ನಾವು ಫೀಸ್ಟ್ ಅಂತ ಹೇಳ್ತೀವಿ. ಅದನ್ನು ತುಂಬ ಚೆರಿಷ್ ಮಾಡ್ತಾ ಇರ್ತೀವಿ. ಅದೇ ಥರನೇ ಇವತ್ತು ಆಜಾದಿ ಫೆಸ್ಟು ತುಂಬ ಸಾವಿರಾರು ಜನಗಳು ತುಂಬಾ ಮಂತ್ರಮುಗ್ಧರಾಗ್ತಾ ಇದ್ದಾರೆ. ಇದರಿಂದಾಗಿ ತಮ್ಮ ಒಂದು ಭರವಸೆ ಜಾಸ್ತಿ ಆಗ್ತಾ ಇದೆ, ತಮ್ಮ ಕನಸನ್ನು ನೆರವೇರಿಸ್ಕೊಳ್ಳಿಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ, ಆತ್ಮವಿಶ್ವಾಸ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅದೇ ಥರ ಈ ಒಂದು ಮೋದಿ ಕೇರ್ನ ಒಂದು ಪ್ರೀತಿ, ಜೀವನ ಪ್ರೀತಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಮ್ಮಲ್ಲಿ ಒಬ್ಬರು ಮಮತಾ DG ಅಂತೇಳಿ ಅವ್ರು ಹೇಳ್ತಾ ಇದ್ರು, ಸರ್ಕಾರದ ಒಂದು ಘೋಷಣೆ ಇದೆ ಆಧಾರ್ ಕಾರ್ಡ್ ಪ್ರಮೋಷನಲ್ಲಿ, ಅವೇರ್ನೆಸ್ಸಲ್ಲಿ ಅವ್ರು ಹೇಳ್ತಾರೆ ನನ್ನ ಆಧಾರ್ ಕಾರ್ಡ್ ನಂಬರ್ ನನ್ನ ಗುರುತು ಅಂತ ಹೇಳ್ತಿದ್ದಾರೆ. ಅದೇ ಥರ ಮಮತಾ DG ಹೇಳ್ತಾ ಇದ್ದಾರೆ ನನ್ನ ಮೋದಿ ಕೇರ್ MCA ನಂಬರ್ ನನ್ನ ಗುರುತು ಅಂತ ಹೇಳ್ತಾ ಇದ್ದಾರೆ. ಅಂದರೆ MCA ನಂಬರ್ ಅಂದರೆ ಹೊಸಬ್ರಿಗೆ ಗೊತ್ತಿರಲ್ಲ. MCA ನಂಬರ್ ಅಂದರೆ ಮೋದಿ ಕೇರ್ ಕನ್ಸಲ್ಟೆಂಟ್ ಆಥರೈಸೇಷನ್ ನಂಬರ್. ನಾವು ಬಿಸ್ನೆಸ್ ತಗೊಂಡಾಗ ಅದು ಕೊಡ್ತಕ್ಕಂಥ ಒಂದು ನಂಬರು. ಅದೇ ಥರ ಇನ್ನೊಬ್ಬರು ನಮ್ಮ ಒಂದು ರಿಕ್ರಿಯೇಷನ್ ಕಾಲ್ನ ಅಟೆಂಡ್ ಆಗ್ತಾ ಇದ್ರು. ಅವರು ಕಂಪ್ನಿ CEO, ಸೊ ಲಿಂಗಣ್ಣಯ್ಯ ಅಂತೇಳಿ, ಅವರು ಅತಿ ದೊಡ್ಡ ಸಾಮ್ರಾಜ್ಯ ಇದೆ ಆ್ಯಕ್ಚುಲಿ, ತುಂಬ ಕ್ವಾಲಿಫೈಡು, ಎಷ್ಟೋ ಮಲ್ಟಿಪಲ್ ಕ್ರೋರ್ಸ್ ಟುಗೆದರ್ ಬಿಸ್ನೆಸ್ನ ರನ್ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದೆ ಅವ್ರದ್ದು 8 ದೇಶದಲ್ಲಿ. ಅವ್ರು ಹೇಳ್ತಾ ಇದ್ರು, ಸರ್ ಒಂದು ಬ್ರ್ಯಾಂಡ್ ಅನ್ನೋದು ತುಂಬ ಇಂಪಾರ್ಟೆಂಟು. ಜನಗಳು ಪ್ರಾಡಕ್ಟನ್ನು ಬಾಯ್ ಮಾಡಲ್ಲ, ಆದರೆ ಬ್ರ್ಯಾಂಡ್ನ ಬಾಯ್ ಮಾಡ್ತಾರೆ. ಆದರೆ ಮೋದಿ ಕೇರ್ ಅನ್ನೋದನ್ನು ನೀವು ರಾಜು DG, ವಿಜಯ್ DG ಸೇರಿಕೊಂಡು ಅದನ್ನು ಬ್ರ್ಯಾಂಡ್ ಥರ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಐ ಓಪನಿಂಗ್ ಇದು. ನಾನು ಒಬ್ಬ ಕಂಪ್ನಿ CEO ಆಗಿ ಹೇಳ್ತಾ ಇದ್ದೀನಿ, ನಾನು ತುಂಬ ಸೀರಿಯಸ್ ಆಗಿ ಮೋದಿ ಕೇರ್ ಮಾಡ್ತೀನಿ, ಅಷ್ಟು ಶಕ್ತಿ ಕೊಟ್ಟಿದೆ ಈ ಆಜಾದಿ ಫೆಸ್ಟ್ ಅಂತೇಳಿ ತಮ್ಮ ಅನುಭವನ ಹಂಚ್ಕೊಂಡ್ರು. ಥ್ಯಾಂಕ್ ಯು ಲಿಂಗಣ್ಣಯ್ಯ ಸರ್. ಸೊ ನಿಮ್ಮ ಥರ ದೊಡ್ಡ ದೊಡ್ಡ ಒಂದು ಅತಿರಥ ಮಹಾರಥರು ಈ ಬಿಸ್ನೆಸ್ಸಿಗೆ ಬರ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ಒಂದು ಸ್ಪೆಷಲ್ ಟಾಪಿಕ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ವಿಷನ್ ಆಫ್ ಮೋದಿ ಕೇರಲ್ಲಿ ಪ್ರಾಕ್ಟಿಕಲ್ ಆಗಿ ನಾನು ಮಾತಾಡೋದು ನೆನ್ನೆ ಯಾವುದೇ ಒಂದು ಬುಕ್ಕಿಂದ ನಾನು ತಗೊಂಬಂದು ನಿಮಗೆ ನನ್ನ ಒಂದು ಟ್ರೈನಿಂಗ್ ಕೊಟ್ಟಿರೋದಲ್ಲ. ಯಾಕೆ ಅಂತ ಹೇಳಿದ್ರೆ, ರಾಜು ಆ್ಯಂಡ್ ವಿಜಯ್ ನಾವು 21 ವರ್ಷದಲ್ಲಿ ಎಷ್ಟೊಂದು ಏಳುಬೀಳನ್ನ ಕಂಡಿದ್ದೀವಿ. ಆ ಟೈಮಲ್ಲಿ ಕತ್ತಲೆಯ ಪ್ರಪಂಚ, ಆ ಟೈಮಲ್ಲಿ ತುಂಬಾ ನೆಗೆಟಿವಿಟಿ ಇತ್ತು. 3 ಫೇಸ್ ಏನಿದೆ, ತುಂಬ ಅದೃಷ್ಟವಂತರು, ಸಾಕಷ್ಟು ಕನ್ಸಲ್ಟೆಂಟ್ಗಳು 3ನೇ ಫೇಸ್ ಗ್ರೋತ್ ಫೇಸಲ್ಲಿ ಬಂದಿದ್ದೀರಾ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು. ಆದರೆ ನಾವು ನಮ್ಮ ಜೊತೆ ತುಂಬ ಜನ ನಮಗೆ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಹಳೆ ಲೀಡರ್ ಎಲ್ಲರೂ ಕೂಡ ಸೊಲ್ಟ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಆ ಟೈಮಲ್ಲಿ ತುಂಬ ಕಷ್ಟ ಇತ್ತು, ಎಲ್ಲ ಕತ್ತಲು ಥರ ಕಾಣ್ತಾ ಇತ್ತು. ಅಲ್ಲಿ ಏನು ಹೋಪ್ಸ್ ಕಾಣ್ತಿರ್ಲಿಲ್ಲ, ಅದನ್ನು ಹೋಪ್ಸ್ ತಗೊಂಡ್ವಿ. ಆ ವಿಷನ್ನು, ಆ ಟ್ರೈನಿಂಗು, ಸಮೀರ್ ಸರ್ ಕೊಡ್ತಕ್ಕಂಥ ಒಂದು ಶಕ್ತಿ, ಆ ಟ್ರೈನಿಂಗಲ್ಲಿ ಸಿಗ್ತಕ್ಕಂಥ ವಿಷನ್ನು, ನಮ್ಮ ಲೀಡರ್ ನಮಗೇನು ಕೊಟ್ಟಿದ್ರು, ಆ ವಿಷನನ್ನು ನಾವು ಅಳವಡಿಸ್ಕೊಂಡಿದ್ದಕ್ಕೆ ನಮ್ಮ ಲೈಫಲ್ಲಿ ದೊಡ್ಡ ಸಾಧನೆ ಮಾಡಿದ್ವಿ. ನಾವು ಉಳ್ಕೊಂಡ್ವಿ ಮೋದಿ ಕೇರಲ್ಲಿ, ಉಳಿಸ್ಕೊಂಡ್ವಿ, ಈಗ ತುಂಬ ಬೆಳೀತಾ ಇದೆ. ಆ ವಿಷನನ್ನು ಅಳವಡಿಸ್ಕೊಂಡಿದ್ದಕ್ಕೆ ನಮ್ಮ ಲೈಫಲ್ಲಿ ಸಾಕಷ್ಟು ಕ್ರಾಂತಿಕಾರಿ ಬದಲಾವಣೆ ಆಗಿದೆ. ಇವತ್ತು ಅತಿ ದೊಡ್ಡ ಸಾಮ್ರಾಜ್ಯ ಬಂದು ಲಕ್ಷಾಂತರ ಜನಗಳ ಟೀಮ್ನ ಆಲ್ ಓವರ್ ಇಂಡಿಯಾದಲ್ಲಿ ಕಟ್ಟಿದ್ದೀವಿ. ಎಷ್ಟೋ ಸಾವಿರಾರು ಸಕ್ಸಸ್ ಸ್ಟೋರಿ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಅದಕ್ಕೆ ಕಾರಣ ಆ ವಿಷನ್ ರಿಯಾಲಿಟಿಗಾಗಿದೆ ಇವತ್ತು. ಅದೇ ಥರ ಇವಾಗ ನೋಡೋಣ, ಏನು ಅತಿ ವಿಶೇಷಗಳು ಮೋದಿ ಕೇರ್ನಲ್ಲಿ, ಯುನಿಕ್ನೆಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಅಂದರೆ ಯಾವುದು ಯುನಿಕ್ನೆಸ್ ಅಂತ ಹೇಳ್ತೀವಿ ಅಂತ ಹೇಳಿದರೆ, ನಾರ್ಮಲ್ ಆಗಿರ್ತಕ್ಕಂಥದ್ದಲ್ಲ, ಅದರಲ್ಲಿ ಏನೋ ವಿಶೇಷದಲ್ಲೇ ವಿಶೇಷ ಇರ್ತದೆ, ಅದಕ್ಕೆ ನಾವು ಯುನಿಕ್ನೆಸ್ ಅಂತ ಹೇಳ್ತೀವಿ. ಆ ಒಂದು ಯುನಿಕ್ನೆಸ್ ಏನು? ಈಗ ಸಾವಿರಾರು MLM ಇದೆ, ಹಲವಾರು ವೆರೈಟಿ ಆದಂಥ ನೌಕರಿ, ಬಿಸ್ನೆಸ್ ಎಲ್ಲ ಇದೆ. ಆದರೆ ಈ ಒಂದು ಮೋದಿ ಕೇರ್ನಲ್ಲಿ ಅತಿ ವಿಶೇಷವಾದ್ದು ಯಾವುದಿದೆ ಅಂತ ನೋಡೋಣ. ಸೊ ಬೆಸ್ಟ್ MLM ಕಂಪ್ನಿಯ 5 ಮುಖ್ಯ ಅಂಶಗಳು MLM ಪವರಲ್ಲಿ ನಾನು ತಿಳಿಸಿದ್ದೆ. 5 ಫ್ಯಾಕ್ಟರ್ನ ನೋಡಬೇಕಾಗುತ್ತೆ. ಕಂಪ್ನಿ ಬ್ಯಾಕ್ಗ್ರೌಂಡು, ಓನರ್ ಮಿಷನ್ ಆಗಿರ್ಬೋದು, ಪ್ರಾಡಕ್ಟ್ ನೇಚರು, ಕ್ವಾಲಿಟಿ, ಅದೇ ಥರ ಒಂದು ಮಾರ್ಕೆಟಿಂಗ್ ಪ್ಲ್ಯಾನು, ಟ್ರೈನಿಂಗು, ಸಪೋರ್ಟು ಮತ್ತು ಸಕ್ಸಸ್ ಸ್ಟೋರಿ ಅಂತೇಳಿ ಒಂದೊಂದಾಗಿ ಅವತ್ತು MLMನ ಹೇಳಿದ್ದೆ. ನಾನು ಜನರಲ್ MLM ಬಗ್ಗೆ ಮಾತಾಡಿದ್ದೆ. ಇವತ್ತು ಆ 5 ಅಂಶದಲ್ಲಿ ಮೋದಿ ಕೇರ್ನ ವಿಶೇಷ ಏನು ಅಂತೇಳಿ ನೋಡ್ತಾ ಹೋಗೋಣ. ಕಂಪ್ನಿ ಹಿನ್ನೆಲೆ ತುಂಬ ಇಂಪಾರ್ಟೆಂಟು. ಅದು ಯಾವ್ದು ಅಂತಂದರೆ 88 ವರ್ಷಗಳ ಅತಿ ದೊಡ್ಡ ಒಂದು ಪರಂಪರೆ ಇದೆ, ಒಂದು ಲೆಗೆಸಿನ ಕ್ರಿಯೇಟ್ ಮಾಡಿದೆ. ಅತಿ ಪ್ರಖ್ಯಾತ ಇಂಡಸ್ಟ್ರಿಯಲ್ ಗ್ರೂಪ್ ಇದು. ಯಾವ ಥರ ಟಾಟಾ, ಬಿರ್ಲಾ, ರಿಲಯನ್ಸು, ಆ ಥರ ಒಂದು ಇನ್ಫೋಸಿಸ್ ದೊಡ್ಡ ಕಂಪ್ನಿಗಳಿದೆ. ಅದೇ ಥರ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಗ್ರೂಪ್ ಇದು. ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು KK ಮೋದಿ ಗ್ರೂಪ್. ಅತಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು 90 ದೇಶದಲ್ಲಿ ಹರಡಿದೆ. ಇದು 65,000 ಕೋಟಿ ಟರ್ನ್ ಓವರ್ನ ಹೊಂದಿದೆ. ಇದು 30,000 ನೌಕರರು ಆಲ್ ಓವರ್ ವರ್ಲ್ಡಲ್ಲಿ ಇದ್ದಾರೆ. ಸರ್ವಿಸ್ ಓರಿಯೆಂಟೆಡ್, ಸೊ ಬಿಸ್ನೆಸ್ ಆಗಿದ್ರೂ ಕೂಡ ಇವರಿಗೆ ಒಂದು ಸೇವಾ ಮನೋಭಾವನೆ ಅಂತಕ್ಕದ್ದು ಡ್ರೈವ್ ಮಾಡ್ತಾ ಇದೆ. ಹಾಗಾಗಿ ಇವರ ಒಂದು ತಂದೆ ಅಂದರೆ ಸಮೀರ್ ಮೋದಿಯವರ ತಾತ ರಾಯ್ ಬಹದ್ದೂರ್ ಗುಜರ್ಮಲ್ ಮೋದಿ ಅವರಿಗೆ ಪದ್ಮಭೂಷಣ್ ಅವಾರ್ಡ್ ಕೂಡ ಬಂದಿತ್ತು. ಮಿಷನ್ ಆರ್ಥಿಕ್ ಆಜಾದಿ, ಓಕೆ. ತೋ ಒಂದು ಫೈನಾನ್ಷಿಯಲ್ ಆಜಾದಿ ಅಂತ ಕೂತು ಹಿಂದಿಯಾಗೆ ಕೊಡ್ತಾ ಇದ್ದಾರೆ. ಅದು ಒಂದು ಅತಿ ದೊಡ್ಡ ಉದ್ದೇಶ ಮೋದಿ ಕೇರ್ನಲ್ಲಿ ಇದೆ, ಆರ್ಥಿಕ ಸ್ವಾತಂತ್ರ್ಯ. ಸೊ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ 1947ರಲ್ಲಿ. ಆದರೆ ಆರ್ಥಿಕ ಸ್ವಾತಂತ್ರ್ಯ ಏನು ಬೇಕಾಗಿದೆ ಪ್ರತಿಯೊಬ್ಬರಿಗೂ, ಆ ಒಂದು ಅದ್ಭುತ ಅವಕಾಶ, ಜೀವನದ ಒಂದು ಅತಿ ದೊಡ್ಡ ಕನಸು, ಗುರಿ ಇಟ್ಕೊಂಡಿದ್ದಾರೆ. ನಮ್ಮ ಸಮೀರ್ ಸರ್ ಹೇಳ್ತಾರೆ, ನನ್ನ ಹತ್ರ 500 ಥರ ಪ್ರಾಡಕ್ಟ್ ಇದೆ, ಆದರೆ ಒಂದು ಸ್ಪೆಷಲ್ ಹೇಳ್ತಿದ್ದಾರೆ ಅವರು, ಮೇನ್ ಇಂಪಾರ್ಟೆಂಟ್ ಒಂದು ಸುಪ್ರೀಂ ಪ್ರಾಡಕ್ಟ್ ಅಂದರೆ ಆಜಾದಿ ಅಂತ ಹೇಳ್ತಿದ್ದಾರೆ ಅವರು.
ಅದು ವಿಶೇಷ. ಆ್ಯಂಡ್ ನನಗೆ ತುಂಬ ಹೆಮ್ಮೆ ಆಗುತ್ತೆ, ನಮ್ಮ ಮೋದಿ ಕೇರ್ನವ್ರು ಎಲ್ರಿಗೂ ಹೆಮ್ಮೆ ಆಗುತ್ತೆ, ಎಂಟೈರ್ ನೆಟ್ವರ್ಕ್ನವರು ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರ. 25 ವರ್ಷದ ಹಿಂದೆ ಇಂಡಿಯಾದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನದು ಗೊತ್ತಿರಲಿಲ್ಲ. ಅಮೆರಿಕ, ಯುರೋಪು, ಜಪಾನ್, ಆಸ್ಟ್ರೇಲಿಯಾ ಅಲ್ಲೆಲ್ಲ ತುಂಬ ಪ್ರಖ್ಯಾತ ಆಗಿತ್ತು. ಅಲ್ಲಿ ಕೋಟಿಗಟ್ಟಲೆ ಜನ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ರು ನೆಟ್ವರ್ಕ್ ಮಾರ್ಕೆಟಿಂಗ್ನ. ಆದರೆ ಅಲ್ಲಿ ಇರ್ತಕ್ಕಂಥ ಒಂದು ಸ್ಕೋಪು ಬೆಳವಣಿಗೆ ನೋಡಿ ಇಂಡಿಯಾದಲ್ಲಿ ತುಂಬ ಇದು ಕ್ಲಿಕ್ ಆಗುತ್ತೆ ಅಂತೇಳಿ ಸಮೀರ್ ಮೋದಿ ಸರ್ ಅವರ ವಯಸ್ಸು 25 ಆಗಿದ್ದಾಗ ಇಲ್ಲಿ ಲಾಂಚ್ ಮಾಡಿದ್ರು. ಅವರು ಏಜ್ 22-23 ಆದಾಗ ಅವರು ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ MBA ಮುಗಿಸಿ ಈ ಬಿಸ್ನೆಸ್ ಅನ್ನು ಸ್ಟಡಿ ಮಾಡಿದ್ರು, ಜಾಯಿನ್ ಆಗಿದ್ರು, ನೆಟ್ವರ್ಕ್ ಮಾರ್ಕೆಟಿಂಗ್ನ ಹೋಮ್ ಮೀಟಿಂಗ್ ಮಾಡಿದ್ರು, ಡೆಮೋ ಮಾಡಿದ್ರು. ನೆಕ್ಸ್ಟ್ ಇಂಡಿಯಾದಲ್ಲಿ ಇದು ಲಾಂಚ್ ಮಾಡಬೇಕು ಅಂತೇಳಿ ಎಷ್ಟೋ ಸಾವಿರಾರು ಲಕ್ಷಗಟ್ಟಲೆ ಕಂಪ್ನಿ ಬಂದಿದ್ದಾವೆ, ಹೋಗಿದ್ದಾವೆ ಇಂಡಿಯಾದಲ್ಲಿ. ಆದರೆ ಪ್ರಪ್ರಥಮ ಬಾರಿಗೆ ಇಂಡಿಯನ್ ಕಂಪ್ನಿ, ಪ್ರಸಿದ್ಧ ಕಂಪ್ನಿ ನೆಟ್ವರ್ಕ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡಿದ್ದು ಅಂದರೆ ನಮ್ಮ ಮೋದಿ ಕೇರ್ ಪಯನೀರ್ ಅಂತ ಹೇಳಲಿಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಅದೇ ಥರ IDSA ಅಂತಕ್ಕಂಥ ಒಂದು ವಾಚ್ ಡಾಗ್, ಒಂದು ಸ್ಕ್ರೀನಿಂಗ್ ಕಮಿಟಿ, ಒಂದು ಸ್ಕ್ರೀನಿಂಗ್ ಒಂದು ಅಸೋಸಿಯೇಷನ್ ವಿತ್ ದಿ ಸಪೋರ್ಟ್ ಆಫ್ ಗೌರ್ಮೆಂಟ್, ಅದಕ್ಕೆ ಫೌಂಡರ್ ಮೆಂಬರ್. ಓಕೆ, ಸೊ ಫೌಂಡರ್ ಮೆಂಬರ್ ಆಗಿ ನಮ್ಮ ಮೋದಿ ಕೇರು ತುಂಬ ಕಾಂಟ್ರಿಬ್ಯೂಷನ್ ಮಾಡಿದೆ. ನಮಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಸಮೀರ್ ಸರ್. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆಲ್ಲ ಹಳೆ ಹಿಂದಿ ಮೂವಿ ನೋಡಿದ್ರೆ ಗೊತ್ತಿರ್ತದೆ. ದಿವಾರ್ ಮೂವಿನಲ್ಲಿ ಅಮಿತಾಬ್ ಬಚ್ಚನ್ ಮತ್ತೆ ಶಶಿ ಕಪೂರ್ ಒಂದು ಪಾಪ್ಯುಲರ್ ಡೈಲಾಗ್ ಇದೆ. ಸೊ ಅಮಿತಾಬ್ ಬಚ್ಚನ್ ಹೇಳ್ತಾರೆ ಅಲ್ಲಿ, ಮೇರೆ ಪಾಸ್ ಗಾಡಿ ಹೇ, ಬಂಗ್ಲಾ ಹೇ, ಮೇರೆ ಪಾಸ್ ಪ್ರಾಪರ್ಟಿ ಹೇ, ಪೈಸಾ ಹೇ, ತುಮಾರೆ ಪಾಸ್ ಕ್ಯಾ ಹೇ ಅಂತ ಹೇಳ್ತಾರೆ. ಅವಾಗ ತುಂಬಾ ಕೂಲಾಗಿ ಶಶಿ ಕಪೂರ್ ಹೇಳ್ತಾರೆ, ಮೇರೆ ಪಾಸ್ ಮಾ ಹೇ ಅಂತ ಹೇಳ್ತಾರೆ. ತುಂಬ ಜೋರಾಗಿ ನಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಒಬ್ಬರ ಹತ್ರ ತಾಯಿ ಇದ್ದಾರೆ, ಸಂಪತ್ತು ಐಶ್ವರ್ಯ ಇಲ್ಲ. ಇನ್ನೊಬ್ಬರ ಹತ್ರ ಸಂಪತ್ತು ಐಶ್ವರ್ಯ ಎಲ್ಲ ಇದೆ, ತಾಯಿ ಇರಲ್ಲ. ಬಟ್ ಸ್ನೇಹಿತರೆ, ನಮ್ಮ ಹತ್ರ ಏನು ಅಂತ ಹೇಳಿದ್ರೆ, ನಮ್ಮ ಹತ್ರ ವಿಶೇಷವಾಗಿ ಮೋದಿ ಕೇರ್ನಲ್ಲಿ ವಿಶಿಷ್ಟವಾಗಿ ಹೇಳ್ತೀವಿ. ಯಾರಾದರೂ ನೆಟ್ವರ್ಕರ್ ಕೇಳಿದ್ರೆ ನಿಮ್ಮ ಮೋದಿ ಕೇರ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಬಹಳ ಇದೆ. ಅದರಲ್ಲಿ ಒಂದು ಹೇಳ್ತೀವಿ, ಹಮಾರೆ ಪಾಸ್ ಸಮೀರ್ ಮೋದಿ ಜಿ ಹೇ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಮ್ಮ ಹತ್ರ ಹಮಾರೆ ಪಾಸ್ भी गाड़ी है, बंगला है, प्रॉपर्टी है, पैसे है, इज्जत है, दौलत है, उससे ज्यादा जो महत्वपूर्ण है ಸಮೀರ್ ಸಾಬ್ ಹಮಾರೆ ಪಾಸ್ ಹೇ ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತು ಸಮೀರ್ ಮೋದಿ ಅವರಿಗೆ ಅವ್ರಿಗೆ ಸರಿಸಾಟಿನೇ ಇಲ್ಲ, ಯಾರು ಕಾಪಿ ಹೊಡಿಯೋಕ್ಕಾಗಲ್ಲ. ಎಲ್ಲರೂ ನಾವು ಹುಚ್ಚರಾಗಿರೋದು, ಇಷ್ಟು ವರ್ಷ ನಾವು ಬಿಸ್ನೆಸ್ ಅಲ್ಲಿ ಉಳ್ಕೊಂಡು ಸಾಮ್ರಾಜ್ಯ ಕಟ್ಟಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸಮೀರ್ ಸರ್ ವಿಷನ್ನು. ಸಮೀರ್ ಸರ್ ದೇಶಕ್ಕೋಸ್ಕರ ಟೊಂಕ ಕಟ್ಟಿ ನಿಂತ್ಕೊಂಡಿದ್ದಾರೆ. ದೇಶಭಕ್ತಿ ಸಿಕ್ಕಾಬಟ್ಟೆ ಇದೆ ಅವರಿಗೆ. ಯಾವತ್ತು ಕೂಡ ಒಂದು ಮೋದಿ ಕೇರ್ನ ಇಂಡಿಯನ್ ಫ್ಲಾಗ್ನ ಅವರು ಕೆಲವು ಸಲ ಪಾಕೆಟಲ್ಲಿ ಇಟ್ಕೊಂಡಿರ್ತಾರೆ, ಕೆಲವು ಸಲ ಅವರು ಟೇಬಲ್ ಇಟ್ಕೊಂಡಿರ್ತಾರೆ. ಅವರ ಒಂದು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಆಗಲಿ, ಎಲ್ಲಿ ಒಂದು ಕಾರ್ಪೊರೇಟ್ ಆಫೀಸಲ್ಲಿ ಆಗಿರ್ಬೋದು, ಎಲ್ಲಿ ಹೋದ್ರೂ ಕೂಡ ಆ ಒಂದು ಫ್ಲಾಗ್ ನೋಡ್ತಾ ಇರ್ತಾರೆ. ಆ ಫ್ಲಾಗ್ ನೋಡಿ ಇವರಿಗೆ ಡ್ರೀಮ್ ಬರ್ತಾ ಇರ್ತದೆ, ನನ್ನ ದೇಶ ಭಾರತಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತೇಳಿ ದೇಶಭಕ್ತಿಯೊಂದಿಗೆ ಇಂತಹ ಅತಿ ದೊಡ್ಡ ದೇಶಭಕ್ತಿ ಇರ್ತಕ್ಕಂಥ ವ್ಯಕ್ತಿ ಜೊತೆಗೆ ನಾವು ಕೈ ಜೋಡಿಸಿದೀವಿ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸ್ನೇಹಿತರೆ. ಅತಿ ದೊಡ್ಡ ಒಂದು ದೇಶಭಕ್ತರಿದ್ದಾರೆ ನಮ್ಮ ದೇಶದಲ್ಲಿ. ಸ್ವಾಮಿ ವಿವೇಕಾನಂದ ಅಂತವರು, ಅದೇ ತರ ಒಂದು ಅಬ್ದುಲ್ ಕಲಾಂ ಅಂತವರು, ಇನ್ನ ದೊಡ್ಡವರು ಇದ್ದಾರೆ. ಸೊ ಅಂಥವರ ಲಿಸ್ಟಿಗೆ ನಮ್ಮ ಸಮೀರ್ ಸರ್ ಸೇರ್ತಾರೆ ಅಂತ ಹೇಳಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಆ ಒಂದು ದೊಡ್ಡ ಉದ್ದೇಶದಿಂದನೇ ಸಮೀರ್ ಸರ್ ಇವತ್ತು ಸಾಕಷ್ಟು ಸೇವೆ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಒಂದೇ ಅಲ್ಲ, ಇಲ್ಲಿ ಮೊದಲನೇ ಒಂದು ಪಿಕ್ಚರ್ ನೋಡ್ತಾ ಇದ್ದೀರಾ, ಕೇರಳದ ಚೀಫ್ ಮಿನಿಸ್ಟರ್ಗೆ ಕ್ರೋರ್ಸ್ ಟುಗೆದರ್ ಹಣನ ಅವರು ಡೊನೇಟ್ ಮಾಡಿದ್ರು. ಓಕೆ, ಮೋದಿ ಕೇರ್ನಲ್ಲಿ ಏನು ಒಂದು ಪರ್ಸೆಂಟೇಜ್ ಅನ್ನು ಎತ್ತಿಟ್ಟು ಅಲ್ಲಿ ದೊಡ್ಡ ಕ್ರೋರ್ಸ್ ಟುಗೆದರ್ ಹಣನ ಕೊಟ್ಟರು ಫ್ಲಡ್ ಆದಾಗ ಲಾಸ್ಟ್ ಇಯರ್. ಇತ್ತೀಚೆಗೆ ತಾನೇ ಡಿಸೆಂಬರ್ 15ಕ್ಕೆ ಬರ್ತ್ಡೇ ಆಯಿತು. ಇಡೀ ಇಂಡಿಯಾ ಸೆಲೆಬ್ರೇಟ್ ಮಾಡ್ತು ಮೈ ಡಿಯರ್ ಫ್ರೆಂಡ್ಸ್. ಯಾವ ಸೆಲೆಬ್ರಿಟಿ, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಕೂಡ ಬರ್ತ್ಡೇ ಈ ಥರ ಆಗುತ್ತೋ ಇಲ್ಲ ಗೊತ್ತಿಲ್ಲ ನನಗಂತೂ. ಸಮೀರ್ ಸರ್ ಬರ್ತ್ಡೇನ ಮಿಲಿಯನ್ಸ್ ಟುಗೆದರ್ ಜನ ಸೆಲೆಬ್ರೇಟ್ ಮಾಡಿದ್ರು. ಬರ್ತ್ಡೇ ಅಂದರೆ ಎಲ್ಲರೂ ಗಿಫ್ಟ್ನ ರಿಸೀವ್ ಮಾಡ್ತಾರೆ, ಆದರೆ ಸಮೀರ್ ಸರ್ ದೇಶಕ್ಕೆ ಗಿಫ್ಟ್ನ ಕೊಟ್ಟಿದ್ದಾರೆ. 1,14,00,000 ಚೆಕ್ನ ಕೊಟ್ಟಿದ್ದಾರೆ. ಯಾರಿಗೆ ಅಂತ ಹೇಳಿದ್ರೆ, ಸೊ ಡಿಸೇಬಲ್ಡ್ ಅಂಡ್ ಯಾರಿಗೆಲ್ಲ ಅನಾಥ ಮಕ್ಕಳು ಇರ್ತಾರೆ ಅವರ ಎಜುಕೇಷನ್ಗೋಸ್ಕರ ಇವರು ಡೊನೇಷನ್ ಅನ್ನು ಕೊಟ್ಟಿದ್ದಾರೆ. ಈ ಥರ ಸಿಕ್ಕಾಬಟ್ಟೆ ಒಂದು ದಾನ ಮಾಡ್ತಾ ಇದ್ದಾರೆ ನಮ್ಮ ಒಂದು ಸಮೀರ್ ಸರ್. ಅದೇ ಥರ ಇವ್ರ ಬಗ್ಗೆ ವಿಶೇಷ ಏನು ಅಂತ ಹೇಳಿದ್ರೆ, ಇವ್ರ ಹತ್ರ ಸಿಕ್ಕಾಪಟ್ಟೆ ಕಂಪ್ನಿಗಳಿದೆ. ಆದರೆ ಅವರು ಸಮೀರ್ ಸರ್ ಹೇಳ್ತಾರೆ, ಬೇರೆ ಎಲ್ಲ ಕಂಪ್ನಿಗಳಲ್ಲೂ ಕೂಡ ನಾವು ತುಂಬ ಬೆಳೀತಾ ಇದ್ದೀವಿ, ನಾವು ಹೆಸರು ಮಾಡ್ತಾ ಇದ್ದೀವಿ, ನಮ್ಮ ಸಂಸ್ಥೆ ತುಂಬ ಬೆಳೀತಾ ಇದೆ. ಆದರೆ ನಾನು ಮೋದಿ ಕೇರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ಯಾಕೆಂದರೆ ಎಷ್ಟು ನಾವು ಹೋರಾಟ ಮಾಡಿದರೂ ಕೂಡ ಹೊರಗಡೆ ಜಾಬಲ್ಲಿ, ಬಿಸ್ನೆಸ್ಸಲ್ಲಿ ಜನಗಳನ್ನ ಪಬ್ಲಿಕ್ನ ಬೆಳೆಸೋಕ್ಕಾಗಲ್ಲ, ಪಬ್ಲಿಕ್ ಡ್ರೀಮ್ ಫುಲ್ಫಿಲ್ ಮಾಡೋಕ್ಕಾಗಲ್ಲ, ದೇಶದ ಮಧ್ಯಮ ವರ್ಗದವರ ಕನಸನ್ನು ನೆರವೇರಿಸೋಕ್ಕಾಗಲ್ಲ. ಆದರೆ ಮೋದಿ ಕೇರ್ನಲ್ಲಿ ಕೋಟ್ಯಾಂತರ ಜನಗಳ, ಮಿಲಿಯನ್ಸ್ ಟುಗೆದರ್ ಜನಗಳ ಕನಸನ್ನು ನೆರವೇರಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಕೆಪಾಸಿಟಿ ಇದೆ. ಹಾಗಾಗಿ ನಾವು ಈ ಒಂದು ಎಕ್ಸಾಕ್ಟ್ಲಿ ಮೋದಿ ಕೇರ್ನಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಮೋದಿ ಕೇರ್ಗೆ ಅವರು ಯಾವ ಥರ ಮಾತು ಕೊಡ್ತಾ ಇದ್ದಾರೆ ಅಂದರೆ, 20 ಕಂಪ್ನಿ ಇದೆ, 19 ಕಂಪ್ನಿಗೆ ಅವರು 10% ಟೈಮ್ ಕೊಡ್ತಿದ್ದಾರೆ. ಆದರೆ ಮೋದಿ ಕೇರ್ಗೆ 90% ಟೈಮ್ ಕೊಡ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಹಂಗಿದ್ದಾಗ ನಾವು ಅರ್ಥ ಮಾಡ್ಕೋಬೇಕು,
ಪ್ರಶ್ನೆ ಇಷ್ಟೇ, ನೆನೆ ವಿಷನಲ್ಲಿ ಹೇಳ್ತಾ ಇದ್ದೆ ನಾನು, ಸಮೀರ್ ಸರ್ ಇಷ್ಟು ದೊಡ್ಡದಾಗಿ ಕನಸಿಟ್ಕೊಂಡಿದ್ದಾರೆ. ಇಂಡಿಯಾದಲ್ಲಿ ಇರ್ತಕ್ಕಂತಹ ಎಷ್ಟು ಜನ ಕಾರ್ಯಚೂರಾಗ್ತಾರೆ ಅದರಲ್ಲಿ 50% ಜನ ಮೋದಿ ಕೇರಿಂದ ಕಾರ್ಯಚೂರ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಭಾರತಕ್ಕೇನೆ ಒಂದು ಆರ್ಥಿಕ ಸ್ವಾತಂತ್ರ್ಯ ಕೊಡಿಸಬೇಕು ಅಂತ ವಿಷನ್ ಕಾಣ್ತಿದ್ದಾರೆ. ನಮ್ಮ ಒಂದು ಗುರಿ ಇವಾಗ ನಮ್ಮ ವಿಷನ್ ಏನು, ನಮ್ಮ ದೇಶಕ್ಕೋಸ್ಕರ ನಮ್ದೇನು ವಿಷನ್ನು, ಅಥವಾ ನನ್ನ ಫ್ಯಾಮಿಲಿಗೋಸ್ಕರ, ನನ್ನ ಟೀಮಿಗೋಸ್ಕರ, ನನ್ನ ಹಳ್ಳಿ, ನನ್ನ ತಾಲೂಕು, ನನ್ನ ಡಿಸ್ಟಿಕ್ಕು. ಸಮೀರ್ ಸರ್ ಒಬ್ಬರೇ ಇಂಡಿಯಾಕ್ಕೋಸ್ಕರ ಕನಸು ಕಂಡ್ರೆ ಆಗಲ್ಲ, ನಾವೆಲ್ಲರೂ ಕೂಡ ಕನಸು ಕಾಣಬೇಕಾಗಿದೆ ಸ್ನೇಹಿತರೆ. ಮುಂದೆ ನೋಡೋಣ. ಪ್ರಾಡಕ್ಟ್ಗಳ ಗುಣಮಟ್ಟ, ಬೆಲೆ, ಅದೇ ಥರ ಯಾವ ಕ್ಯಾಟಗರಿನಲ್ಲಿ ಸಿಗುತ್ತೆ ಇದನ್ನು ನೋಡಬೇಕಾಗುತ್ತೆ. ಅಂತಾರಾಷ್ಟ್ರೀಯ ಗುಣಮಟ್ಟ ಇದು ತುಂಬ ತುಂಬ ಇಂಪಾರ್ಟೆಂಟು. ಒಳ್ಳೆ ಒಂದು ಅಮೆರಿಕದಲ್ಲಿ ಸಿಗೋ ಕ್ವಾಲಿಟಿ ಇಲ್ಲಿ ಸಿಗುತ್ತೆ ನಮಗೆ. ಅದೇ ಥರ ಒಳ್ಳೆ ರಾ ಮೆಟೀರಿಯಲ್ ಸಿಗುತ್ತೆ. ಒಂದು ಹಲವಾರು ನಮಗೆ ಅವಾರ್ಡ್ ಕೂಡ ಬಂದಿದೆ, ಪ್ರೆಸ್ಟೀಜಿಯಸ್ ಅವಾರ್ಡ್ ಬಂದಿದೆ ಕ್ವಾಲಿಟಿಗೋಸ್ಕರ. ಕೈಗೆಟುಕೋ ಬೆಲೆ ಇದು ತುಂಬ ಇಂಪಾರ್ಟೆಂಟು. ಬೆಸ್ಟ್ ಕ್ವಾಲಿಟಿ ಅಂತ ಅಂದ್ಕೊಂಡು ರೇಟ್ ಜಾಸ್ತಿ ಇದ್ಬಿಟ್ರೆ ನಮ್ಮ ಸಾಮಾನ್ಯ ಜನಕ್ಕೆ ತಗೊಳ್ಳೋಕ್ಕಾಗಲ್ಲ. ಇಂಡಿಯಾದಲ್ಲಿ ನಮ್ಮ ಸಮೀರ್ ಮೋದಿ ಗೊತ್ತಿದೆ, ಭಾರತೀಯರು ಬೆಲೆನ ತುಂಬ ನೋಡ್ತಾರೆ ಅಂತೇಳಿ, ಅದಕ್ಕೆ ತಕ್ಕಂತೆ ಮ್ಯಾಚ್ ಆಗ್ತಾ ಇದೆ. ಇನ್ನು ವೈಶಿಷ್ಟ್ಯಗಳು ಸಿಕ್ಕಾಪಟ್ಟೆ ಇದೆ ಪ್ರಾಡಕ್ಟಲ್ಲಿ. ಏನಕ್ಕೆ ಹಲವಾರು ವೆರೈಟಿಯ ಪ್ರಾಡಕ್ಟ್ ಇದೆ, 100 ಟುಗೆದರ್ ಕಂಪ್ನಿಗಳಿಂದ ಪ್ರಾಡಕ್ಟ್ ಸಿಗ್ತಾ ಇದೆ. ಅದರ ಮೋದಿ ಕೇರ್ದ ಪ್ರಾಡಕ್ಟ್ ಯಾಕೆ ಅಂತ ನೀವು ನೋಡಿದಾಗ ಸ್ನೇಹಿತರೆ, ಇದು ಬೆಸ್ಟ್ ಕ್ವಾಲಿಟಿ, ಇಂಟರ್ನ್ಯಾಷನಲ್ ಕ್ವಾಲಿಟಿ, ಕಡಿಮೆ ಬೆಲೆಗೆ ಸಿಗ್ತಾ ಇದೆ, ಸ್ವದೇಶಿ ಕಂಪ್ನಿಯಿಂದ ಬರ್ತಕ್ಕಂಥದ್ದು ಇದು. ಅದೇ ಥರ ಮಲ್ಟಿಪರ್ಪಸ್ ಇದು, ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ ಇದು ಇರ್ತಕ್ಕಂಥದ್ದು. ಕಾನ್ಸಂಟ್ರೇಟೆಡ್ ಗಟ್ಟಿ ಮೊಸರು ಇದ್ದಾಗೆ ನಮ್ಮ ಮೋದಿ ಕೇರ್ ಪ್ರಾಡಕ್ಟ್, ಬೇರೆ ಪ್ರಾಡಕ್ಟ್ ಒಂದು ರೀತಿ ಮಜ್ಜಿಗೆ ಇದ್ದಾಗೆ. ಡೀಪಾಗಿ ರಿಸರ್ಚ್ ಮಾಡಿರ್ತಾರೆ, ಹಣ ಉಳಿತಾಯ ಆಗುತ್ತೆ. ಇಲ್ಲಿ ಕಲಬೆರಕೆ ಇಲ್ಲ. ಮುಖ್ಯವಾಗಿ ಹೊರಗಡೆ ಪ್ರಾಡಕ್ಟಲ್ಲಿ ಎಲ್ಲಿ ನೋಡಿದ್ರು ಸಿಕ್ಕಾಪಟ್ಟೆ ಕಲಬೆರಕೆ ಇರ್ತದೆ. ನಮ್ದು ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ. ಮತ್ತು ಬಯೋಡಿಗ್ರೇಡಬಲ್ ರೆಕಮೆಂಡೇಶನ್ ಮುಖಾಂತರ, ಮೌತ್ ರೆಕಮೆಂಡೇಶನ್ ಮುಖಾಂತರ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. 100% ಗ್ಯಾರಂಟಿ ಇದೆ. ಕಸ್ಟಮರೇ ಕಿಂಗು, ಕಸ್ಟಮರೇ ಬಾಸು ಇಲ್ಲಿ, ಕಸ್ಟಮರೇ ಗಾಡು ಇಲ್ಲಿ. ಅದ್ಭುತವಾದ ಡಿಸ್ಕೌಂಟು ಮತ್ತು ಒಳ್ಳೆ ಆರೋಗ್ಯ ಸಿಗ್ತಾ ಇದೆ ಇಲ್ಲಿ. ಆರೋಗ್ಯನೇ ಮಹಾಭಾಗ್ಯ. ಆ ಥರ ಒಂದು ಕಸ್ಟಮರ್ ಕೂಡ ಸಂಪಾದನೆ ಮಾಡ್ಬೋದು. ಒಂದು ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗ್ತಾ ಇದೆ. ಹಲವಾರು ಸರ್ಟಿಫಿಕೇಟ್ ಇದೆ. ಅದೇ ಥರ ಒಂದು ಜೀವನ ಶಿಕ್ಷಣ ಅಂತ ಏನು ಸಿಗ್ತಾ ಇದೆ, ವೆರಿ ಯುನಿಕ್. ಇಡೀ ಪ್ರಪಂಚದಲ್ಲೇ ಈ ಜೀವನ ಶಿಕ್ಷಣ ಎಲ್ಲಿ ಸಿಗ್ತಕ್ಕಂಥದ್ದು ಹೊರಗಡೆ ಸಿಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಅದೇ ಥರ 12 ಕ್ಯಾಟಗರಿನಲ್ಲಿ ವಂಡರ್ಫುಲ್ ಕ್ವಾಲಿಟಿ ಪ್ರಾಡಕ್ಟ್ ಇದೆ. ಸೊ ಸಾಕಷ್ಟು ಪ್ರಾಡಕ್ಟನ್ನು ಇನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಮೋದಿ ಕೇರಲ್ಲಿ. ಡಾನ್ ಟು ಡಸ್ಕ್, ಅರ್ಲಿ ಮಾರ್ನಿಂಗಿಂದ ನೈಟು ನೆಕ್ಸ್ಟ್ ಮಾರ್ನಿಂಗ್ವರೆಗೂ ಎಲ್ಲ ಪ್ರಾಡಕ್ಟ್ ಸಿಗ್ತಾ ಇದೆ ಮೋದಿ ಕೇರ್ನಲ್ಲಿ. ಎಸ್ ಫ್ರೆಂಡ್ಸ್, ಪ್ರಾಡಕ್ಟ್ ಟೆಸ್ಟಿಮೋನಿಯಲ್ ವೆರಿ ಇಂಪಾರ್ಟೆಂಟ್. ಎಷ್ಟು ಜನಗಳು ಇವತ್ತು ಪ್ರಾಡಕ್ಟ್ನ ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಶಬ್ದದಲ್ಲಿ ಹೇಳೋಕ್ಕಾಗಲ್ಲ. ಎಷ್ಟು ಜನಗಳು ಡಯಾಬಿಟಿಸಿಂದ ರಿಕವರಿ ಆಗಿದ್ದಾರೆ. BP ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಕೊರೋನಾ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಈ ಥರ ಸಿಕ್ಕಾಬಟ್ಟೆ. ಹಾಗಂತೇಳಿ ನಮ್ಮದು ಮೆಡಿಸಿನ್ ಖಂಡಿತ ಅಲ್ಲ, ಅದ್ಭುತವಾದಂಥ ಫುಡ್ ಸಪ್ಲಿಮೆಂಟು. ವ್ಯಕ್ತಿಯಿಂದ ವ್ಯಕ್ತಿಗೆ ರಿಸಲ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ಫ್ಯಾಂಟಾಸ್ಟಿಕ್ ಪ್ರಾಡಕ್ಟ್ ರಿಸಲ್ಟ್ ಇದೆ. ಹಾಗಾಗಿ ಜನಗಳು ನಮ್ಮ ಪ್ರಾಡಕ್ಟ್ನ ತುಂಬ ಇಷ್ಟಪಡ್ತಾರೆ. ರಿಪೀಟೆಡ್ ಪರ್ಚೇಸ್ ಕೂಡ ಆಗ್ತಾ ಇರ್ತದೆ. ಅದೇ ಥರ ಮೂರನೇ ಒಂದು ಕ್ರೈಟೇರಿಯಾ ನೋಡಿದಾಗ ಇಲ್ಲಿ ಇನ್ಕಮ್ ಯಾವ ಥರ ಇನ್ಕಮ್ ಇದೆ, ಇನ್ಕಮ್ ಪ್ಲಾನ್ ಯಾವ ಥರ ಇದೆ ಅಂತ ನೋಡಿದಾಗ ಅಕ್ಯುಮುಲೇಷನ್ ಪ್ಲಾನ್ ಇದೆ. ಮೊದಲೆಲ್ಲ BV 0 ಆಗ್ತಿತ್ತು. ಸಾಕಷ್ಟು ಜನ ಬೇಜಾರು ಮಾಡ್ಕೋತಾ ಇದ್ರು, ತುಂಬ ಜನ ಬಿಸ್ನೆಸ್ನ ಬಿಟ್ಟು ಹೋಗ್ತಿದ್ರು. ಅಕ್ಯುಮುಲೇಷನ್ ಪ್ಲಾನ್ ಬಂತು 5 ವರ್ಷದಿಂದ, ಟೇಕ್ ಆಫ್ ಆಯಿತು ಬಿಸ್ನೆಸ್ಸು. ಹೈಯೆಸ್ಟ್ ಪೇಔಟ್ ಇಂಡಸ್ಟ್ರಿನಲ್ಲೇ ಅತಿ ಹೆಚ್ಚು ಪೇಔಟ್ ಅಂತ ಹೇಳೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಪುಲ್ ಆ್ಯಂಡ್ ಪುಷ್ ಇದೆ. ಓಕೆ, ಬಿಗಿನರ್ಸ್ಗೂ ಒಳ್ಳೆ ಇನ್ಕಮು, ಮಧ್ಯಮದವ್ರಿಗೂ ಒಳ್ಳೆ ಇನ್ಕಮು, ಮತ್ತು ಟಾಪ್ ಲೀಡರ್ಗೂ ಒಳ್ಳೆ ಇನ್ಕಮ್ ಇರೋದ್ರಿಂದ ನಿದ್ದೆ ಮಾಡಬೇಕು ಅಂತ ಅನ್ಸಲ್ಲ. ಯಾರೆಲ್ಲ ಹಾರ್ಡ್ ವರ್ಕ್ ಮಾಡ್ತಾರೆ ನೋಡಿ, ಮಾರ್ಕ್ ಮೈ ವರ್ಡ್ಸ್, ಯಾರು ಡೆಡಿಕೇಟೆಡ್ ಹಾರ್ಡ್ ವರ್ಕ್ ಕಮಿಟ್ಮೆಂಟ್ ಕೊಡ್ತಾರೆ, ಇದು ಸಾಮ್ರಾಜ್ಯನ ಕಟ್ಟಿದ್ದಾರೆ, ಅವ್ರಿಗೆ ಸಿಕ್ಕಾಬಟ್ಟೆ ಪರ್ಮನೆಂಟ್ ಆಗಿ ಇನ್ಕಮ್ ಇದೆ. ಪ್ಯಾಸಿವ್ ಇನ್ಕಮ್ ಸಿಕ್ಕಾಬಟ್ಟೆ ಇದೆ. ಆದರೆ ಮ್ಯಾಸಿವ್ ಆಗಿ ನೀವು ಎಫರ್ಟ್ ಹಾಕಿದರೆ ಪ್ಯಾಸಿವ್ ಇನ್ಕಮ್ ಬರ್ತದೆ, ಅದು ಮ್ಯಾಸಿವ್ ಆಗಿ ಪ್ಯಾಸಿವ್ ಇನ್ಕಮ್ ಬರುತ್ತೆ. ಅದೇ ಥರ ಅದ್ಭುತವಾದಂಥ ಒಂದು ಪ್ರಮೋಷನ್ ಪ್ರೋಗ್ರಾಮ್ಗಳು, ಅದು ಲಾಯಲ್ಟಿ ಪ್ರೋಗ್ರಾಮ್, ಅಮೇಝಿಂಗ್ ಫ್ರೆಂಡ್ಸ್. ಎಷ್ಟು ನಮ್ಮನ್ನು ಡ್ರೈವ್ ಮಾಡ್ತಾ ಇದೆ ಅಂತ ಹೇಳಿದರೆ ಅನ್ಬಿಲಿಯಬಲ್. ಈ ಒಂದು ಲಾಯಲ್ಟಿ ಪ್ರೋಗ್ರಾಮ್ ಬಂದ ನಂತರ ದೊಡ್ಡ ಕ್ರಾಂತಿನೇ ಆಗಿದೆ ನಮ್ಮ ಬಿಸ್ನೆಸ್ಸಲ್ಲಿ. ನಾವು ಉಳಿಸ್ಕೊಳ್ಳೋದು ತುಂಬ ಈಸಿ ಆಗಿದೆ ನಮ್ಮ ಟೀಮ್ನ, ನಮ್ಮ ಜನಗಳನ್ನು. ಅದೇ ಥರ ಒಂದು ರೀಪರ್ಚೇಸ್ ಪ್ರೋಗ್ರಾಮ್ ಆಗಿರ್ಬೋದು, ಮಂತ್ಲಿ ಪ್ರೋಗ್ರಾಮ್ ಕೂಡ ಬಿಡುಗಡೆ ಮಾಡ್ತಾ ಇರ್ತಾರೆ. ಅದು ಒಂದು ಧೂಮ್ ಪ್ರೋಗ್ರಾಮ್ ಆಗಿರ್ಬೋದು. ಹಾಗಾಗಿ ಬೇರೆ ಥರ ಒಂದು ಅಟ್ರಾಕ್ಟಿವ್ ಪ್ರಮೋಷನ್ ಪ್ರೋಗ್ರಾಮ್ನ ಬಿಟ್ಟಿರ್ತಾರೆ. 62% ಇನ್ಕಮ್ ಅಲ್ಲದಲೇ ಎಕ್ಸ್ಟ್ರಾ ಸಿಗ್ತಕ್ಕಂಥದ್ದು ಇದು ಸ್ನೇಹಿತರೆ. ಅದೇ ಥರ 4ನೇ ವಿಚಾರ, ಟ್ರೈನಿಂಗು, ಸಪೋರ್ಟು, ಸೇವೆ ಮತ್ತು ಯಾವ ಥರ ಒಂದು ಕಾಳಜಿ ಅಂತಕ್ಕಂಥ ನೋಡಿದಾಗ ಇಲ್ಲಿ ಅದ್ಭುತವಾದಂಥ ಒಂದು ಸಪೋರ್ಟ್ ಸಿಗ್ತಾ ಇದೆ ಲೀಡರ್ಗಳಿಂದ, ಅದೇ ಥರ ಕಂಪ್ನಿಯಿಂದ. ಸೊ ಈ ಥರ ಏನು ನಾವು ಕ್ಲಾಸ್ ನಡೆಸ್ತಾ ಇದ್ದೀವಿ ನಿಮಗೆ, ಇದು ಕೂಡ ನಿಮಗೆ ವಿಶಿಷ್ಟವಾದ ಸಪೋರ್ಟು. ಬರೀ ನಮ್ಮ ಟೀಮ್ ಅಂತಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಟೀಮಲ್ಲೂ ಕೂಡ ಅವ್ರ ಲೀಡರ್ಗಳಿಂದ ಅದ್ಭುತವಾದಂಥ ಒಂದು ಸಪೋರ್ಟು, ವೆಬಿನಾರು, ಟೂಲ್ಗಳು ಸಿಗ್ತಾ ಇದೆ. ಕಂಪ್ನಿಯಿಂದನೂ ಅಷ್ಟೇ, ಅದು ಯೂಟ್ಯೂಬ್ ವಿಡಿಯೋ ಆಗಿರ್ಬೋದು, ಅದೇ ಥರ ಫಿಸಿಕಲ್ ಟ್ರೈನಿಂಗ್ ಆಗ್ಬೋದು, ತುಂಬ ಸಪೋರ್ಟ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಸರ್ವಿಸ್ ತುಂಬ ಇಂಪಾರ್ಟೆಂಟು. ಅದು ಪ್ರಾಡಕ್ಟ್ ಸರ್ವಿಸ್ ಆಗಿರ್ಬೋದು, ಅದು ಕೊರಿಯರ್ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಓಕೆ, ಬ್ಯಾಕ್ ಎಂಡ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲದೂ ಕೂಡ ಲೀಡರ್ಗಳಿಂದ ಅಷ್ಟೇ. ಸೊ ನಾವು ಹೇಳ್ತಾನೆ ಇರ್ತೀವಿ, ವಿ ಬಿಲ್ಡ್ ಪೀಪಲ್, ವಿ ಡೋಂಟ್ ಬಿಲ್ಡ್ ಬಿಸ್ನೆಸ್, ದೋಸ್ ಪೀಪಲ್ ವಿಲ್ ಬಿಲ್ಡ್ ದ ಬಿಸ್ನೆಸ್ ಅಂತ ಹೇಳ್ತೀವಿ. ಜನಗಳನ್ನು ನಾವು ಬಿಲ್ಡ್ ಮಾಡ್ತಾ ಇದೀವಿ, ಲೀಡರ್ನ ಬಿಲ್ಡ್ ಮಾಡ್ತಾ ಇದೀವಿ ಸ್ನೇಹಿತರೆ. ಅವರು ಹೋಗ್ಬಿಟ್ಟು ಬಿಸ್ನೆಸ್ನ ಬಿಲ್ಡ್ ಮಾಡ್ತಾರೆ. ಇಲ್ಲಿ ಕಾಳಜಿ ಇದೆ, ಇಲ್ಲಿ ಕೇರ್ ಆ್ಯಂಡ್ ಕನ್ಸರ್ನ್ ಇದೆ ಪ್ರತಿಯೊಬ್ಬರಿಂದನೂ ಕೂಡ. ತುಂಬ ಖುಷಿ ಆಗುತ್ತೆ. ಇಲ್ಲಿ ಇನ್ನೊಬ್ಬರು ತುಳಿದು ಬದುಕ್ತಕ್ಕಂಥದ್ದಲ್ಲ, ಇನ್ನೊಬ್ಬರು ಮೇಲ್ ತಗೊಂಬಂದು ನಾವು ಎಲ್ಲರೂ ಕೂಡ ಬೆಳೀತಾ ಹೋಗ್ತೀವಿ. ಅದೇ ಥರ 5ನೇ ಪಾಯಿಂಟು, ತುಂಬ ದೊಡ್ಡ ಸಕ್ಸಸ್ ಸ್ಟೋರಿಗಳಿದೆ.
ಎಲ್ಲ ವೆರೈಟಿಯ ಸಕ್ಸಸ್ ಸ್ಟೋರಿಗಳು ಇದೆ. ಯಾವ ಥರ ಅಂದರೆ ಹಳ್ಳಿಯಿಂದ ದಿಲ್ಲಿವರೆಗೂ ಯಾವ ಥರ ಕೂಲಿ ಮಾಡೋರು, ತರಕಾರಿ ಮಾರೋರು, ಆಟೋ ಡ್ರೈವರಿಂದ ಹಿಡಿದು ಹಾಲ್ ಮಾರೋರು, ಕಾರ್ಪೆಂಟರ್ ವರ್ಕ್ ಮಾಡ್ತಿರೋರು, ಹೋಟೆಲ್ ಕ್ಲೀನರಿಂದ ಹಿಡಿದು ಆಫೀಸರ್ಗಳು, ಸೈಂಟಿಸ್ಟ್ಗಳು, ಇಂಜಿನಿಯರ್, ಡಾಕ್ಟರ್ಗಳು, ಸೆಲೆಬ್ರಿಟಿಗಳು ಅವರು ಕೂಡ ತುಂಬ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ. ಕೆಲವರು ಪಾರ್ಟ್ ಟೈಮ್, ಕೆಲವರು ಫುಲ್ ಟೈಮಲ್ಲಿ ಈ ಬಿಸ್ನೆಸ್ಸಲ್ಲಿ ಗಲ್ಲಿನಲ್ಲಿ ಸಿಗ್ತಾರೆ ನಿಮಗೆ. ಅದು ತುಂಬ ನಂಬಿಕೆ ಕೊಡ್ತದೆ. ಯಾಕೆಂದರೆ ಯಾವುದೇ ಒಂದು ಸ್ಕೂಲ್ ಓಪನ್ ಆದಾಗ ಆರಂಭದಲ್ಲಿ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಕೊಡಬೇಕು. ಆದರೆ ಆ ಸ್ಕೂಲನ್ನು 2-3 ವರ್ಷ ಚೆನ್ನಾಗಿ ನಡೆಸಿ ಆ ಸ್ಕೂಲಿಗೆ ರ್ಯಾಂಕ್ ಬಂದರೆ ಆ ಸ್ಕೂಲ್ ಬಗ್ಗೆ ನಾವು ಪ್ರಮೋಷನ್ ಮಾಡೋದು ಬೇಕಾಗಿಲ್ಲ. ಸ್ಟೇಟ್ ಲೆವೆಲಲ್ಲಿ ರ್ಯಾಂಕ್ ಬಂತು ಅಂತ ಹೇಳಿದ್ರೆ ಮೀಡಿಯಾದಲ್ಲಿ ಬಂದಿರ್ತದೆ, ಪೇಪರಲ್ಲಿ ಬಂದಿರ್ತದೆ, ಜನಗಳು ಹುಡ್ಕೊಂಡು ಬರ್ತಾರೆ. ಅದೇ ಥರ ಮೋದಿ ಕೇರ್ ಇವಾಗ ಆ ಥರ ಆಗಿದೆ. ಒಂದು ಕಾಲದಲ್ಲಿ ಮೋದಿ ಕೇರ್ಲಿ ಸಕ್ಸಸ್ ಸ್ಟೋರಿ ಜಾಸ್ತಿ ಇರಲಿಲ್ಲ, ತುಂಬ ಜನ ತಿರಸ್ಕಾರ ಮಾಡ್ತಿದ್ರು. ಬಟ್ ಇವಾಗ ಮೋದಿ ಕೇರ್ನಲ್ಲಿ ಎಷ್ಟು ಚೆನ್ನಾಗಿ ಸಕ್ಸಸ್ ಸ್ಟೋರಿ ಇದೆ ಅಂತ ಹೇಳಿದ್ರೆ ಅದು ಸ್ಪ್ರೆಡ್ ಆಗ್ತಾ ಇದೆ. ಯಾಕೆಂದರೆ ಒಂದು ಸುವಾಸನೆ, ಹೂವಿನ ಒಂದು ಸುವಾಸನೆ ಏನಿದೆ, ಅಗರಬತ್ತಿಯ ಒಂದು ಸುವಾಸನೆ ಏನಿದೆ, ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಆ ಥರ ತುಂಬ ಬೆಳೀತಾ ಇದೆ ಸ್ನೇಹಿತರೆ. ಪ್ರಾಡಕ್ಟ್ ಟೆಸ್ಟಿಮೋನಿನೂ ಅಷ್ಟೇ. ಎಷ್ಟು ಜನ ತಮ್ಮ ಅನುಭವ ಹಂಚ್ಕೋತಾರೆ. ಅವ್ರಿಗೆ ಹಣ್ಣು ವಾಸಿ ಆಗಿರೋದ್ರ ಬಗ್ಗೆ ಆಗಿರ್ಬೋದು, ಅವರು ಮಡವೆ ವಾಸಿ ಆಗಿರೋದ್ರ ಬಗ್ಗೆ ಆಗಿರ್ಬೋದು, ಎನ್ವಿರಾನ್ ಚಿಪ್ಪನ್ನು ಬಳಸಿ ಒಂದು ರೇಡಿಯೇಷನ್ ಪ್ರಾಬ್ಲಮಿಂದ ಹೊರಗಡೆ ಬಂದಿರತಕ್ಕಂಥದ್ದು, ಹಲವಾರು ಕಾಯಿಲೆಗಳಿಂದ ಅವ್ರು ದೂರ ಆಗಿರ್ತಕ್ಕಂಥದ್ದು, ರೈತರು ಒಳ್ಳೆ ಬೆಳೆ ಬೆಳೆದಿರ್ತಕ್ಕಂಥದ್ದು, ಅದ್ಭುತವಾದಂಥ ಒಂದು ಟ್ರೈನಿಂಗ್ ಇದು ಸಿಗ್ತಾ ಇದೆ ನಿಮಗೆ. ಪ್ರಾಡಕ್ಟ್ನ ಒಂದು ರಿಸಲ್ಟ್ ಸಿಗ್ತಾ ಇದೆ. ಅದೇ ಥರ ಪ್ರಾಡಕ್ಟ್ ಅನ್ಲಿಮಿಟೆಡ್ ಸಕ್ಸಸ್ ಸ್ಟೋರಿ ಜೊತೆಗೆ ಪ್ರಾಡಕ್ಟ್ನ ಮತ್ತು ಬಿಸ್ನೆಸ್ಸಿನ ಸಕ್ಸಸ್ ಸ್ಟೋರಿ ತುಂಬ ಇದೆ ನಮ್ಮದ್ರಲ್ಲಿ. ಅದೇ ಥರ ವೆರಿ ಇಂಪಾರ್ಟೆಂಟ್ ಒಂದು ಸಪೋರ್ಟಿವ್ ಸಿಸ್ಟಮ್ ಏನಿದೆ, ಎಕ್ಸ್ಟ್ರಾಡಿನರಿ. ಒಂದು ಯೂನಿವರ್ಸಿಟಿ ಥರ ರನ್ ಆಗ್ತಾ ಇದೆ. ಅದು ಫಿಸಿಕಲ್ ಪ್ರೋಗ್ರಾಮ್ ಆಗಿರ್ಬೋದು, ಡಿಜಿಟಲ್ ಪ್ರೋಗ್ರಾಮ್ ಆಗಿರ್ಬೋದು, ಸಿಕ್ಕಾಬಟ್ಟೆ ಒಂದು ಸ್ಟೆಪ್ ಬೈ ಸ್ಟೆಪ್ ರೆಗ್ಯುಲರ್ ಆಗಿ ನಾವು ಎಜುಕೇಷನ್ ಕೊಡ್ತಾ ಇದ್ದೀವಿ. ಹಾಗಾಗಿ ಒಂದು ಸ್ಟೆಪ್ ಒಳಗಡೆ ಬಂದರೆ ಸಾಕು, ನೆಕ್ಸ್ಟ್ ಸ್ಟೆಪ್ ಎಂಟ್ರಿ ಆಗಿಬಿಟ್ರೆ ಮೋದಿ ಕೇರ್ ಸಿಸ್ಟಮ್ ಅನ್ನೋ ಒಂದು ಮೆಷಿನ್ನು ಒಳಗಡೆ ಎಲ್ಲದನ್ನು ಕೂಡ ಪರಿವರ್ತನೆ ಹೊಂದಿ ಪ್ರೊಸೆಸ್ಸಲ್ಲಿ ಹೊರಗಡೆ ಬರುವಾಗ ಲೀಡರ್ ಆಗಿ ಯಶಸ್ವಿ ವ್ಯಕ್ತಿಯಾಗಿ ಹೊರಗಡೆ ಬರ್ತಾರೆ. ಆ ಥರ ಸಿಸ್ಟಮ್ ಇದೆ ನಮ್ಮ ಹತ್ರ. ಅದಕ್ಕೆ ಸಪೋರ್ಟ್ ಮಾಡ್ತಿರೋದು 7 ದಿನದ ಕೋರ್ಸು ನಿಮ್ಮ ಭವಿಷ್ಯ ತಿಳ್ಕೊಳ್ಳೋಕ್ಕೋಸ್ಕರ ಆಜಾದಿ ಫೆಸ್ಟ್ ಅಂತೇಳಿ. ಈಗ ಅದನ್ನು ಆಜಾದಿ ಫೀಸ್ಟ್ ಅಂತಲೂ ಕೂಡ ಜನ ಅದನ್ನು ಪಾಪ್ಯುಲಾರಿಟಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದು ಮೊದಲನೇ ಅನುಭವ ತುಂಬ ಕನ್ಸಲ್ಟೆಂಟ್ಗಳಿಗೆ. ಸೊ ಇದರ ಒಂದು ಎಕ್ಸ್ಪೀರಿಯನ್ಸ್ ಮಾತ್ರ ಸಿಕ್ಕಾಬಟ್ಟೆ ಅಮೇಝಿಂಗ್ ಆಗಿದೆ. ಯಾಕೆಂದರೆ ಜ್ಞಾನ, ಇನ್ಫಾರ್ಮೇಷನ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಏನು ಆಳ, ಏನು ಮೋದಿ ಕೇರು, ಎಷ್ಟು ಒಂದು ಪ್ರಭಾವ ಇದೆ ಮೋದಿ ಕೇರ್ದು, ರಿಯಾಲಿಟಿ ಏನು, ಹಕೀಕತ್ ಏನು, ಎಲ್ಲದೂ ಕೂಡ ಸಿಗ್ತಾ ಇದೆ ಈ ಆಜಾದಿ ಫೆಸ್ಟಿಂದಾಗಿ. ಮೋದಿ ಕೇರ್ನ ಆಳ ಎಷ್ಟು, ಮೋದಿ ಕೇರ್ನ ವಿಸ್ತಾರ ಎಷ್ಟು ಬೃಹದಾಕಾರವಾಗಿ ಬೆಳೆದಿದೆ, ಏನೆಲ್ಲ ನಡೀತಾ ಇದೆ ಅಂತಕ್ಕದ್ದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಆ ಒಂದು ವಿಷನ್ನು ಸ್ಟ್ರಾಂಗ್ ಆಗಿ ಒಳಗಡೆಯಿಂದ ಬರ್ತಾ ಇದೆ, ಕನ್ವಿಕ್ಷನ್ನು. ತುಂಬ ಜನಗಳು ರೆಡಿಯಾಗಿದ್ದಾರೆ ಇವಾಗ ದೊಡ್ಡ ಒಂದು ರಾಕ್ ಮಾಡಲಿಕ್ಕೆ. ಎಸ್ ಫ್ರೆಂಡ್ಸ್, ನನ್ನ ಫೇವ್ರೇಟ್ ಟಾಪಿಕ್ ಇದು. ಸ್ನೇಹಿತರೆ, ಸೋರ್ಸ್ ಆಫ್ ಕ್ರಿಯೇಷನ್ ಅಂತ ಹೇಳಿದರೆ ಯಾವುದ್ಯಾವುದೆಲ್ಲ ಸೋರ್ಸ್ ಆಫ್ ಕ್ರಿಯೇಷನ್ನು ಹೇಳಲಿಕ್ಕಾಗುತ್ತಾ ನಿಮಗೆ? ಎಕ್ಸಾಂಪಲ್, ಓಕೆ, ಯಾವುದೆಲ್ಲ ಮರುಸೃಷ್ಟಿ ಆಗ್ತಾ ಹೋಗುತ್ತೆ ಅದಕ್ಕೆ ನಾವು ಸೋರ್ಸ್ ಆಫ್ ಕ್ರಿಯೇಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಅಮ್ಮ, ತಾಯಿಯ ಒಡಲು, ಓಕೆ, ಬ್ರಹ್ಮ, ಆ ಬ್ರಹ್ಮ ಸೃಷ್ಟಿಕರ್ತ ಅಂತ ಹೇಳ್ತೀವಿ. ಅದೇ ಥರ ನೀವು ಯೋಚನೆ ಮಾಡ್ತಾ ಹೋದ್ರೆ ಸ್ನೇಹಿತರೆ, ಬೀಜ ಇದೆ, ಮೊಟ್ಟೆ ಇದೆ, ಮೊಟ್ಟೆಯಿಂದ ಎಷ್ಟು ಮರಿ ಬರುತ್ತೆ ನೆನ್ನೆ ಕೂಡ ನಾನು ಕ್ಲಾಸಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಅದೇ ಥರ ಒಂದು ಸಿಕ್ಕಾಪಟ್ಟೆ ಒಂದು ಐಡಿಯಾ, ಅದರಿಂದ ಅದು ಒಂದು ಕ್ರಿಯೇಷನ್ ಮಾಡ್ತಾ ಹೋಗುತ್ತೆ. ಅದು ಬೇರೆ ಸಾಕಷ್ಟು ತಾಯಿಯ ಒಡಲು ಅಂತ ಹೇಳಿದೆ ನಾನು. ಈ ಭೂಮಿ ತಾಯಿ ಏನಿದೆ ಅದು ಕೂಡ ಒಂದು ರೀತಿಯಾದಂಥ ಒಂದು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಒಂದು ಜ್ಞಾನ ಆಗಿರ್ಬೋದು, ಒಂದು ಗುರು ಆಗಿರ್ಬೋದು, ವಿಶ್ವವಿದ್ಯಾನಿಲಯ ಆಗಿರ್ಬೋದು, ರಿಸರ್ವಾಯರ್, ಅಣೆಕಟ್ಟು, ಒಂದು ನೀರು, ಒಂದು ಸಮುದ್ರ ಆಗಿರ್ಬೋದು. ಈ ಥರ ನೋಡ್ತಾ ಹೋದರೆ ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್. ಯಾವುದೆಲ್ಲ ಒಂದು ಮರುಸೃಷ್ಟಿ ಆಗ್ತಾ ಹೋಗುತ್ತೆ. ಹಣ, ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಅಂತ ಹೇಳ್ತೀವಿ. ಒಂದು ಹಣದಿಂದ ಎಷ್ಟು ಸೃಷ್ಟಿ ಆಗ್ತಾ ಇದೆ ಇವತ್ತು ಪ್ರಪಂಚ. ಅದೇ ಥರ ಯಾವ ಥರ ಒಂದು ಸ್ಪರ್ಮ್, ವೀರ್ಯಾಣುದಿಂದ ಯಾವ ಥರ ಒಂದು ಪರಿವರ್ತನೆ ಆಗ್ತಾ ಹೋಗುತ್ತೆ. ರೂಟ್, ಬೇರು ಅಂತಕ್ಕದ್ದು ಎಷ್ಟು ಇಂಪಾರ್ಟೆಂಟು. ಅದೇ ಥರ ಒಂದು ಐಡಿಯಾ, ಒಂದು ಸೈಂಟಿಸ್ಟ್ಗಳು ಮಾಡ್ತಕ್ಕಂಥ ಆವಿಷ್ಕಾರ ಒಂದರಿಂದ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅದೇ ಥರ ಇದೆಲ್ಲದೂ ಕೂಡ ಸೋರ್ಸ್ ಆಫ್ ಕ್ರಿಯೇಷನ್ನು. ನಮ್ಮ ಮೋದಿ ಕೇರ್ನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನೀವು ಎಲ್ಲರೂ ಕೂಡ ಸೋರ್ಸ್ ಆಫ್ ಕ್ರಿಯೇಷನ್. ಏನು ಅಂದರೆ ಮೋದಿ ಕೇರ್ನಲ್ಲಿ ಏನು ಕ್ರಿಯೇಟ್ ಮಾಡ್ತಿದ್ದೀವಿ, ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಾವು ಮೋದಿ ಕೇರಲ್ಲಿ ಲೀಡರ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಅಷ್ಟೇ ಅಲ್ಲ, ಯಶಸ್ವಿ ವ್ಯಕ್ತಿಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಸಕ್ಸಸ್ ಆಗೋರನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಆರೋಗ್ಯ ಭಾಗ್ಯ ಕೊಡ್ತಾ ಇದ್ದೀವಿ, ದೇಶದಲ್ಲಿ ಕಾಂಟ್ರಿಬ್ಯೂಷನ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಿ ಕಾನ್ಫಿಡೆನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದೇ ಥರ ಏನು ಜನಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಪ್ರತಿಯೊಂದು ಕೂಡ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಎವ್ರಿಥಿಂಗ್ ಅಂಡರ್ ಒನ್ ರೂಫ್, ಓಕೆ, ಕಾನ್ಫಿಡೆನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದೇ ಥರ ಒಂದು ಜನಗಳಲ್ಲಿ ಏನು ಒಂದು ಭಯ ಅಂತಕ್ಕಂಥದ್ದು ಅದನ್ನು ತೊಲಗಿಸ್ಬಿಟ್ಟು ಆತ್ಮವಿಶ್ವಾಸ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು, ಪ್ರತಿಯೊಂದು ಒಂದು ವಿಷನನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಒಬ್ಬ ಯಶಸ್ವಿ ವ್ಯಕ್ತಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಗುಣಗಳನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಜನಗಳ ಜೀವನನ ಸ್ವರ್ಗ ರೀತಿ ಸೃಷ್ಟಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಇಂಡಿಯಾದಲ್ಲೇ ಏನೆಲ್ಲ ಅವಶ್ಯಕತೆ ಇರ್ತಕ್ಕಂಥದ್ದನ್ನು ಒಂದು ಕಾಂಟ್ರಿಬ್ಯೂಷನ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಪರಿವರ್ತನೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆ ಥರ ಒಂದು ಕ್ರಿಯೇಟರ್ಸ್ ನಾವೆಲ್ಲರೂ ಆಗಿರೋದ್ರಿಂದ ನಿಮಗೆ ಎಲ್ಲರಿಗೂ ಒಂದು ದೊಡ್ಡ ಒಂದು ಸ್ಥಾನಮಾನ ಇದೆ, ಒಂದು ದೊಡ್ಡ ನಮಗೆ ಒಂದು ಫೀಲಿಂಗ್ ಇದೆ, ಪ್ರೌಡ್ ಫೀಲಿಂಗ್ ಇದೆ ಸ್ನೇಹಿತರೆ. ವಾವ್.
ನನ್ನ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಫೇವ್ರೇಟ್ ಟಾಪಿಕ್ ಇದು ಸ್ನೇಹಿತರೆ. ಎಕ್ಸ್ಕ್ಯೂಸ್ ಮೀ. ಓಕೆ, ಅಷ್ಟೈಶ್ವರ್ಯಗಳು ಅಂತೇಳಿ ಎಲ್ಲರೂ ಹಾಗಾಗಿ ಹೇಳ್ತಾ ಇರ್ತಾರೆ. ಒಂದು ಸಾಮಾಜಿಕ ಜೀವನದಲ್ಲಿ ಇದು ಹಾಸುಹೊಕ್ಕಾಗಿದೆ. ಅಷ್ಟೈಶ್ವರ್ಯಗಳ ಒಂದು ಒಡೆಯ ಆದರೆ ನೀನು ಯಾವ ಥರ ಇರುತ್ತೆ ಅಂತೇಳಿ ಸ್ವಲ್ಪ ನೋಡೋಣ. ತುಂಬ ನನ್ನ ಫೇವ್ರೇಟ್ ಟಾಪಿಕ್. ಇದಕ್ಕೇನೆ ಒಂದು ಗಂಟೆ ಬೇಕು, ಆದರೆ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ಇವತ್ತು. ಯಾವ್ದ್ಯಾವುದು ಅಷ್ಟೈಶ್ವರ್ಯ ಅಂತ ನೋಡಿದಾಗ ಸ್ನೇಹಿತರೆ, ಸೊ ಆರೋಗ್ಯ ಅಂತಕ್ಕದ್ದು ತುಂಬ ಇಂಪಾರ್ಟೆಂಟ್. ನಿಮಗೆ ಎಲ್ಲ ಗೊತ್ತಿದೆ, ಆರೋಗ್ಯ ಅನ್ನೋದು ಅತಿ ದೊಡ್ಡ ಆಸ್ತಿ, ಮಹಾನ್ ಆಸ್ತಿ. ಓಕೆ, ಆರೋಗ್ಯನೇ ಭಾಗ್ಯ ಅಲ್ಲ, ಆರೋಗ್ಯನೇ ಮಹಾಭಾಗ್ಯ. ಎಷ್ಟು ಅಧಿಕಾರ, ಪದವಿ, ಎಲ್ಲ ಸ್ಥಾನಮಾನ ಇದ್ದು, ತುಂಬ ಎಜುಕೇಷನ್ ಎಲ್ಲ ಇದ್ರೂ ಕೂಡ ಆರೋಗ್ಯ ಕೆಟ್ಟೋಯ್ತು ಅಂತ ಅನ್ಕೊಳ್ಳಿ, ಏನಾದರೂ ಮಾಡ್ಲಿಕ್ಕಾಗುತ್ತಾ? ನಾವು ಆರೋಗ್ಯನ ಕೆಡಿಸ್ಕೊಂಡ್ವಿ ಅಂತ ಹೇಳಿದ್ರೆ, ನಮ್ಮ ಹತ್ರ 10 ಕೋಟಿ 100 ಕೋಟಿ ದುಡ್ಡಿದೆ ಅಂತ ಹೇಳಿದ್ರು ಕೂಡ ಯಾವ ಡಾಕ್ಟ್ರು, ಯಾವ ಹಾಸ್ಪಿಟಲ್, ಯಾವ ಸೈಂಟಿಸ್ಟ್ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ನೇಹಿತರೆ, ಆರೋಗ್ಯ ಮನೆಯಲ್ಲಿ ಎಲ್ಲ ಒಂದು ಸೂತಕದ ವಾತಾವರಣ ಇರ್ತದೆ. ಸೊ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಒಂದು ಬೇಸರದ ಸಂಗತಿ ಆಗಿರ್ತದೆ, ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಮನೆಯಲ್ಲಿ. ಆರೋಗ್ಯನೇ ಅತಿ ದೊಡ್ಡ ಮಹಾಭಾಗ್ಯ. ಆರೋಗ್ಯ ಹಿಡ್ಕೊಂಡಿರೋ ವ್ಯಕ್ತಿ ಪ್ರಪಂಚದಲ್ಲಿ ಅತಿ ದೊಡ್ಡ ಶ್ರೀಮಂತ ಅಂತ ಹೇಳ್ಬೋದು. ಇಲ್ಲ ಅಂದರೆ ಜೀವನ ನರಕ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಐಶ್ವರ್ಯ, ಇದ್ರ ಹಿಂದೆ ಇಡೀ ಪ್ರಪಂಚನೇ ಬಿದ್ದಿದೆ. ಓಕೆ, ವಿಟಮಿನ್ ಎಂ ಇಲ್ಲ ಅಂದರೆ ಯಾವ ವಿಟಮಿನ್ ವರ್ಕ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಟು ಟೂಂಬ್ ಅಂದರೆ ಗರ್ಭದಿಂದ ಹಿಡಿದು ಸಾವಿನವರೆಗೆ ಪ್ರತಿಯೊಂದಕ್ಕೂ ಕೂಡ ಹಣ ಬೇಕೇ ಬೇಕು. ಅದು ಮಗುನ ಬೆಳೆಸೋದ್ರಿಂದ ಹಿಡಿದು ಎಜುಕೇಷನಿಗೆ ಆಗಿರ್ಬೋದು, ಚಿಲ್ಡ್ರನ್ ಮ್ಯಾರೇಜಿಗೆ ಆಗಿರ್ಬೋದು, ಕೆರಿಯರ್ಗೋಸ್ಕರ ಆಗಿರ್ಬೋದು, ಅಥವಾ ಒಂದು ಲೈಫ್ ಸ್ಟೈಲು, ಕಾರು, ಮನೆ, ಒಂದು ಡೊನೇಷನ್ ಮಾಡಬೇಕು ಅಂತ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಹಣ ಬೇಕು ಸ್ನೇಹಿತರೆ. ಹಣ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಜೀವನ. 100 ಸಮಸ್ಯೆ ಜೀವನದಲ್ಲಿದೆ ಅಂತ ಹೇಳಿದ್ರೆ 96 ಸಮಸ್ಯೆಗೆ ಉತ್ತರ ಐಶ್ವರ್ಯ, ಹಣ ಆಗಿರುತ್ತೆ. ಇನ್ನು 4% ಬೇರೆದಾಗಿರ್ತದೆ. ಹಾಗಾಗಿ ಇಡೀ ಪ್ರಪಂಚ ಇದಕ್ಕೋಸ್ಕರ ಸಿಕ್ಕಾಪಟ್ಟೆ ಹೋರಾಟ ಮಾಡ್ತಾ ಇದೆ. ಇದು ಅತಿ ದೊಡ್ಡ ಆಸ್ತಿ ಮನುಷ್ಯನಿಗೆ. ಅದೇ ಥರ ಜ್ಞಾನ ಸ್ನೇಹಿತರೆ, ನಾನು ಜ್ಞಾನ ಬಗ್ಗೆ ಮಾತಾಡ್ತಿರೋದು ಸ್ಕೂಲ್ ಎಜುಕೇಷನ್ ಬಗ್ಗೆ ಅಲ್ಲ, ಅದು ಜ್ಞಾನನೇ. ನಾನು ವಿಸ್ಡಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಜೀವನಕ್ಕೆ ಬೇಕಾಗಿರೋ ಒಂದು ಜ್ಞಾನ. ಸೈನ್ಸು, ಮ್ಯಾಥ್ಸು, ಹಿಸ್ಟ್ರಿ, ಮ್ಯಾಥ್ಸು, ಸೋಸಿಯಾಲಜಿ, ಹಿಸ್ಟ್ರಿ ನಾವೆಲ್ಲ ಓದ್ತಾ ಇದ್ದೀವಿ. ಆದರೆ ಅಲ್ಲಿ ನಮಗೆ ಗ್ಯಾರಂಟಿ ಇಲ್ಲ ನಮ್ಮ ಜೀವನದಲ್ಲಿ ಅತಿ ದೊಡ್ಡ ಯಶಸ್ಸು ಸಿಗುತ್ತೆ, ಪರಿವರ್ತನೆ ಆಗುತ್ತೆ ಅಂತೇಳಿ ಎಜುಕೇಟ್ ಆಗ್ತೀವಿ ನಾವು. ಆದರೆ ಜ್ಞಾನ ಅಂದರೆ ಜೀವನ ಜ್ಞಾನ, ವ್ಯಕ್ತಿತ್ವ ವಿಕಸನದ ಜ್ಞಾನ, ನಾಯಕತ್ವದ ಜ್ಞಾನ, ಪ್ರಾಡಕ್ಟಿನ ಜ್ಞಾನ, ಓಕೆ, ಯಶಸ್ಸಿನ ಬಗ್ಗೆ ಜ್ಞಾನ ಆಗಿರ್ಬೋದು, ಜನಗಳ ಬಗ್ಗೆ ಜ್ಞಾನ ಆಗಿರ್ಬೋದು, ಓಕೆ, ಮಾರ್ಕೆಟ್ ಬಗ್ಗೆ ಜ್ಞಾನ ಆಗಿರ್ಬೋದು, ಈ ಥರದ ಜ್ಞಾನ. ಸೊ ಎಕ್ಸಾಕ್ಟ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಬಗ್ಗೆ ಆಗಿರ್ಬೋದು, ಒಂದು ಪ್ರತಿಯೊಂದು ಸ್ಕಿಲ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆ ಜ್ಞಾನ ಅತಿ ದೊಡ್ಡ ಆಸ್ತಿ. ಇವತ್ತು ಯಾರೆಲ್ಲ ಎಜುಕೇಷನ್ ಇಲ್ಲದೆ ಇದ್ದರೂ ಜೀವನದಲ್ಲಿ ಅತಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಅದು ನಮ್ಮ ನರೇಂದ್ರ ಮೋದಿ ಆಗಿರ್ಬೋದು, ಇನ್ನು ಒಂದು ಧೀರುಭಾಯಿ ಅಂಬಾನಿ ಆಗಿರ್ಬೋದು, ವಿಜಯ್ ಸಂಕೇಶ್ವರ್ ಆಗಿರ್ಬೋದು, ಇವು ಯಾರು ಕೂಡ ಸೂಪರ್ ಗ್ರಾಜ್ಯುಯೇಟ್ಸ್ ಅಲ್ಲ, ಇನ್ಕ್ಲೂಡಿಂಗ್ ಬಿಲ್ ಗೇಟ್ಸ್. ಆದರೆ ಜೀವನದ ಜ್ಞಾನ ಇದೆಯಲ್ವಾ, ಇನ್ಕ್ಲೂಡಿಂಗ್ ಥಾಮಸ್ ಆಲ್ವಾ ಎಡಿಸನ್, ಅವರೆಲ್ಲರೂ ಕೂಡ ಜೀವನ ಜ್ಞಾನದಿಂದ ಅತಿ ದೊಡ್ಡ ಮಹಾನ್ ಮೇಧಾವಿ ವ್ಯಕ್ತಿಗಳಾಗಿದ್ದಾರೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಆ ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ದೊಡ್ಡ ಆಸ್ತಿ ಸ್ನೇಹಿತರೆ. ಈ ಜ್ಞಾನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಒಬ್ಬ ಪಂಡಿತ, ಒಬ್ಬ ರಾಜನಿಗೆ ಅವನ ಆಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಗೌರವ. ಆದರೆ ಒಬ್ಬ ಪಂಡಿತನಿಗೆ, ಜೀವನ ಜ್ಞಾನ ತಿಳ್ಕೊಂಡಿರೋನಿಗೆ, ಅವ್ನು ಎಲ್ಲೋದ್ರೂ ಕೂಡ ಆ ವ್ಯಕ್ತಿಗೆ ತುಂಬಾ ಒಂದು ಗೌರವ ಇರುತ್ತೆ ಅಂತ ಹೇಳ್ತಾರೆ. ಅದೇ ಥರ ಧೈರ್ಯ ಅಂತಕ್ಕದ್ದು ತುಂಬ ಇಂಪಾರ್ಟೆಂಟು. ಜೀವನದಲ್ಲಿ ಏನು ಕಳ್ಕೊಂಡ್ರು ಧೈರ್ಯ ಕಳ್ಕೊಂಬಾರ್ದು, ಏನು ಕಳ್ಕೊಂಡ್ರು ಆತ್ಮವಿಶ್ವಾಸ ಕಳ್ಕೊಂಬಾರ್ದು. ಹೇಳ್ತಾ ಇರ್ತಾರೆ, ಅಯ್ಯೋ ಅವ್ರು ಎಲ್ಲ ಕಳ್ಕೊಂಡ್ಬಿಟ್ರು, ಪಾಪರಾಗ್ಬಿಟ್ರು ಅಂತೇಳಿ. ಸ್ನೇಹಿತರೆ, ಹಣ ಹೋಯ್ತು ಅಥವಾ ಆರೋಗ್ಯ ಹೋಯ್ತು, ಆರೋಗ್ಯ ಹೋಗೋದು ಬೇಡ, ಹೋಯ್ತು ಅಂತ ಅನ್ಕೊಳ್ಳಿ, ದೊಡ್ಡ ನಷ್ಟ ಅಲ್ಲ. ಧೈರ್ಯ ಹೋಯ್ತು ಅಂತ ಅನ್ಕೊಳ್ಳಿ, ಮುಗಿದೋಯ್ತು ಕತೆ. ಯಾರೆಲ್ಲ ಆತ್ಮಹತ್ಯೆ ಮಾಡ್ಕೊತಾರೆ ಅವ್ರ ಶ್ವಾಸ ನಿಂತೋಗುತ್ತೆ. ಯಾಕೆಂದ್ರೆ ವಿಶ್ವಾಸ ಇರಲ್ಲ ಅವರಿಗೆ. ಏನು ಕಳ್ಕೊಂಡ್ರು ಕೂಡ ಈ ಧೈರ್ಯ ಕಳ್ಕೊಳ್ಳೋದು ತುಂಬ ಡೇಂಜರ್ ಫ್ರೆಂಡ್ಸ್. ಧೈರ್ಯ ಕಳ್ಕೊಂಡ್ಬಿಟ್ರೆ ಎಲ್ಲ ಕಳ್ಕೊಂಡಂಗೆ ಲೈಫಲ್ಲಿ. ಆ ಭಯ ಅಂತಕ್ಕದ್ದು ಏನಿದೆ ಅದು ತುಂಬ ಡೇಂಜರ್. ಓಕೆ, ಸೊ ಫ್ರೆಂಡ್ಸ್, ಲಕ್ಷ್ಮಿ ಮಿತ್ತಲ್ ಅಂತೇಳಿ ನಿಮ್ಗೆ ಗೊತ್ತಿರ್ಬೋದು, ಬಿಸ್ನೆಸ್ ಒಂದು ಸ್ಟೀಲ್ ಟೈಕೂನು, ಪ್ರಪಂಚದಲ್ಲೇ ಅತಿ ದೊಡ್ಡ ಶ್ರೀಮಂತ, ಒನ್ ಆಫ್ ದ ಬಿಗ್ಗೆಸ್ಟ್ ರಿಚ್ ಪರ್ಸನ್. ಅವ್ರು ಹೇಳ್ತಾರೆ, ಸೊ ಮಲ್ಟಿ ಬಿಲಿಯನರ್ ಇವಾಗ. ಆದರೆ ಒಂದು ಕಾಲದಲ್ಲಿ ಬಿಸ್ನೆಸ್ ಅಲ್ಲಿ ಮೇಲ್ ಬರುವಾಗ ಒಂದ್ಸಲ ಅವರು ದೊಡ್ಡ ಹಣ ಕಳ್ಕೋತಾರೆ. 28,000 ಕೋಟಿ ಹಣನ ಲಾಸ್ ಮಾಡ್ಕೋತಾರೆ ಒಂದು ಡೀಲಲ್ಲಿ. ಸಾಲ ಎಲ್ಲ ಮಾಡಿರ್ತಾರೆ, ತುಂಬಾ ಅವರು ಲಾಸ್ ಮಾಡ್ಕೋತಾರೆ. ಆದರೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಐ ಲಾಸ್ಟ್ 28,000 crore rupees ಇನ್ ಒನ್ ಆಫ್ ದ ಡೀಲ್, ಬಟ್ ಐ ಡಿಡ್ ನಾಟ್ ಲೂಸ್ ಮೈ ಕಾನ್ಫಿಡೆನ್ಸ್. ಐ ವಿಲ್ ಗೆಟ್ ಬ್ಯಾಕ್ ಎವ್ರಿಥಿಂಗ್ ಅಂಡ್ ಐ ವಿಲ್ ಅರ್ನ್ ಮೋರ್ ದ್ಯಾನ್ 10 times than ವಾಟ್ ಐ ಲಾಸ್ಟ್ ಅಂತ ಹೇಳ್ತಾರೆ. ಅಂದರೆ ನಾನು 28,000 ಕೋಟಿ ಹಣ ಕಳ್ಕೊಂಡೆ, ಒಂದು ಡೀಲಲ್ಲಿ ಕಳ್ಕೊಂಡಿರೋದು ಹಣ ಮಾತ್ರ, ನಾನು ಧೈರ್ಯ ಕಳ್ಕೊಂಡಿಲ್ಲ. ಅದರ 10ರಷ್ಟು ನಾನು ವಾಪಸ್ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಇದು ಒಂದು ಬಿಸ್ನೆಸ್ ಇಂಡಿಯಾ ಮ್ಯಾಗಝಿನಲ್ಲಿ ಫ್ರಂಟ್ ಪೇಜಲ್ಲೇ ಅವರ ಒಂದು ಸ್ಟೋರಿ ಬಂದಿತ್ತು. ಅದು ಧೈರ್ಯಕ್ಕೆ ಒಂದು ಅದ್ಭುತವಾದಂಥ ಒಂದು ಎಕ್ಸಾಂಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಸಾಲ ಆಯಿತು ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊತಾರೆ, ಎಕ್ಸಾಮಲ್ಲಿ ಫೇಲ್ ಆದೆ ಅಂತ ಆತ್ಮಹತ್ಯೆ ಮಾಡ್ಕೊತಾರೆ, ಲವ್ವಲ್ಲಿ ಫೇಲ್ಯೂರ್ ಆದೆ ಅಂತ ಆತ್ಮಹತ್ಯೆ ಮಾಡ್ಕೊತಾರೆ. ಅದಲ್ಲ ಸ್ನೇಹಿತರೆ, ಧೈರ್ಯ ಅಂತ ಕತ್ತಿದ್ರೆ ಎಷ್ಟೋ ಜನ ಶ್ರೀಮಂತರು ಮಕ್ಕಳು ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ದಲೇ, ಉಳಿಸ್ಕೊಳ್ಳೋಕ್ಕಾಗ್ದಲೇ ಲೈಫಲ್ಲಿ ಆರ್ಡಿನರಿ ವ್ಯಕ್ತಿಗಳಾಗಿದ್ದಾರೆ. ಅವ್ರಿಗೆ ಧೈರ್ಯನೇ ಇರಲ್ಲ, ಒಂದು ಆತ್ಮವಿಶ್ವಾಸ ಇರಲ್ಲ, ಪಬ್ಲಿಕ್ ಸ್ಪೀಕಿಂಗ್ ಮಾಡೋಕ್ಕಾಗಲ್ಲ, ಒಂದು ಇಂಟರ್ವ್ಯೂ ಫೇಸ್ ಮಾಡೋಕ್ಕಾಗಲ್ಲ. ಇದು
ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ. ಧೈರ್ಯ ಯಾರು ಸಂಪಾದನೆ ಮಾಡಿರ್ತಾರೆ ಅವ್ರು ಲೀಡರ್ ಆಗ್ತಾರೆ. ಅದು ಅತಿ ದೊಡ್ಡ ಆಸ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೀರ್ತಿ, ಎಲ್ಲರೂ ಇದರಿಂದ ಹೋಗ್ತಾ ಇದ್ದಾರೆ. ಹಣ ಸಿಕ್ಕಾಪಟ್ಟೆ ಬೇಕು, ಅದಾದ ನಂತರ ಕೀರ್ತಿ ಸಂಪಾದನೆ. ಏನೇ ಮಾಡೋಕೆ ಹೋದ್ರೂ ಕೂಡ ಒಂದು ದೇವಸ್ಥಾನಕ್ಕೆ ಒಂದು ಗಂಟೆನ ನಾವು ಗಿಫ್ಟ್ ಕೊಟ್ಟರು ಕೂಡ ಅಲ್ಲಿ ನಮ್ಮ ಹೆಸರಿರಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಭಾರತದಲ್ಲಿ 30% ಜನ ಬಡತನ ಅಂದ್ರೆ ಹೊಟ್ಟೆಗೆ ಹಸಿವಿನಿಂದ ಮಲಗ್ತಾರಂತೆ, ಅನ್ನ ಸಿಗ್ಲಿಲ್ಲ ಅಂತೇಳಿ. ಉಳಿದಿರೋ 70% ಜನ ಕೀರ್ತಿಯ ಹಸಿವಿನಿಂದ ಮಲಗ್ತಾರಂತೆ. ನನಗೆ ಇವತ್ತು ಯಾರು ಗುರುತಿಸ್ಲಿಲ್ಲ, ನನ್ನ ಹೆಸರಿಗೆ ನನಗೆ ಒಂದು ಹೆಸರು ಪ್ರಖ್ಯಾತ ಆಗಲಿಲ್ಲ, ನನಗೆ ಗೌರವ ಕೊಡಲಿಲ್ಲ, ನನಗೆ ಟೀಕೆ ಮಾಡಿದ್ರು ಅಂತೇಳಿ. ಅಂದ್ರೆ ಎಷ್ಟು ಪ್ರಾಮುಖ್ಯತೆ ಅಂತ ಅರ್ಥ ಆಗಿರ್ಬೋದು ನಿಮಗೆ. ಪ್ರತಿಯೊಬ್ಬರು ಕೂಡ ಹಣ ಸಂಪಾದನೆ ಮಾಡಿದ ನಂತರ ಕೀರ್ತಿಗಾಗಿ ಹಪತಪಿಸ್ತಾರೆ. ಆ ಕೀರ್ತಿ ಬರಬೇಕು ಅಂದ್ರೆ ಅದ್ರ ಹಿಂದೆ ಹೋಗೋದಲ್ಲ. ನೀವು ಒಳ್ಳೆದನ್ನ ಮಾಡಿದಾಗ, ಒಳ್ಳೆ ಒಂದು ಕಾಂಟ್ರಿಬ್ಯೂಷನ್ ಮಾಡಿದಾಗ, ಜನಕ್ಕೆ ಏನು ಬೇಕೋ ಅದನ್ನು ಕೊಟ್ಟಾಗ ಆಟೋಮೆಟಿಕ್ ಕೀರ್ತಿ ನಿಮ್ಮನ್ನು ಹುಡ್ಕೊಂಡು ಬರ್ತದೆ ಸ್ನೇಹಿತರೆ. ಆ ಒಂದು ಕೀರ್ತಿ ಎಕ್ಸಾಂಪಲ್, ಸಾಧನೆ ಮಾಡಿದವರಿಗೆ ಸಾವೇ ಇಲ್ಲ. ಓಕೆ, ಸಂಪಾದನೆಗೂ ಸಾಧನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸಂಪಾದನೆ ಮಾಡಿದವರು ಸತ್ತೋಗ್ತಾರೆ, ₹1 ಮೇಲ್ ತಗೊಂಡೋಗಲ್ಲ. ಆದರೆ ಸಾಧನೆ ಮಾಡಿದವರು ಮಾತ್ರ ಅವ್ರಿಗೆ ಸಾವೇ ಇಲ್ಲ ಅವರಿಗೆ. ಯಾಕೆಂದ್ರೆ ಒಂದು ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಅವ್ರು ಯಾವ ತರ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂದ್ರೆ ಸೂರ್ಯಚಂದ್ರ ಇರೋವರೆಗೂ ಕೂಡ ಅವ್ರ ಕಾಂಟ್ರಿಬ್ಯೂಷನ್ ಅನ್ನ ನೆನೆಸ್ತಾನೆ ಇರ್ತಾರೆ. ಥಾಮಸ್ ಆಲ್ವಾ ಎಡಿಸನ್ ಆಗಿರ್ಬೋದು, ಇಂತಹ ದಿಗ್ಗಜರು ಅವರು ಅತಿ ಪ್ರಖ್ಯಾತರಾಗಿದ್ದಾರೆ. ಅದು ಕೀರ್ತಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದು ಅತಿ ದೊಡ್ಡ ಆಸ್ತಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಮಹಾತ್ಮ ಗಾಂಧಿ ಇಲ್ಲ, ಅವ್ರು ಕೊಡಿಸಿರೋ ಸ್ವಾತಂತ್ರ್ಯ, ಅವ್ರ ತ್ಯಾಗಕ್ಕೋಸ್ಕರ ಎಲ್ಲಾ ನೋಟ್ಗಳಲ್ಲೂ ಕೂಡ ಅವರ ಒಂದು ಚಿತ್ರ ಇರ್ತದೆ. ಎಲ್ಲಾ ಸರ್ಕಾರಿ ಆಫೀಸಲ್ಲೂ ಕೂಡ ಅವರ ಒಂದು ಭಾವಚಿತ್ರ ಇರ್ತದೆ. ಅದು ಕೀರ್ತಿ, ಅದೊಂದು ಆಸ್ತಿ. ಬಾಂಧವ್ಯ ಸ್ನೇಹಿತರೆ, ಈ ರಿಲೇಶನ್ಶಿಪ್ ಅನ್ನೋದೇನಿದೆ, ಒಂದು ಜೀವನದ ಎಲ್ಲ ಎಲಿಮೆಂಟ್ಸ್ ಅಲ್ಲೂ ಕೂಡ ಈ ರಿಲೇಶನ್ಶಿಪ್ಪು, ಎಲ್ಲ ಬಾಂಧವ್ಯ, ಅದು ದಂಪತಿಗಳ ಬಾಂಧವ್ಯ ಆಗಿರ್ಬೋದು, ಮಕ್ಕಳ ಜೊತೆ ಆಗಿರ್ಬೋದು, ಆ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಸಮಾಜ ಜೊತೆ ಆಗಿರ್ಬೋದು, ರಿಲೇಷನ್ಸು, ಫ್ರೆಂಡ್ಸು, ಈ ಬಾಂಧವ್ಯ ಅನ್ನೋದು ತುಂಬ ಇಂಪಾರ್ಟೆಂಟು. ಎಂಥ ಆರೋಗ್ಯ ಇದೆ, ಅತಿ ದೊಡ್ಡ ಅಧಿಕಾರ ಪದವಿ ಇದೆ, ಅದರ ಮನೆಯಲ್ಲಿ ನೆಮ್ಮದಿ ಇಲ್ಲ, ಗಂಡ ಹೆಂಡತಿ ಕಿತ್ತಾಡ್ತಾ ಇದ್ದಾರೆ, ಡೈವರ್ಸ್ ಆಗಿದ್ದಾರೆ, ಮಗ ಮಾತು ಕೇಳ್ತಾ ಇಲ್ಲ, ಮಗ ಮನೆ ಬಿಟ್ಟು ಹೋಗಿದ್ದಾನೆ, ಈ ಥರ ಆಯಿತು ಅಂತ ಹೇಳಿದ್ರೆ ಏನು ಸುಖ ಇಲ್ಲ. ಆ ಪ್ರೀತಿ ವಿಶ್ವಾಸ ಎಲ್ಲ ಜನ ಸಂಪಾದನೆ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಏನು ಸಾಧನೆನೇ ಅಲ್ಲ. ಧನ ಸಂಪಾದನೆಗಿಂತ ಜನ ಸಂಪಾದನೆ ಬಹಳ ಮುಖ್ಯ. ಬಾಂಧವ್ಯಕ್ಕೆ ಯಾರು ಬೆಲೆ ಕೊಡ್ತಾರೆ, ಆ ಒಂದು ಸೂತ್ರ ಯಾರು ಅಳವಡಿಸ್ಕೊಂಡಿದ್ದಾರೆ ಹಾರ್ಡ್ಲಿಯಾಗಿ, ಅವರು ತಮ್ಮ ಜೀವನದಲ್ಲಿ ಅತಿ ದೊಡ್ಡ ಲೈಫಲ್ಲಿ ಒಂದು ಆಸ್ತಿ ಸಂಪಾದನೆ ಮಾಡ್ದಂಗೆ ಬಾಂಧವ್ಯನೇ ಅತಿ ದೊಡ್ಡ ಆಸ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮನಃಶಾಂತಿ, ಏನೆಲ್ಲ ಇವತ್ತು ಜನ ಓಡ್ತಾ ಇದ್ದಾರೆ, ನಾಗಾಲೋಟದಲ್ಲಿ ಓಡ್ತಾ ಇದ್ದಾರೆ. ಒಂದು ಎಲ್ರಿಗೂ ಒಂದು ದುಗುಡ ಇದೆ, ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಆದರೆ ಅಲ್ಟಿಮೇಟ್ಲಿ ಅಷ್ಟು ದುಡಿತಾ ಇರೋದು ಏನಕ್ಕೆ ಅಂದರೆ ಮುಂದೆ ನೆಮ್ಮದಿಯ ಜೀವನ ಬೇಕು ಅಂತೇಳಿ, ಆರಾಮಾಗಿರ್ಬೇಕಪ್ಪ, ನೆಮ್ಮದಿಯ ನಿದ್ದೆ ಬರಬೇಕು ಅಂತ ಹೇಳ್ತಾರೆ. ಈ ನೆಮ್ಮದಿಯ ನಿದ್ದೆ ಅಂತಕ್ಕದ್ದು ಏನಾದ್ರೂ ಹೊರಗಡೆ ಯಾವುದಾದ್ರೂ ಒಂದು ಸೆಂಟ್ರಲ್ ಮಾಲಲ್ಲಿ ಅಥವಾ ಮಂತ್ರಿ ಮಾಲಲ್ಲಿ ಸಿಗುತ್ತೆ ಅಂತ ಆಗಿದ್ರೆ ಬೇಕಾದ್ರೆ ಕೋಟಿಗಟ್ಟಲೆ ಹಣ ಕೊಡೋಕೆ ಹಿಡಿದ್ರು, ನಾವು ಮೋಸ್ಟ್ಲಿ ಲಕ್ಷಾಂತರ ಹಣ ಕೊಡೋಕೆ ಹಿಡಿದ್ರು ಅಂತ ಅನ್ಸುತ್ತೆ. ಅದು ಆ ಥರ ಸಿಗೋದಿಲ್ಲ. ಅದು ಒಂದು ಪ್ರಾಕ್ಟೀಸು, ಒಂದು ಬಿಹೇವಿಯರು, ಆಂತರಿಕ ಒಂದು ಸೌಂದರ್ಯ ಆಗಿರುತ್ತೆ. ತುಂಬ ಎಫರ್ಟ್ ಬೇಕಾಗುತ್ತೆ. ಆ ಮನಃಶಾಂತಿ ಅನ್ನೋದು ದೊಡ್ಡ ಆಸ್ತಿ. ಆ ಥರ ಸಂತೋಷವಾಗಿರ್ತಕ್ಕಂಥದ್ದು, ಪ್ರತಿಕ್ಷಣ ಸಂತೋಷವಾಗಿರೋದು, ಏನಿದೆ ಏನಿಲ್ಲ ಮುಖ್ಯ ಅಲ್ಲ. ಅದು ಒಂದು ಕಲೆ, ಅದು ಒಂದು ಸ್ಕಿಲ್ಲು, ಅದಕ್ಕೂ ಒಂದು ಜ್ಞಾನ ಬೇಕು. ಆ ಒಂದು ಸಂತೋಷ ಅಂತಕ್ಕಂಥದ್ದು ಪಡೆದಾಗ ಅದು ಒಂದು ಅತಿ ದೊಡ್ಡ ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಒಂದು ದೊಡ್ಡ ಆಸ್ತಿ ಆಗಿರುತ್ತೆ ಸ್ನೇಹಿತರೆ. ಅದೇ ಥರ ಯಶಸ್ಸು, ವಾವ್, ಈ ಒಂದು ಸಕ್ಸಸ್ ಓರಿಯೆಂಟೆಡ್ ಇರೋರಿಗೆ ಯಶಸ್ಸು ಅನ್ನೋ ಒಂದು ವರ್ಡ್ ಕೇಳಿದ್ರೆ ಸಾಕು ಎಲ್ಲ ರೋಮಾಂಚನ ಆಗುತ್ತೆ. ಈಗಾಗಲೇ ನಾನು ಹೇಳಿದೆ, ಸಂಪಾದನೆಗೂ ಸಾಧನೆಗೂ ಅಜಗಜಾಂತರ ಇದೆ ಅಂತೇಳಿ. ಈ ಸಾಧನೆ, ಯಶಸ್ಸು ಅಂತಕ್ಕದ್ದು ಜನ ಗುರುತಿಸ್ತಾರೆ, ದೇಶ ಗುರುತಿಸುತ್ತೆ, ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಆ ಯಶಸ್ಸನ್ನು ಸಂಪಾದನೆ ಮಾಡಿದಾಗ ಆ ಅಂಥ ವ್ಯಕ್ತಿಗೆ ಯಾವತ್ತು ಸಾವಿರೋದಿಲ್ಲ. ಆ ಜೀವನದಲ್ಲಿ ಏನೋ ಒಂದು ತೃಪ್ತಿ ಇರ್ತದೆ, ಅನ್ಕೊಂಡಿದ್ದನ್ನು ಪಡೆದಾಗ. ಸೊ ಆ ಒಂದು ಜೀವನ ಪ್ರೀತಿ ಜಾಸ್ತಿ ಆಗುತ್ತೆ, ಅವರು ತುಂಬ ಪ್ರಖ್ಯಾತರಾಗ್ತಾರೆ, ಅವರ ಯಶಸ್ಸಿನಿಂದ ಈ ಪ್ರಪಂಚಕ್ಕೆ ಕೊಡುಗೆ ಕೊಡ್ತಾ ಇರ್ತಾರೆ. ಅದು ಒಂದು ದೊಡ್ಡ ಆಸ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ಅಷ್ಟೈಶ್ವರ್ಯಗಳನ್ನು ನಾನು ಹೇಳಿದೆ, ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ಅಷ್ಟೈಶ್ವರ್ಯಗಳು ಯಾರಿಗಾದ್ರೂ ಅಲರ್ಜಿ ಇದೆಯಾ? ನನ್ನ ಹತ್ರ ಯಶಸ್ಸು ಭಾಳ ಆಗೋಯ್ತು, ಹಣ ಸಿಕ್ಕಾಬಟ್ಟೆ ಇದೆ, ನನಗೆ ಬೇಡ ಇಷ್ಟೊಂದು, ಆರೋಗ್ಯ ಜಾಸ್ತಿ ಆಗೋಯ್ತು, ಕೀರ್ತಿ ಸಿಕ್ಕಾಬಟ್ಟೆ ಆಯಿತು. ಇಲ್ಲ ಫ್ರೆಂಡ್ಸ್, ಎಷ್ಟಿದ್ರು ಕೂಡ ಇನ್ನೂ ಬೇಕು ಅಂತ ಅನ್ಸುತ್ತೆ. ನನ್ನ ಪ್ರಶ್ನೆ, ಈ 6 ಆಸ್ತಿಗಳನ್ನು ಎಲ್ಲಾದರೂ ಪಡೀಲಿಕ್ಕೆ ಆಗುತ್ತಾ? ಒಂದೇ ಒಂದು ಜಾಗದಲ್ಲಿ, ಒಂದೇ ಉದ್ಯೋಗ, ಒಂದೇ ವ್ಯಾಪಾರ, ಚಾನ್ಸ್ ಇದೆಯಾ? 6 ಅಲ್ಲ 8 ಈ ಅಷ್ಟೈಶ್ವರ್ಯಗಳನ್ನು ಒಂದು ಕಡೆ ಪಡೀಲಿಕ್ಕೆ ಚಾನ್ಸ್ ಇದೆಯಾ? ಇಲ್ಲ. ಏನೋ ಅಂದರೆ 8ರಲ್ಲಿ 3 ಸಿಗ್ಬೋದೇನೋ, 4 ಸಿಗ್ಬೋದು. ದೊಡ್ಡ ದೊಡ್ಡ ಡಾಕ್ಟರ್ಗಳಿಗೆ, ಆಫೀಸರ್ಗಳಿಗೆ, CEO-ಗಳಿಗೆ, ಓನರ್ಗಳಿಗೆ, ಒಂದು ಬಿಸ್ನೆಸ್ ಮ್ಯಾಗ್ನೆಟ್ಗಳಿಗೆ ಅಥವಾ ಸೆಲೆಬ್ರಿಟಿಗಳಿಗೆ, ಅಂಥರಿಗೆ 8ರಲ್ಲಿ 5, 6 ಸಿಕ್ಕರೆ ತುಂಬ ಜಾಸ್ತಿ ಅಂತ ಹೇಳ್ಬೋದು. ಆದರೆ ಸ್ನೇಹಿತರೆ, ಈ ಅಷ್ಟೈಶ್ವರ್ಯಗಳು ಒಂದು ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಅಂತೇಳಿ ಒಂದು ಕಡೆ ಸಿಗುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಮೋದಿ ಕೇರ್ನಲ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಅಷ್ಟೈಶ್ವರ್ಯಗಳನ್ನು ಸಂಪಾದನೆ ಮಾಡಿ ನಾನೊಂದು ಎಕ್ಸಾಂಪಲ್ ಆಗಿ ನಿಂತ್ಕೊಂಡಿದ್ದೀನಿ. ನಾನಷ್ಟೇ ಅಲ್ಲ, ಲಕ್ಷಾಂತರ ಜನ ಇದ್ದಾರೆ. ಯಾಕೆ ಇವತ್ತು ನಮಗೆ ಮೋದಿ ಕೇರ್ ಅಂದರೆ ಇಷ್ಟೊಂದು ಇಂಟ್ರೆಸ್ಟ್, ಇಷ್ಟೊಂದು ಕಿಚ್ಚು ಅಂತ ಹೇಳಿದ್ರೆ ಅಷ್ಟೈಶ್ವರ್ಯಗಳನ್ನು ನಾವು ಪಡಿತಾ ಇದ್ದೀವಿ. ಬ್ಯೂಟಿ ಏನಂದ್ರೆ ಬರೀ ಪಡೆಯೋದಲ್ಲ, ಬೇರೆಯವ್ರಿಗೆ ಕೊಡಿಸೋದು.
ಈಗ ಅರ್ಥ ಮಾಡ್ಕೊಳ್ಳಿ, ನೀವು ಬಿಸ್ನೆಸ್ ಅನ್ನ ಯಾಕೆ ಅಪ್ರೋಚ್ ಮಾಡಬೇಕು ಅಂದ್ರೆ ಅಷ್ಟೈಶ್ವರ್ಯಗಳನ್ನ ಜನಗಳಿಗೆ ಕೊಡಿಸ್ಲಿಕ್ಕೆ. ಅವ್ರಿಗೆ ಬೇಕಾಗಿದ್ದನ್ನ ನಾವು ಅವ್ರಿಗಿನ್ನೂ ಗೊತ್ತಿಲ್ಲ ಇಲ್ಲಿ ಸಿಗುತ್ತೆ ಅಂತ ಹೇಳಿ ಅದನ್ನ ಕೊಡಬೇಕಾಗಿದೆ. ಸ್ನೇಹಿತರೆ, ಇಷ್ಟು ಒಂದು ಶಕ್ತಿ ಇದೆ ಅಂದ್ರೆ ನಿಮಗೆ ಇನ್ನೂ ಗೊತ್ತಾಗಿರ್ಬೋದು ಮೋದಿ ಕೇರ್ನ ಒಂದು ಪವರ್ ಎಷ್ಟು ಅಂತೇಳಿ. ಎಲ್ಲ ಇವನ್ ದೊಡ್ಡ ಮೇಲ್ಮಟ್ಟದ ಅಧಿಕಾರಿಗಳಿಗೂ ಸಿಗದೆ ಇರ್ತಕ್ಕಂಥದ್ದು, ರಾಜಕೀಯ ವ್ಯಕ್ತಿಗೆ ಸಿಗದೆ ಇರ್ತಕ್ಕಂಥದ್ದು ಅಷ್ಟೈಶ್ವರ್ಯ ಇಲ್ಲಿ ಸಿಗುತ್ತೆ ಅಂದಾಗ, ಹಾಗಂತೇಳಿ ಯಾವ ಪ್ರೊಫೆಷನ್ನು ನಾನು ಕಡಿಮೆ ಅಂತ ಹೇಳ್ತಾ ಇಲ್ಲ, ಎಲ್ಲೆಲ್ಲಿ ಏನ್ ಸಿಗ್ತಿದೆ ಅಲ್ಲಿ ಸಿಗ್ತಾನೆ ಇರ್ತದೆ. ಆದ್ರೆ ಇಲ್ಲಿ ತುಂಬಾ ಸಿಗುತ್ತೆ ಅಂತ ಮಾತ್ರ ಹೇಳ್ತಾ ಇದ್ದೀನಿ, ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ, ನಿಮಗೂ ಕೂಡ ಅನುಭವ ಆಗ್ತಾ ಇರ್ತದೆ. ಹೊಸಬ್ರಿಗೆ ಇನ್ನೂ ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ಇದೆಲ್ಲದೂ ಕೂಡ, ಅದ್ರ ಒಳಗಡೆ ಬಂದಾಗ ನಿಮಗೆ ಗೊತ್ತಾಗ್ತದೆ, ಎಕ್ಸ್ಪೀರಿಯನ್ಸ್ ಅನ್ನ ಪಡಿತಾ ಹೋದಾಗ ನಿಮಗೆ ಗೊತ್ತಾಗ್ತದೆ. ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗಾಗಲೇ ನಿಮಗೆ ಮೋದಿ ಕೇರ್ನ ಒಂದು ಭವ್ಯ ವೀರ ಪರಂಪರೆ ಬಗ್ಗೆ ಗೊತ್ತಾಗಿದೆ ಸ್ನೇಹಿತರೆ. ಏನು ವಿಶಿಷ್ಟ ಮೋದಿ ಕೇರ್ನಲ್ಲಿ ಇಷ್ಟೆಲ್ಲ ಒಂದು ಪರಾಕ್ರಮಗಳು, ಇಷ್ಟು ಡೀಪ್ ಆಗಿ ಗೊತ್ತಿರಲಿಲ್ಲ ನಿಮಗೆ. ಯಾಕೆ ತುಂಬಾ ಜನ ಲೀಡರ್ಗಳು ದೊಡ್ಡ ನೌಕರಿ, ದೊಡ್ಡ ಬಿಸ್ನೆಸ್ ಅನ್ನ ಸೈಡಿಗಿಟ್ಟು ಅದನ್ನೆಲ್ಲದನ್ನು ಕೂಡ ಸೈಡ್ ಟ್ರ್ಯಾಕ್ ಮಾಡಿ ಫುಲ್ ಟೈಮ್ ಬಂದಿದ್ದಾರೆ. ಎಷ್ಟೋ ಜನಗಳು ಏನೇನೆಲ್ಲ ತ್ಯಾಗ ಮಾಡಿದ್ದಾರೆ. ಯಾಕೆ ಅವರು ಇಷ್ಟೊಂದು ಹುಚ್ಚುತನ ಇಡಿಸ್ಕೊಂಡು ದಿವಾನ ಆಗಿ ಮೋದಿ ಕೇರ್ನ ಒಂದು ಅಭಿಮಾನಿಗಳಾಗಿ ಇಷ್ಟೊಂದು ಪರಾಕ್ರಮನ ಸೃಷ್ಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತುಂಬಾ ವಿಚಾರ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಸ್ನೇಹಿತರೆ. ಯಾವ ತರ ಒಂದು ಇಲ್ಲಿ ನಮ್ಮ ಸಮೀರ್ ಮೋದಿ ಅವರ ಒಂದು ಪವರ್ ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಏನು ಒಂದು ಸಮೀರ್ ಮೋದಿ ಅವರಿಗೆ ಒಂದು ದೊಡ್ಡ ಒಂದು ಹೃದಯ ಇದೆ, ವಿಶಾಲವಾದ ಹೃದಯ ಇದೆ, ಜನರಾಸಿಟಿ ಇದೆ, ವಿಶಾಲವಾದ ಒಂದು ಸಹೃದಯತೆ ಇದೆ. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅವರು ಹೇಳ್ತಾರೆ ಸಮೀರ್ ಸರ್, ನಿಮ್ಗೆ ಯಾಕೆ ಇಷ್ಟೊಂದು ದೊಡ್ಡ ಮನಸ್ಸಿದೆ, ಏನಕ್ಕೆ ಇಷ್ಟೊಂದು ನೀವು ದೊಡ್ಡ ಹೃದಯ ಇದೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನನ್ನ ಹತ್ರ ಆ ಪ್ರೀತಿ ಅನ್ನೋದೇ ಒಂದು ದೊಡ್ಡ ಕರೆನ್ಸಿ. ಓಕೆ, ಸೊ ಜನಗಳ ಒಂದು ಪ್ರೀತಿ, ವಿಶ್ವಾಸ, ದೇಶ ಪ್ರೇಮ ಅನ್ನೋದೇ ನನ್ನ ಕರೆನ್ಸಿ ಅಂತ ಹೇಳ್ತಿದಾರೆ ಅವರು. ಅದೇ ನನ್ನ ಬಂಡವಾಳ, ಜನಬಲನೇ ನನ್ನ ಒಂದು ತೋಳ್ಬಲ ಅಂತ ಹೇಳ್ತಿದ್ದಾರೆ. ನನ್ನ ಹತ್ರ ಏನ್ ಜನ ಇದ್ದಾರೆ, ಅವ್ರು ಯಾವತ್ತೂ ಕೂಡ ಆಲೋಚನೆ ಮಾಡ್ತಾ ಇರ್ತಾರೆ. ದಿನದ 16-18 ಗಂಟೆನೂ ಕೂಡ ತುಂಬಾ ಡೀಪ್ ಆಗಿ ಇನ್ವಾಲ್ವ್ ಆಗಿರ್ತಾರೆ. ಇವತ್ತು ಅವ್ರ ತಕ್ಕೆ ಒಂದು 18ರಿಂದ 20 ಕಂಪ್ನಿಗಳು ಅವ್ರ ತಲ್ಲಿದೆ. ಮೋದಿ ಗ್ರೂಪ್ ಅಲ್ಲಿ ಬೇರೆ ಬೇರೆ ಬ್ರಾಂಚ್ಗಳಿದೆ. ಆದ್ರೆ ಅದರಲ್ಲಿ 90% ಟೈಮ್ ಅನ್ನ ಅವರು ನಮ್ಮ ಮೋದಿ ಕೇರಿಗೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಕಲ್ಪನೆ ಮಾಡಿ ಸ್ನೇಹಿತರೆ. ಕೇವಲ 10% ಅನ್ನು ಮಾತ್ರ ಬೇರೆ ಬೇರೆ ಬಿಸ್ನೆಸ್ ಕೊಡ್ತಾ ಇದ್ದಾರೆ. ಬೇರೆ ಬಿಸ್ನೆಸ್ ತುಂಬಾ ದೊಡ್ಡದಿದೆ, ಸಾವಿರಾರು ಕೋಟಿ, 3,000-5,000 ಕೋಟಿ ಟರ್ನ್ ಓವರ್ ಮಾಡ್ತಕ್ಕಂಥ ದೊಡ್ಡ ಕಂಪ್ನಿ ಇದೆ ಮೋದಿ ಗ್ರೂಪ್ ಅಲ್ಲಿ. ಆದ್ರೆ ಅವರು ಅನ್ಕೊಂಡಿರೋದು ಏನು ಅಂದ್ರೆ, ನಾನು ಬೇರೆ ಬೇರೆ ಕಂಪ್ನಿಗಳನ್ನ ನಾನು ಇನ್ವಾಲ್ವ್ಮೆಂಟ್ ಕೊಟ್ಟು ಅವ್ನ ಡೆವಲಪ್ ಮಾಡಿದೆ ಅಂತ ಹೇಳಿದ್ರೆ ನನ್ನ ಕಂಪ್ನಿ, ನನ್ನ ಕಾರ್ಪೊರೇಟ್ ಬೆಳೀತದೆ. ಆದ್ರೆ ಮೋದಿ ಕೇರ್ ನಲ್ಲಿ ನಾನು ಜವಾಬ್ದಾರಿ ಯಾಕೆ ತಗೊಂಡಿದ್ದೀನಿ ಅಂದ್ರೆ, ಪ್ರತಿ ತಿಂಗಳು 2.5ರಿಂದ 3 ಲಕ್ಷ ಜನ ಜಾಯ್ನ್ ಆಗ್ತಿದಾರಲ್ಲ, 3 ಲಕ್ಷ ಫ್ಯಾಮಿಲಿ ಜಾಯ್ನ್ ಆಗ್ತಿದಾರಲ್ಲ, ಅವ್ರ ಜವಾಬ್ದಾರಿ ನನ್ನ ಮೇಲೆ ಬರ್ತಾ ಇದೆ. ಸೊ ಹೆಡ್ ಆಫ್ ದಿ ಫ್ಯಾಮಿಲಿ ಆಗಿ ನಾನು ಇವತ್ತು ನನ್ನ ಜವಾಬ್ದಾರಿನ ನಿಭಾಯಿಸಬೇಕಾಗಿದೆ ಅನ್ನೋ ಒಂದು ಅದ್ಭುತವಾದ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಅವರು ಮಿಡ್ ನೈಟ್ ಕೂಡ ಮೋದಿ ಕೇರ್ ವರ್ಕ್ ಮಾಡ್ತಿರ್ತಾರೆ. ಅವ್ರು ಬೆಳಗಿನ ಜಾವ 5-6 ಗಂಟೆ ಮಲಗ್ತಾರೆ, 3 ಗಂಟೆ 4 ಗಂಟೆ ಮಾತ್ರ ನಿದ್ದೆ ಮಾಡ್ತಾರೆ. ಪ್ರತಿ ಕ್ಷಣನೂ ಕೂಡ ಆಲೋಚನೆ ಮಾಡ್ತಾ ಇರ್ತಾರೆ. ಯಾವ ತರ ಸ್ವಾಮಿ ವಿವೇಕಾನಂದ ಅವರು ಹಗಲು ರಾತ್ರಿ ಅವರು ಆಲೋಚನೆ ಮಾಡ್ತಾ ಇರ್ತಾರೆ, ಆಕ್ಷನ್ ಮಾಡ್ತಾ ಇರ್ತಾರೆ. ನನ್ನ ದೇಶದ ಜನಗಳ ಮೌಢ್ಯತೆನ ಯಾವ ತರ ದೂರ ಮಾಡ್ಬೇಕು, ಯಾವ ತರ ನಮ್ಮ ಜನಗಳನ್ನ ಒಂದು ಧೀರರನ್ನಾಗಿ, ಕುರಿಗಳ ತರ ಇರ್ತಕ್ಕಂಥ ಹುಲಿ ಸಿಂಹಗಳನ್ನ ಯಾವ ತರ ಪರಿವರ್ತನೆ ಮಾಡ್ಬೇಕು ಅಂತ ಅವ್ರು ಆಲೋಚನೆ ಮಾಡ್ತಾ ಇದ್ರು. ಆಗ 100 ವರ್ಷದ ಹಿಂದೆ ಆ ತರ ಸಮೀರ್ ಮೋದಿ ಸರ್ ಆಲೋಚನೆ ಮಾಡ್ತಾ ಇರ್ತಾರೆ. ನಮ್ಮ ಜನಗಳಿಗೆ ಯಾವ ತರ ಆಜಾದಿ ಕೊಡಿಸ್ತೀವಿ, ನಾವು ಯಾವ ತರ ಇವರು ಬಲಿಷ್ಠವಾದಂತ ಒಂದು ಶ್ರೀಮಂತಿಕೆ ಕೊಡಿಸ್ಬೇಕು, ಇವ್ರನ್ನ ಹೃದಯ ಶ್ರೀಮಂತರಾಗಿ ಮಾಡ್ಬೇಕು, ಇವ್ರನ್ನ ಹಣದಲ್ಲಿ ಶ್ರೀಮಂತರಾಗಿ ಮಾಡ್ಬೇಕು ಇವ್ರನ್ನ ಅನ್ನೋ ಒಂದು ಅತಿ ದೊಡ್ಡ ಯಶಸ್ಸಿನ ಕನಸ್ಕೊಂಡು ಆಜಾದಿನ ಕೊಡ್ಬೇಕು ಅಂತ ಅವ್ರು ಆಲೋಚನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈಗಾಗ್ಲೇ ನಿಮಗೆ ಗೊತ್ತಾಗಿದೆ ಏನು ಇವತ್ತು ಒಂದು ಮೋದಿ ಕೇರ್ನ ಒಂದು ಕ್ರಿಯೇಷನ್ ಬಗ್ಗೆ ಮಾತಾಡಿದ್ವಿ. ಕ್ರಿಯೇಷನ್ ಈ ಒಂದು ಕಲ್ಪನೆ ಕೂಡ ಮಾಡಕ್ಕಾಗಿದ್ದೀವಿ. ಈ ತರ ನೋಡಕ್ಕಾಗಿತ್ತ ನಿಮಗೆ? ನಾವೇನ್ ಅನ್ಕೊಂಡಿರ್ತೀವಿ, ನಾವೇನೋ ಒಂದು ಸಣ್ಣ ಪುಟ್ಟ ಒಂದು ಅವಕಾಶ ಕ್ರಿಯೇಟ್ ಮಾಡ್ತಿದೀವಿ, ಆರೋಗ್ಯ ಕ್ರಿಯೇಟ್ ಮಾಡ್ತಿದೀವಿ, ಅಥವಾ ಒಂದು ಎಕ್ಸ್ಟ್ರಾ ಇನ್ಕಮ್ ಕ್ರಿಯೇಟ್ ಮಾಡ್ತಿದೀವಿ ಅಂತ ಇಷ್ಟೇ ಅನ್ಕೊಂಡಿದ್ರಿ. ಆದ್ರೆ ನಾವು ಏನೇನೆಲ್ಲ ಕ್ರಿಯೇಟ್ ಮಾಡ್ತಿದೀವಿ ಅಂದ್ರೆ, ಲೈಫ್ ಅನ್ನ ಕ್ರಿಯೇಟ್ ಮಾಡ್ತಿದೀವಿ, ಸಕ್ಸಸ್ ಅನ್ನ ಕ್ರಿಯೇಟ್ ಮಾಡ್ತಿದೀವಿ, ಲೀಡರ್ಶಿಪ್ ಅನ್ನ ಕ್ರಿಯೇಟ್ ಮಾಡ್ತಿದೀವಿ, ಓಕೆ, ವುಮೆನ್ ಎಂಪವರ್ಮೆಂಟ್ ನ ಕ್ರಿಯೇಟ್ ಮಾಡ್ತಾ ಇದೀವಿ, ಓಕೆ, ಯೂತ್ ಎಂಪವರ್ಮೆಂಟ್, ರೂರಲ್ ಎಂಪವರ್ಮೆಂಟ್, ಮೇಕ್ ಇನ್ ಇಂಡಿಯಾನ ನಾವು ಪ್ರಮೋಟ್ ಮಾಡ್ತಾ ಇದೀವಿ, ಓಕೆ, ಬೇರೆಯವರ ಒಂದು ಸತ್ತೋಗಿರೋ ಬತ್ತಿ ಹೋಗಿರೋ ಕನಸುಗಳಿಗೆ ಮರುಜೀವ ಕೊಡ್ತಾ ಇದೀವಿ. ಅದೇ ತರನೇ ಏನೆಲ್ಲ ಒಂದು ಅಚೀವ್ಮೆಂಟ್, ಸಕ್ಸಸ್, ಲೈಫ್ ಸ್ಟೈಲು, ಗ್ಲೋರಿ, ಇಷ್ಟೆಲ್ಲ ಕ್ರಿಯೇಟ್ ಮಾಡುವ ಒಂದು ತಾಕತ್ತು ನಮಗೆ ಮೋದಿ ಕೇರ್ ಕೊಟ್ಟಿದೆ ಅಂತ ಹೇಳಿದ್ರೆ, ನಮ್ಮ ಆರಾಧ್ಯ ದೈವ ಸಮೀರ್ ಮೋದಿ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು. ನಾವೆಲ್ಲರೂ ಕ್ರಿಯೇಟರ್, ಮೈ ಡಿಯರ್ ಫ್ರೆಂಡ್ಸ್. ನಮ್ಮ ರೋಲ್ ಏನಿದೆ ಅಂತ ನಾನು ನೆನೆಸ್ಕೊಂಡ್ರೆ ಎಲ್ಲ ರೋಮಾಂಚನ. ದೇವರು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಈ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ. ಇನ್ನೂ ಕೋಟ್ಯಾಂತರ ಜನಕ್ಕೆ ಮೋದಿ ಕೇರ್ ಗೊತ್ತಾಗಿಲ್ಲ, ಇನ್ನೂ ಕೋಟ್ಯಾಂತರ ಜನಕ್ಕೆ ಮೋದಿ ಕೇರ್ ಅರ್ಥ ಆಗಿಲ್ಲ, ಇನ್ನೂ ಕೋಟ್ಯಾಂತರ ಜನ ಲಕ್ಷಾಂತರ ಜನ ಬಂದಿರೋರು ಇನ್ನೂ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಕೂಡ ಅದು ಟೈಮ್ ಬಂದಿಲ್ಲ ಅವರಿಗೆ, ಕೆಲವರಿಗೆ. ಬಟ್ ನಿಮಗೆ ಬಂದಿದೆ, ಅರ್ಥ ಆಗಿದೆ. ಮೋದಿ ಕೇರ್ ಅಲ್ಲಿ ಇದೀವಿ, ಇನ್ನು ಕೂಡ ತುಂಬಾ ಬೆಳೀತಾ ಇದೀವಿ, ಅಂಡ್ ಒಳ್ಳೆ ಜ್ಞಾನ ಪಡಿತಾ ಇದೀವಿ, ಒಳ್ಳೆ ಜ್ಞಾನ ಜೊತೆ ಕನೆಕ್ಟ್ ಆಗಿದೀವಿ. ಎಂತ ಒಂದು ಸರ್ವಶ್ರೇಷ್ಠ ಅಲ್ವಾ ಸ್ನೇಹಿತರೆ? ಹಾಗಾಗಿ ನಾವೆಲ್ಲರೂ ಕೂಡ ಈ ತರದ ಒಂದು ಎಕ್ಸ್ಟ್ರಾರ್ಡಿನರಿ ಪವರ್ಗೆ ನಾವು ಮುಂದೆ ಹೋಗ್ಬೇಕಾಗಿದೆ ಸ್ನೇಹಿತರೆ. ಸೊ ಅದೇ ತರನೇ ಒಂದು ಅಷ್ಟೈಶ್ವರ್ಯಗಳನ್ನ ನೀವು ಈ ತರ ನೋಡಕ್ಕಾಗಿತ್ತಾ ನಿಮಗೆ ಮೋದಿ ಕೇರ್ನ? ನನ್ನಲ್ಲಿ ಮೋದಿ ಕೇರ್ ನಲ್ಲಿ ಅನುರಾಗ ಇದೆ, ಮೋದಿ ಕೇರ್ ಬಗ್ಗೆ ಒಂದು ಪ್ರೀತಿ ಇದೆ, ದೃಢತೆ ಇದೆ. ನಾನು ಇಷ್ಟೊಂದು ಸ್ಟಡಿ ಮಾಡಿದ್ದೀನಿ, ನಾನು ಇನ್ವಾಲ್ವ್ ಆಗಿದ್ದೀನಿ.
ನನ್ನ ಜೀವನ ಸಮರ್ಪಣೆ ಮಾಡಿದೀನಿ, ಅದಕ್ಕೇನೆ ನನಗೆ ಈ ತರದ್ದೆಲ್ಲ ನನಗೆ ನೋಡಕ್ಕಾಗಿದೆ. ಹೌದಲ್ವಾ? ಇಷ್ಟು ಕೂಡ ಎಲ್ಲದನ್ನೂ ಪಡ್ಕೊಳ್ಳೋ ಶಕ್ತಿ ಇದೆ. ಯಾವುದೇ ಒಂದು ನೌಕರಿ, ಯಾವುದೇ ಒಂದು ಬಿಸ್ನೆಸ್, ಮಿನಿಸ್ಟರ್ ಆಗಿದ್ದಾರೆ ಅಥವಾ ಆಫೀಸರ್ ಆಗಿದ್ದಾರೆ ಅಂದ್ರೆ 8 ಸಿಗಲ್ಲ, ಸೆಲೆಬ್ರಿಟಿಗಳಿಗೂ ಕೂಡ ಸಿಗಲ್ಲ. ಆದ್ರೆ ನಮಗೆ ಎಲ್ಲ ಈ ನಮ್ಮ ಜೀವನಕ್ಕೆ ಬೇಕಾಗಿರೋದು ಎಲ್ಲದೂ ಕೂಡ ಸಂಪೂರ್ಣವಾಗಿ ನಮಗೆ ಸಿಗ್ತಿದೆ ಅಂದಾಗ ಎಷ್ಟು ಅದೃಷ್ಟ ಮಾಡಿದೀವಿ ಅನ್ನೋದನ್ನ ಯೋಚನೆ ಮಾಡಿ ಸ್ನೇಹಿತರೆ. ಹಾಗಾಗಿ ಇವಾಗ ಅಷ್ಟೈಶ್ವರ್ಯಗಳಲ್ಲಿ ಮತ್ತೆ ಒಂದಿಷ್ಟು ವಿಶೇಷವಾಗಿ ಕೆಲವು ಪಾಯಿಂಟ್ ಅನ್ನ ನಾನು ನಿಮಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದ್ಯಾವುದು ಅಂತ ಹೇಳಿದ್ರೆ, ಸೊ ಎಜುಕೇಶನ್ ಅನ್ನೋ ವಿಚಾರ. ಒಂದು ಕಾಲದಲ್ಲಿ ಯಾರು ಅತಿ ದೊಡ್ಡ ಭೂಮಿನ ಹೊಂದಿದ್ರು, ಅತಿ ದೊಡ್ಡ ಸಾಮ್ರಾಜ್ಯಗಳನ್ನ ಆಕ್ರಮಣ ಮಾಡಿದ್ರು, ಪಾಳೆಗಾರರು ಆ ಸಾಮ್ರಾಜ್ಯ ವಶಪಡಿಸ್ಕೊಂಡ್ರು, ಇದನ್ನ ವಶಪಡಿಸ್ಕೊಂಡ್ರು, ಎಲ್ಲ ಕಡೆ ಕೋಟೆ ಕಟ್ಟಿದ್ರು, ಅವ್ರನ್ನ ತುಂಬಾ ಶಕ್ತಿವಂತರು ಅಂತ ಹೇಳಲಾಗುತ್ತೆ. ಅಲೆಕ್ಸಾಂಡರ್ ದ ಗ್ರೇಟ್ ಯಾಕೆ ಅಂತ ಗ್ರೇಟ್ ಅನ್ನ ಹೆಸರು ಪಡ್ಕೊಂಡ್ರು ಅಂತ ಹೇಳಿದ್ರೆ, ಸುಮಾರು 25ನೇ ವಯಸ್ಸಷ್ಟೊತ್ತಿಗೆ ಅರ್ಧ ಪ್ರಪಂಚನ ಅವ್ರು ಆಕ್ರಮಣ ಮಾಡ್ಕೊಂಡಿದ್ರು. ಅಂದ್ರೆ ಅವರ ಒಂದು ಭೂಮಿ, ಅವರ ಒಂದು ಪ್ರದೇಶ ತುಂಬಾ ದೊಡ್ಡದಾಗಿತ್ತು. ಆ ವ್ಯಕ್ತಿ ಶಕ್ತಿಶಾಲಿ ಅಂತ ಅನ್ಕೊಂಡಿದ್ರು. ಆದ್ರೆ ಆ ವ್ಯಕ್ತಿ ಉಳಿಗಾಲ ಇತ್ತ? ಖಂಡಿತ ಉಳಿಲಿಲ್ಲ ಅವರು. ಓಕೆ, ಅವರು ಕೂಡ ನಶಿಸಿ ಹೋದ್ರು. ಆ ಕಾಲ ಹೊರಟೋಯ್ತು. ಇನ್ನ ತೋಳ್ಬಲ ಇಟ್ಕೊಂಡಿರೋರು ಬಹಳ ಜನ ಇದ್ರು, ಜಗಜಟ್ಟಿಗಳು, ಮಹಾನ್ ಯುದ್ಧದಲ್ಲಿ ಗೆಲ್ತಕ್ಕಂಥವ್ರು, ನಾವು ಯುದ್ಧ ಮಾಡ್ತೀವಿ ಅಂತಕ್ಕದ್ದು, ನಮ್ಮ ಹತ್ರ ಸೈನ್ಯದ ಪವರ್ ಇದೆ ಅಂತಕ್ಕದ್ದನ್ನು ಆ ತರ ಅನ್ಕೊಂಡಿರ್ತಕ್ಕಂಥವ್ರು ಕೂಡ ಆ ಪವರ್ನ ಕಳ್ಕೊಂಡ್ರು. ಇವಾಗ ಆ ತೋಳ್ಬಲ ಜಗಜಟ್ಟಿಗಳು ಅವರು ಕೂಡ ತಮ್ಮ ಒಂದು ಪವರ್ನ ಸ್ಲೋಲಿ ಕಳ್ಕೊಂತ ಹೋದ್ರು. ಓಕೆ, ಸೊ ಕೋಟೆ ಕಟ್ಟಿ ಮೆರೆದವರೆಲ್ಲ ಮಣ್ಣಾದ್ರು ಅನ್ನೋ ತರ ಅವ್ರಿಗೂ ಕೂಡ ಮಹಾನ್ ಶಕ್ತಿ ಅಂತಕ್ಕದ್ದು ಉಳಿದಿಲ್ಲ ಇವಾಗ ಸ್ನೇಹಿತರೆ. ಅದೇ ತರಾನೇ ಬೇರೆ ಬೇರೆ ಅಧಿಕಾರದ ದರ್ಪ ಆಗಿರ್ಬೋದು, ಹಣದ ದರ್ಪ ಆಗಿರ್ಬೋದು, ಇನ್ನೇನೋ ಒಂದು ಬಿಸ್ನೆಸ್, ನಾವು ಬಿಸ್ನೆಸ್ ಅನ್ನ ಕಟ್ಟಿದೀವಿ ಅಂತನೋ ಇನ್ಯಾವುದೋ ಒಂದು ದರ್ಪ ಇರ್ಬೋದು. ಆದ್ರೆ ಸ್ನೇಹಿತರೆ, ಈಗ ಒಂದು ಲೇಟೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ 21ನೇ ಶತಮಾನದ ಅತಿ ದೊಡ್ಡ ಬಲ, ಅತಿ ದೊಡ್ಡ ನಿರಂತರವಾಗಿ ಒಂದು ವ್ಯಾಲ್ಯೂ ಇರ್ತಕ್ಕಂಥದ್ದು, ಒಂದು ಕ್ರಾಂತಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಎಜುಕೇಶನ್, ಅದು ವಿದ್ಯೆ, ಅದು ಜ್ಞಾನ, ಅದು ದೊಡ್ಡ ಸಂಪತ್ತು ಸ್ನೇಹಿತರೆ. ಈ ಅಷ್ಟೈಶ್ವರ್ಯಗಳಲ್ಲಿ ಅತಿ ದೊಡ್ಡ ಸಂಪತ್ತು ಆ ವಿದ್ಯೆ, ಆ ಜ್ಞಾನ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ಈ ವಿದ್ಯೆ, ಈ ಜ್ಞಾನನ ಯಾರು ಸಂಪಾದನೆ ಮಾಡ್ತಾರೆ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅದು ಇವತ್ತು ನೀವೆಲ್ಲ ಗೊತ್ತಿದೆ. ಸೊ ಈ ಒಂದು ಜ್ಞಾನ ಅಂತಕ್ಕದ್ದು ಬೆಳಕಿದ್ದಾಗೆ, ಅಜ್ಞಾನ ಅಂತಕ್ಕದ್ದು ಅಂಧಕಾರ ಇದ್ದಾಗೆ. ಅಂಧಕಾರ ಆ ಕತ್ತಲನ್ನ ಹೋಗ್ಲಾಡ್ಸ್ತಕ್ಕಂಥ ಶಕ್ತಿ ಬೆಳಕಿಗಿದೆ, ಅಂದ್ರೆ ಅಜ್ಞಾನನ ತೊಲಗಿಸ್ತಕ್ಕಂಥ ಶಕ್ತಿ ಈ ಜ್ಞಾನ, ಎಜುಕೇಶನ್, ವಿದ್ಯೆ ಅನ್ನೋಕ್ಕಿದೆ. ಇವತ್ತು ದುಡ್ಡು ದೊಡ್ಡಪ್ಪ ಆದ್ರೆ ವಿದ್ಯೆ ಅದರ ಅಪ್ಪ ಅಂತ ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, ದುಡ್ಡನ್ನ ಸಂಪಾದನೆ ಮಾಡಿದವರು ಅದನ್ನ ಹೊತ್ಕೊಂಡು ಹೋಗಕ್ಕಾಗಲ್ಲ. ಮುಂದಿನ ತಲೆಮಾರಿಗೆ ಎಷ್ಟು 100 ಕೋಟಿ ಸಂಪಾದನೆ ಮಾಡಿದಾರಪ್ಪ, 1000 ಕೋಟಿ ಸಂಪಾದನೆ ಮಾಡಿದಾರಪ್ಪ ಅಂತ ಹೇಳಿದ್ರು ಕೂಡ ಬಾಡಿ ಮೇಲೆ ಒಂದು ಉಡುದಾರನು ಕೂಡ ಬಿಡಲ್ಲ. ಆತರ ಎಲ್ಲ ಖಾಲಿ ಮಾಡಿ ಸೊ ವಾಪಸ್ ಕಳಿಸ್ತಾರೆ. ಸೊ ನೆಕೆಡ್ ಬಾಡಿಯಾಗಿ ನಾವು ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಆದ್ರೆ ನಾವೇನು ಒಂದು ಸೃಷ್ಟಿ ಮಾಡುತ್ತೀವಿ, ಎಜುಕೇಶನ್, ವಿದ್ಯೆ, ಜ್ಞಾನ ಅಂತ ಬೆಲೆ ಕಟ್ಟಕ್ಕಾಗಲ್ಲ ಸ್ನೇಹಿತರೆ. 21ನೇ ಶತಮಾನದಲ್ಲಿ ಏನಿದೆ ಕರೆನ್ಸಿ ಅಂತ ಹೇಳಿದ್ರೆ ಎಜುಕೇಶನ್, ಜ್ಞಾನ, ವಿಸ್ಡಮ್, ವಿದ್ಯೆ. ಅದರಲ್ಲೂ ಕೂಡ ವಿಶೇಷವಾದ ವಿದ್ಯೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಎಕ್ಸ್ಟ್ರಾರ್ಡಿನರಿ ವಿದ್ಯೆ. ಒಂದು ಕೆಲವಾರು ಒಂದು 10 ವರ್ಷದ ಹಿಂದೆ, 10-15 ವರ್ಷದ ಹಿಂದೆ ಒಂದು ಸರ್ವೆ ಮಾಡ್ತಾರೆ. ಬಿಲ್ ಗೇಟ್ಸ್ ಮತ್ತೆ ಬಿಲ್ ಕ್ಲಿಂಟನ್ ಜೊತೆ ಕಂಪೇರ್ ಮಾಡ್ತಾರೆ. ಬಿಲ್ ಗೇಟ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಟೈಕೂನು, ಬಿಸ್ನೆಸ್ ಟೈಕೂನು, ಅಗರ್ಭ ಶ್ರೀಮಂತ, ವಿದ್ಯೆ, ಬುಕ್ಸ್ ಅನ್ನ ಓದಿ, ಎಜುಕೇಶನ್ ತಗೊಂಡು ಪರ್ಸನಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಎಲ್ಲ ಅಟೆಂಡ್ ಆಗಿ ಎಕ್ಸ್ಟ್ರಾರ್ಡಿನರಿ ಸಾಧನೆ ಮಾಡತಕ್ಕಂಥ ಬಿಸ್ನೆಸ್ ಟೈಕೂನು. ಇನ್ನೊಂದ್ ಕಡೆ ಸೊ ಅಧಿಕಾರ, ಪವರ್ ನ ಹೊಂದಿರತಕ್ಕಂಥ 2 ಸಲ ಅಮೆರಿಕಾದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಬಿಲ್ ಕ್ಲಿಂಟನ್. ಅವ್ರಿಬ್ರು ಕೂಡ ಕಂಪೇರ್ ಮಾಡಿದಾಗ ಸೊ ಸುಮಾರು ಮೋರ್ ದೆನ್ ಡಬಲ್ ಪರ್ಸೆಂಟೇಜ್ ಬಿಲ್ ಗೇಟ್ಸ್ಗೆ ಜನ ವೋಟ್ ಹಾಕಿರ್ತಾರೆ ಸರ್ವೆನಲ್ಲಿ. ಅವ್ರು ಮುಂದೆ ಇರ್ತಾರೆ. ಒಂದು ಪ್ರಭಾವಿಶಾಲಿ ವ್ಯಕ್ತಿಗಳಲ್ಲಿ, ಮೋಸ್ಟ್ ಪಾಪ್ಯುಲರ್ ಪರ್ಸನಾಲಿಟಿನಲ್ಲಿ ಬಿಲ್ ಕ್ಲಿಂಟನ್ ಗಿಂತನೂ ಬಿಲ್ ಗೇಟ್ಸ್ಗೆ ಜಾಸ್ತಿ ವೋಟ್ ಬಿದ್ದಿರ್ತದೆ ಅಮೆರಿಕದಲ್ಲಿ. ಅಂದ್ರೆ ಅವ್ರ ಅಧಿಕಾರ, ಪವರು ಅದೆಲ್ಲ ಏನಿದೆ ಅದಕ್ಕಿಂತನೂ ಇಂಪಾರ್ಟೆಂಟ್ ವಿದ್ಯೆ. ಅದೇ ತರ ಒಂದು ಬಿಸ್ನೆಸ್ ಕಟ್ತಕ್ಕಂಥ ಎಜುಕೇಶನ್, ಬಿಸ್ನೆಸ್ ಕಟ್ತಕ್ಕಂಥ ಒಂದು ಆಂಟರ್ಪ್ರಿನರ್ಶಿಪ್ ಅಂತಕ್ಕದ್ದು ಪ್ರೂವ್ ಆಯ್ತು ಇದರಿಂದ ಸ್ನೇಹಿತರೆ. ಅಂತ ಒಂದು ಶಕ್ತಿ ನಾವು ಪಡ್ಕೋತಾ ಇದೀವಿ. ಎಸ್ಪೆಷಲಿ ನೀವೆಲ್ಲರೂ ತುಂಬಾ ಅದೃಷ್ಟವಂತರು. ಈ ಒಂದು ಸಿಸ್ಟಮ್ ಅಲ್ಲಿ ಎಜುಕೇಶನ್, ಟ್ರೈನಿಂಗು, ಪರ್ಸನಲ್ ಡೆವಲಪ್ಮೆಂಟ್ ನೀವೆಲ್ಲ ನೋಡ್ತಿದ್ದೀರಾ. ಇವತ್ತು ಮಾತಾಡಕ್ ಬರದೇ ಇದ್ದವರು ನಮ್ ನಟರಾಜ್ ಸರ್ ಅಂತವ್ರು, ಅವ್ರಿಗೆ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಇದು ತೊದಲಿಸ್ತಾ ಇದ್ರು. ಬಟ್ ಇವತ್ತು ರಾರಾಜಿಸ್ತಾ ಇದ್ದಾರೆ. ಎಂಟೈರ್ ಇಂಡಿಯಾದಲ್ಲಿ ಟ್ರೈನಿಂಗ್ ಕೊಡೋ ಒಂದು ಶಕ್ತಿ ಪಡ್ಕೊಂಡಿದ್ದಾರೆ ಬೇರೆ ಬೇರೆ ಭಾಷೆನಲ್ಲಿ ಅಂತ ಹೇಳಿದ್ರೆ ಇದು ಒಂದು ಎಕ್ಸಾಂಪಲ್ ಅಷ್ಟೇನೆ. ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್ ಅಂತವರು ಕೂಡ ಇವತ್ತು ದೊಡ್ಡ ಒಂದು ಸಾಧನೆ ಮಾಡಿ ಬೇರೆ ಬೇರೆ ಭಾಷೆನಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಮೋದಿಕೆಯನ್ನ ಮಾಣಿಕ್ಯ, ಗಣೇಶ್ ದೇವಾಡಿಗ ಅವ್ರ ಟ್ರೈನಿಂಗ್ ಅಂತ ಹೇಳಿದ್ರೆ SSLC ಫೇಲ್ ಆಗಿರುವಂತ ಯಾರು ಹೇಳಕ್ ಬರಲ್ಲ. ದೊಡ್ಡ ದೊಡ್ಡ ಆಫೀಸರ್ಗಳು ಟ್ರೈನಿಂಗ್ ಅಟೆಂಡ್ ಆಗ್ತಿದ್ದಾರೆ. ಇದೆಲ್ಲದೂ ಕೂಡ ಸಾಧ್ಯ ಆಗಿರೋದು ಈ ತರ ಎಜುಕೇಶನ್ ಇಂದ. ಇನ್ನೊಂದು ಹಾರ್ಟ್ ಟಚಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಒಂದು ವಿಲ್ ಪವರ್, ಒಂದು ಧೈರ್ಯ, ಎದೆಗಾರಿಕೆ ಅಂತ ಇದ್ದಾಗ, ಇಲ್ಲಿ 2 ಆಸ್ತಿ ಬಗ್ಗೆ ನಾನು ಹೇಳಿದ್ದಲ್ವಾ, ಎದೆಗಾರಿಕೆ, ಧೈರ್ಯ ಇರಬೇಕು, ಇನ್ನೊಂದು ವಿದ್ಯೆ ಅಂತ ಹೇಳಿದ್ನಲ್ವಾ, ಅದಕ್ಕೆ ಪ್ರಾಕ್ಟಿಕಲಿ ಪ್ರೂಫ್ ಅನ್ನು ಕೊಡಕ್ ಹೋಗ್ತಿದ್ದೀನಿ. ಸೊ ಕೇರಳದಲ್ಲಿ ಒಬ್ಬ ಬಾಲಕ ಸ್ಕೂಲಿಗೆ ಬರ್ತಾ ಇರ್ತಾನೆ. ಸ್ಕೂಲಿಂದ ಹೊರಗಡೆ ಹಾಕ್ತಾರೆ. ಅವನು ಫೀಸ್ ಕಟ್ಟಿರಲ್ಲ ಅಂತೇಳಿ. ಆಮೇಲೆ ಲೇಟ್ ಆಗಿ ಬರ್ತಾ ಇರ್ತಾನೆ. ಆದ್ರೆ ಆ ಹುಡುಗ ಸೊ ಹೊರಗಡೆ ಕುತ್ಕೊಂಡು ಪಾಠ ಆಲಿಸ್ತಾ ಇರ್ತಾನೆ.
ಒಳಗಡೆ ಇಲ್ಲೆಲ್ಲದನ್ನು ಕೂಡ ಪಾಠ ಮಾಡ್ತಾ ಇರ್ತಾರೆ, ಟೆಸ್ಟ್ ಕೊಡ್ತಾರೆ. ಆ ಟೆಸ್ಟ್ಗೆ ಆನ್ಸರ್ನ ಕೇಳ್ತಾರೆ. ಟೆಸ್ಟ್ಗೆ ಆನ್ಸರ್ನ ಕೇಳಿದಾಗ ಒಳಗಡೆ ಇರ್ತಕ್ಕಂಥವ್ರು ಆನ್ಸರ್ ಮಾಡಕ್ ಆಗಿರಲ್ಲ. ಆದ್ರೆ ಕಿಟಕಿಯಿಂದ ಆಚೆ ಕೇಳಿಸ್ಕೊಂತಿರೋ ಆ ಹುಡುಗ ಎಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇರ್ತಾನೆ, ನೀಟಾಗಿ ಲೆಕ್ಕ ಬಿಡಿಸ್ತಾ ಇರ್ತಾನೆ. ಆ ಒಂದು ವಿಚಾರ ಟೀಚರಿಗೆ ಗೊತ್ತಾಗ್ಬಿಟ್ಟು ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ, ಇಂಥ ಹುಡುಗನಿಗೆ ನಾವು ಹೊರಗಡೆ ಇಟ್ವಲ್ಲ ಅಂತ ಹೇಳಿ. ಅವ್ನಿಗೆ ಕೇಳ್ತಾರೆ, ನೋಡಪ್ಪ ಇಷ್ಟೊಂದು ಬುದ್ಧಿವಂತ ಇದೆಯಾ, ಯಾಕೆ ಸೋಂಬೇರಿ ಆಗಿದ್ಯಾ, ಲೇಟಾಗಿ ಯಾಕೆ ಬರ್ತೀಯ ನೀನು, ಯಾಕೆ ನೀನು ಫೀಸ್ ಕಟ್ತಾ ಇಲ್ಲ, ನೀನೇನ್ ಕೊಟ್ಟಿರೋ ದುಡ್ಡು ಮನೆಯಲ್ಲಿ ಕೊಟ್ಟಿರೋ ದುಡ್ಡನ್ನು ಮಜಾ ಉಡಾಯಿಸ್ತಾ ಇದೀಯ ಅಂತ ಬೈತಾರೆ. ಅವ್ನು ಹೇಳ್ತಾನೆ, ಇಲ್ಲ ಸರ್, ನಾವು ತುಂಬಾ ಕಡು ಕೊಡತನ ಇದೆ ನಮಗೆ, ಬಸ್ಸಿಗೆ ಬರೋಕ್ಕೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ, ನಾನು 10-12 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕು. ನಾನು ಯಾಕೆ ಲೇಟಾಗಿ ಬರ್ತಿದ್ದೀನಿ ಅಂದ್ರೆ ನಮ್ಮ ತಂದೆ ಇಲ್ಲ, ನಾನು ಬೆಳಿಗ್ಗೆನೆ ಎದ್ದು ಕೂಲಿ ಕೆಲಸ ಎಲ್ಲ ಮಾಡಿ ಏನೇನೋ ಒಂದು ಹಾಲು ಹಾಕ್ಬಿಟ್ಟು ನಾನು ಕಷ್ಟಪಟ್ಬಿಟ್ಟು ದುಡಿದು ನಮ್ಮ ತಾಯಿ ರೋಗಿ, ಅವ್ರನ್ನ ನಾನು ಸೇವೆ ಮಾಡಿ ಅಡಿಗೆ ಎಲ್ಲ ಮಾಡಿ ನಾನು ನಡ್ಕೊಂಡ್ ಬರ್ಬೇಕು, ಆದ್ರೆ ನಾನು ಕಲಿಬೇಕು ಅನ್ನೋ ಆಸಕ್ತಿ ಸಿಕ್ಕಾಬಟ್ಟೆ ಇದೆ ಅಂತ ಹೇಳ್ತಾರೆ. ಅದಾದ ನಂತರ ಅವ್ರ ಟೀಚರ್ ಕಣ್ಣಲ್ಲಿ ಕಣ್ಣೀರ್ ಬರ್ತದೆ. ಅವ್ರನ್ನ ಅಸ್ಪೃಶ್ಯರು ಅಂತ ಹೊರಗಡೆ ಇಟ್ಟಿರ್ತಾರೆ, ಅನ್ಟಚಬಿಲಿಟಿ ಅಂತೇಳಿ. ಅಂತವ್ರನ್ನ ಒಳಗಡೆ ಬಿಡ್ಕೊಂಡು ಅವ್ರಿಗೆ ಹೇಳ್ತಾರೆ, ನೀವು ಫೀಸ್ ಕಟ್ಟೋದೇ ಬೇಕಾಗಿಲ್ಲ, ನಾನು ಸಪೋರ್ಟ್ ಮಾಡ್ತೀವಿ ಅಂತೇಳಿ. ಅದಾದ ನಂತರ ಆ ವ್ಯಕ್ತಿ ಬೆಳೆದು ಕೇರಳದ ಒಂದು ಯೂನಿವರ್ಸಿಟಿಯಿಂದ BA ಆನರ್ಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾರೆ. ಅದಾದ ನಂತರ ಅಲ್ಲಿ ಒಂದು ಟೀಚರ್, ಒಂದು ಲೆಕ್ಚರ್ ಪೋಸ್ಟ್ಗೆ, ಒಂದು ಪ್ರೊಫೆಸರ್ ಪೋಸ್ಟ್ಗೆ ಅಪ್ಲೈ ಮಾಡ್ತಾರೆ. ಇವರು ಅನ್ಟಚಬಿಲಿಟಿ, ಇವರು ಅಸ್ಪೃಶ್ಯರು ಅಂತ ಅನ್ಕೊಂಡು ಅವ್ರಿಗೆ ಆ ಪೊಸಿಷನ್ ಕೊಡಲ್ಲ. ನೀನ್ ಕ್ಲರ್ಕ್ ಆಗು ಸಾಕು, ನೀನ್ ಇಂತ ಕೀಳು ಜಾತಿಯಿಂದ ಬಂದು ನೀನ್ ಯಾವ ಪ್ರೊಫೆಸರ್ ಆಗ್ತೀಯ, ನೀನ್ ಹೆಡ್ ಮಾಡಲ್ಲ ಅಂತ ಹೇಳ್ತಾರೆ. ಮತ್ತೆ ಆ ವ್ಯಕ್ತಿ ಅಲ್ಲಿ ಯೂನಿವರ್ಸಿಟಿ ಕಾನ್ವೊಕೇಶನ್ ಇರ್ತದೆ. ಯೂನಿವರ್ಸಿಟಿ ಕಾನ್ವೊಕೇಶನ್ ಘಟಿಕೋತ್ಸವದಲ್ಲಿ ಸರ್ಟಿಫಿಕೇಟ್ ಇರ್ತದೆ. ಅಲ್ಲಿ ಹೋಗೋದೇ ಇಲ್ಲ ಇವರು. ನನ್ನ ವಿದ್ಯೆಗೆ ನೀವು ಬೆಲೆ ಕೊಡಲ್ಲ ನಾನು ಅಲ್ಲಿ ಬರಲ್ಲ ಅಂತ ಹೇಳ್ಬಿಟ್ಟು. ಅದಾದ ನಂತರ ಇವ್ರು ನಾನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಏನ್ ಮಾಡ್ಬೇಕು ಅಂತಕ್ಕದ್ದನ್ನ ಅವರು ಸಪೋರ್ಟ್ಗೆ ನೋಡ್ತಾ ಇರ್ತಾರೆ. ಅದ್ರ ಸ್ಟ್ರಾಂಗ್ ವಿಲ್ ಪವರ್ ಇರ್ತದೆ. ಅವಾಗ ಟಾಟಾ ಕಂಪ್ನಿಯ ಒಂದು ಎಜುಕೇಶನ್ ಫಂಡ್ ಇರ್ತದೆ, ಅಲ್ಲಿ ಇವ್ರಿಗೆ ಸಪೋರ್ಟ್ ಸಿಗ್ತದೆ. ಇಂಗ್ಲೆಂಡಿಗೆ ಹೋಗಿ MA ಮಾಡಿ ಅಲ್ಲಿ ಎಕನಾಮಿಕ್ಸ್ ಅಲ್ಲಿ ರ್ಯಾಂಕ್ ಹೋಲ್ಡರ್ ಆಗ್ತಾರೆ. ಅದಾದ ನಂತರ IFS ಎಕ್ಸಾಮ್ ತಗೊಂತಾರೆ, IAS ಎಕ್ಸಾಮ್ ತಗೊಂತಾರೆ. IFS ಈಕ್ವಲ್ ಟು IAS, ಇಂಡಿಯನ್ ಫಾರಿನ್ ಸರ್ವಿಸ್ ಅನ್ನ ಪಾಸ್ ಮಾಡ್ತಾರೆ. ಅಮೆರಿಕ ಇಂಡಿಯಾದ ರಾಯಭಾರಿ ಆಗ್ತಾರೆ. ಅದಾದ ನಂತರದ ಭಾರತದ ಉಪರಾಷ್ಟ್ರಪತಿ ಆಗ್ತಾರೆ. ಅಲ್ಲಿಂದ ಭಾರತದ ರಾಷ್ಟ್ರಪತಿ ಆಗ್ತಾರೆ. ಆ ವ್ಯಕ್ತಿ ಯಾರು ಅಂದ್ರೆ KR ನಾರಾಯಣನ್. ಸ್ನೇಹಿತರೆ, KR ನಾರಾಯಣನ್ ಅತಿ ದೊಡ್ಡ ಒಂದು ಮೇರು ಪರ್ವತ ಬೆಳೀತಾರೆ. ಒಂಥರ ಅದು ಒಂದು ಅಂಬೇಡ್ಕರ್ ತರ ಸ್ಟೋರಿ ಇದೆ. ಅದೇ ಕೇರಳದ ಯೂನಿವರ್ಸಿಟಿಯವರು ಇವ್ರನ್ನ ದೊಡ್ಡ ಲೆವೆಲ್ಗೆ ಹೋದ್ಮೇಲೆ ಇವ್ರನ್ನ ಕರೆಸ್ತಾರೆ, VIP ಆಗಿ ಚೀಫ್ ಗೆಸ್ಟ್ ಆಗಿ ಕರೆಸ್ತಾರೆ. ಆಗ ಅವರು ಹೆಮ್ಮೆಯಿಂದ ಹೋಗ್ತಾರೆ. ಯಾವ ಯೂನಿವರ್ಸಿಟಿ ರಿಜೆಕ್ಟ್ ಮಾಡಿತ್ತು ಅದೇ ಯೂನಿವರ್ಸಿಟಿನಲ್ಲಿ ಇವರು ಒಂದು ಗೆಸ್ಟ್ ಟಾಕ್ ಕೊಡ್ಲಿಕ್ಕೆ ಹೋಗ್ತಾರೆ. ಸೊ ವೈಸ್ ಚಾನ್ಸಲರ್ ಆ ಒಂದು ಪೊಸಿಷನ್ ಅಲ್ಲಿ ಅವ್ರನ್ನ ಆಶೀರ್ವಚನ ಕೊಡ್ಲಿಕ್ಕೆ ಅಲ್ಲಿ ಬರ್ತಾರೆ. ಎಂತ ಅದ್ಭುತ ಸಾಧನೆ ಮಾಡ್ತಾರೆ. ಯಾವ ಯೂನಿವರ್ಸಿಟಿಯವರು ಪ್ರತಿಭೆಗೆ ತಕ್ಕಂತೆ ಬೆಲೆ ಕೊಟ್ಟಿರ್ಲಿಲ್ಲ, ಆದ್ರೆ ಇವರು ಒಂದು ಚಾಲೆಂಜಿಂಗ್ ತಗೊಂಡು ದೊಡ್ಡ ಸಾಧನೆ ಮಾಡ್ತಾರೆ. ಇದೆಲ್ಲದಕ್ಕೂ ಕಾರಣ ಆಗಿದ್ದೇನು ಅಂದ್ರೆ ಛಲ ಬಿಡದ ತ್ರಿವಿಕ್ರಮ, ಒಂದು ಎದೆಗಾರಿಕೆ, ಧೈರ್ಯ, ಅದೇ ತರ ಎಜುಕೇಶನ್. ಅಂದ್ರೆ ಎಜುಕೇಶನ್ ಎರಡೂ ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಅಕಾಡೆಮಿಕ್ ಎಜುಕೇಶನ್ ಇಂದಾನೆ ಅಂಬೇಡ್ಕರ್ ಒಂದು ದೊಡ್ಡ ಪರಿವರ್ತನೆ ಪಡ್ಕೊಂಡಿದ್ದು, ಸರ್ ಎಂ ವಿಶ್ವೇಶ್ವರಯ್ಯನವರು ದೊಡ್ಡ ಸಾಧನೆ ಮಾಡಿದ್ದು ಲೈಫ್ ಅಲ್ಲಿ. ಅದೇ ತರ KR ನಾರಾಯಣನ್ ಆಗಿರ್ಬೋದು. ಅದೇ ತರ ಅಕಾಡೆಮಿಕ್ ಎಜುಕೇಶನ್ ಇಂಪಾರ್ಟೆಂಟ್, ಲೈಫ್ ಎಜುಕೇಶನ್ ಇಂದಾನೆ. ಓಕೆ, ಸೊ ಡಾಕ್ಟರ್ ರಾಜ್ಕುಮಾರ್ ಅಂತವರು ಸಾಧನೆ ಮಾಡಿದ್ದು, ಬಿಲ್ ಗೇಟ್ಸ್ ಅಂತವರು ಸಾಧನೆ ಮಾಡಿದ್ದು, ಅದೇ ತರ ಧೀರುಭಾಯಿ ಅಂಬಾನಿ ಅಂತವರು, ಅಮಿತಾಬ್ ಬಚ್ಚನ್ ಅಂತವರು ಸಾಧನೆ ಮಾಡ್ಲಿಕ್ಕೆ ಕಾರಣ ಆಗಿದ್ದು. ನಮ್ಮ ಬಿಸ್ನೆಸ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ದಿಗ್ಗಜರು, ಅತಿರಥ ಮಹಾರಥರು, ಮಂಜುನಾಥ್ ಶೆಟ್ಟಿ ಅಂತವರು, ನಮ್ಮ ಮಿರಾಕಲ್ ಚಂದ್ರು ಅಂತವರು, ಓಕೆ, ನಮ್ಮ ರವೀಂದ್ರ ಕುಲಕರ್ಣಿ, ಇಂಥವರೆಲ್ಲರೂ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ. ಅಂದ್ರೆ ಲೈಫ್ ಎಜುಕೇಶನ್ ಅವ್ರಿಗೆ ಸಪೋರ್ಟ್ ಮಾಡಿದೆ. ಸ್ನೇಹಿತರೆ, ಲೈಫ್ ಎಜುಕೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್. ಅದೆಲ್ಲದೂ ಕೂಡ ನಿಮ್ಗೆ ಗೊತ್ತಾಗಿದೆ. ಸೊ ಯಾವ ತರ ನೀವು ನಿಮ್ಮ ಲೈಫ್ ಅಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ ಅನ್ನ ಮಾಡಬೇಕು ಅನ್ನೋ ವಿಚಾರ ಈಗ ನಿಮ್ಗೆ ಗೊತ್ತಾಗಿದೆ. ಸೊ ಸ್ನೇಹಿತರೆ, ಈಗ ನಮ್ಮ ಒಂದು ಸಮೀರ್ ಸರ್ ಒಂದು ಪವರ್ ಕೂಡ ನಿಮ್ಗೆ ಅರ್ಥ ಆಗಿದೆ. ಸಮೀರ್ ಸರ್ ಎಂತ ಮಹಾನ್ ಮೇರು ಪರ್ವತ, ಎಷ್ಟೊಂದು ಡೆಡಿಕೇಟ್ ಮಾಡ್ತಾ ಇದಾರೆ, ಎಷ್ಟೊಂದು ಇನ್ವಾಲ್ವ್ಮೆಂಟ್, ಹಾರ್ಡ್ ವರ್ಕ್, ಕಮಿಟ್ಮೆಂಟ್ ಕೊಡ್ತಾ ಇದಾರೆ ಅನ್ನೋ ವಿಚಾರ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನೀವು ಈಗ ನಮ್ಮ ಒಂದು ಮಿಷನ್ ಒಂದು 1000 ಬಿಲಿಯನರ್ಸ್ಗೆ ಅದನ್ನ ನಾವು ಕ್ರಿಯೇಟ್ ಮಾಡಿದ ನಂತರ ನಮ್ಮ ಒಂದು ಆರಾಧ್ಯ ದೈವ ಸಮೀರ್ ಸರ್ ಎಂತ ಹೃದಯವಂತರು ಅಂತ ಹೇಳಿದ್ರೆ, ಅವರ ಬರ್ತ್ಡೇ ನಲ್ಲಿ 1 ನಿಮಿಷ 2 ನಿಮಿಷ 5 ನಿಮಿಷ ಟೈಮ್ ಸಿಗುತ್ತೆ ಅಂತ ಹೇಳಿದ್ರೆ ಧನ್ಯರು ಅಂತ ಹೇಳ್ಕೊಬಹುದು. ಫೋನ್ ಅಲ್ಲಿ ಸಿಗ್ತಾರೆ, ಅಥವಾ ಒಂದು ಚಾಟ್ ಮಾಡ್ಲಿಕ್ಕೆ ಸಿಗ್ತಾರೆ, ಅಥವಾ ಒಂದು ಸ್ಮಾಲ್ ಕೇಕ್ ಕಟ್ಟಿಗೆ ಸಿಗ್ತಾರೆ ಅಂತ ಹೇಳಿದ್ರೆ ಅದು ದೊಡ್ಡ ಒಂದು ಸಾಧನೆ ಅಂತ ಹೇಳ್ಬೋದು. ಆದ್ರೆ ಈ ವರ್ಷದ ಡಿಸೆಂಬರ್ 15ಕ್ಕೆ ಸಮೀರ್ ಸರ್ ಫಿಸಿಕಲಿ ಬರ್ಲಿಕ್ಕೆ ಕೊಟ್ಟಿದ್ದಾರೆ. ಸೌತ್ ಇಂಡಿಯಾಗೆ, ಕರ್ನಾಟಕಗೆ, ಬೆಂಗಳೂರಿಗೆ ಬರ್ಲಿಕ್ಕೆ ಕೊಟ್ಟಿದ್ದಾರೆ. ಯಾರೆಲ್ಲ ಲಕ್ಷಾಧಿಪತಿಗಳು ಆಗಿರ್ತೀರಾ, ಎಂತ ಒಂದು ಗೋಲ್ಡನ್ ಅಪರ್ಚುನಿಟಿ. ನಿಜವಾಗ್ಲೂ ನನ್ನ ಪ್ರಕಾರ ಒಂದು ಫಾರಿನ್ ಟ್ರಿಪ್ಗೂ ಬೆಲೆ ಕಟ್ಟಕ್ಕಾಗಲ್ಲ. ಇಂತ ಒಂದು ಅವಕಾಶನ ಪಡ್ಕೋತಾ ಇದೀವಿ ನಾವು ಅಂತೇಳಿ ನೀವೆಲ್ಲರೂ ಸಿದ್ಧತೆ ಮಾಡ್ಕೊಬಹುದು. ಎಲ್ರೂ ಅಂತ ಹೇಳಕ್ ಇಷ್ಟಪಡಲ್ಲ. ಯಾರು ಗೋ ಗೆಟರ್ ಇದ್ದೀರಾ, ಖೋರ್ ಇದ್ದೀರಾ, ಕಮಿಟ್ಮೆಂಟ್ ಕೊಡಕ್ ರೆಡಿ ಇದ್ದೀರಾ, ಬಟರ್ಫ್ಲೈ ತರ ಹಾರ್ಲಿಕ್ಕೆ ರೆಡಿ ಇದ್ದೀರಾ, ನೀವುಗಳು ಎಕ್ಸ್ಟ್ರಾರ್ಡಿನರಿ ಸಾಧನೆ ಮಾಡಬಹುದು ಸ್ನೇಹಿತರೆ. ನೀವೆಲ್ಲರೂ ಕೂಡ ಅದಕ್ಕೆ ಸಿದ್ಧರಾಗಿ ಅಂಡ್ ತುಂಬಾ ಒಳ್ಳೆ ಒಂದು ಅಪರ್ಚುನಿಟಿನ ನೀವು ಬಳಸ್ಕೊಂಡು ಒಂದು ಮೇಜರ್ ಒಂದು ರೆವಲ್ಯೂಷನ್ಗೆ ರೆಡಿಯಾಗಿ ಸ್ನೇಹಿತರೆ. ಈಗ ನಿಮ್ಮೆಲ್ಲರ ಒಂದು ಮೆಂಟಾಲಿಟಿ ಬಗ್ಗೆ ಸ್ವಲ್ಪ ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟೆಲ್ಲ ಈಗ ನೀವು ಬಟರ್ಫ್ಲೈ ಬಗ್ಗೆ ನಾನು ಹೇಳಿದೆ. ನಾನು ಕೆಲವು ಬಟರ್ಫ್ಲೈ ಟೇಕ್ ಆಫ್ ಆಗುತ್ತೆ, ಕೆಲವು ಬಟರ್ಫ್ಲೈ ಅಲ್ಲೇ ಇರುತ್ತೆ ಅಂತೇಳಿ. ಹೇಗೆ ಅಂದ್ರೆ ಓಕೆ, ಅದು ಇನ್ನೊಂದು ಮುಖ್ಯವಾದ ಒಂದು ಪಾಯಿಂಟ್ ಅನ್ನ ನಾನು ನಿಮಗೆ ಕವರ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇನಪ್ಪಾ ಅಂತಂದ್ರೆ,
ಜಸ್ಟ್ ನೀವು ಆಲೋಚನೆ ಮಾಡಿ ಸ್ನೇಹಿತರೆ, ಇವತ್ತು ಡಿಸಿಪ್ಲಿನ್ ಒಂದು ಎಷ್ಟು ಇಂಪಾರ್ಟೆಂಟ್, ಕಮಿಟ್ಮೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಈ ಕಾಲ್ ಸ್ಟಾರ್ಟ್ ಆಗುತ್ತೆ 4:50 ಗೊತ್ತಿದೆ, ಬಟ್ ಏನು ಅಂತ ಹೇಳಿದ್ರೆ ನೀವು ತುಂಬಾ ಜನಗಳು ಲೇಟ್ ಆಗಿ ಜಾಯ್ನ್ ಆಗ್ತಾ ಇರ್ತೀರಾ. ಅದು ಝೂಮ್ ಅಲ್ಲೂ ನಾವು ಟ್ರೈ ಮಾಡಿದೀವಿ, ನಿಮ್ಮನ್ನ ಟ್ರೇಸ್ ಮಾಡಿದೀವಿ, ಅಥವಾ ಯೂಟ್ಯೂಬ್ ಅಲ್ಲೂ ಟ್ರೇಸ್ ಮಾಡಿದೀವಿ. ಜಾಯ್ನ್ ಆಗೋ ಅಷ್ಟೊತ್ತಿಗೆ 20 ನಿಮಿಷ ಲೇಟ್, 25 ನಿಮಿಷ ಲೇಟ್ ಆಗಿರ್ತದೆ, ಅರ್ಧ ಗಂಟೆ ಲೇಟ್ ಆಗಿರ್ತದೆ. ಏನಕ್ಕೆ ಸ್ನೇಹಿತರೆ, ನಿಮ್ಮ ಒಂದು ನೌಕರಿನಲ್ಲಿ ನೀವೇನಾದ್ರೂ 6 ಗಂಟೆ ಒಂದು ಬೆಳಿಗ್ಗೆ ಪಂಚ್ ಹೊಡಿಬೇಕು ಅಂದ್ರೆ 6:20 ಹೋಗ್ತೀರಾ, 6:10 ಹೋಗ್ತೀರಾ. ಟ್ರೈನು 6 ಗಂಟೆಗೆ ಹೋಗುತ್ತೆ ಅಂತ ಹೇಳಿದ್ರೆ ನೀವು 6:05 ಹೋಗ್ತೀರಾ, 1/4 ಗಂಟೆ ಅಡ್ವಾನ್ಸ್ ರೆಡಿ ಇರ್ತೀರಾ. ನೀವು ನಿಮ್ಮ ಮಕ್ಕಳು ಸ್ಕೂಲಿಗೆ ಲೇಟ್ ಆಗಿ ಹೋಗ್ತಾರೆ ಅಂತ ಹೇಳಿದ್ರೆ ಓಕೆನಾ? ಅದು ನಿಮಗೆ ಅದು ಯಾವುದು ಕೂಡ ಓಕೆ ಇಲ್ಲ. ಓಕೆ, ಸೊ ಅಂದ್ರೆ ನೀವು ಒಬ್ಬ ಓನರ್ ಆಗಿ ನಿಮ್ಮ ಎಂಪ್ಲಾಯೀಸ್ 1/4 ಗಂಟೆ ಲೇಟ್ ಆಗಿ ಬಂದ್ರೆ ಎವ್ರಿ ಡೇ ಒಂದು ಅರ್ಧ ಗಂಟೆ ಲೇಟ್ ಆಗಿ ಬರ್ತಾರೆ ಅಂದ್ರೆ ಅದು ಓಕೆನಾ ನಿಮಗೆ? ಯೋಚನೆ ಮಾಡಿ ಸ್ನೇಹಿತರೆ. ಈಗಾಗಲೇ ಡಾಕ್ಟರ್ ಸಂತೋಷ್ ಸ್ಟೋರಿ ಕೇಳಿದಿರಾ ನೀವು. ಒಂದ್ ದಿನದ ವ್ಯಾಲ್ಯೂ 1 ಲಕ್ಷ ಅನ್ನೋದು ಗೊತ್ತಾಗಿದೆ. ನಿಮಗೂ ಅಷ್ಟೇ ಒಂದೊಂದು ಟ್ರೈನಿಂಗ್ ವ್ಯಾಲ್ಯೂ ಲಕ್ಷಗಟ್ಲೆ ಬೆಲೆ ಬಾಳುತ್ತೆ ಅಂತ ಗೊತ್ತಿದ್ರು ಕೂಡ ನಿಮಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಕೊಂಡು, ಯಾರಾದ್ರೂ ಯಾಕೆ ಹೇಳ್ಬೇಕು ಕೇಳ್ಬೇಕು, ನಿಮಗೆ ಯಾರು ಕ್ರಾಸ್ ಚೆಕ್ ಮಾಡಲ್ಲ ಅಂತ ಅನ್ಕೊಂಡು ಲೇಟ್ ಆಗಿ ಜಾಯ್ನ್ ಆಗ್ತಕ್ಕಂಥದ್ದು, ರೀಕ್ರಿಯೇಷನ್ ಕಾಲ್ಗೆ ಲೇಟ್ ಆಗಿ ಬರ್ತಕ್ಕಂಥದ್ದು. ರೀಟೆಲಿಕಾಸ್ಟ್ ಇದ್ದಾಗಲೂ ಅಷ್ಟೇ 7 ಗಂಟೆಗೆ 6:50 ಅಂತ ಹೇಳಿರ್ತೀವಿ, ಅಲ್ಲಿ ಕೂಡ 7:15 7:20 ಆಗುತ್ತೆ. ಹಾಗಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಇಂಪಾರ್ಟೆಂಟ್ ಕವರ್ ಮಾಡಿರ್ತೀವಲ್ಲ. ಇವತ್ತು ಬಿಗಿನಿಂಗ್ ಅಲ್ಲೇ ನಾನು ವಿಷನ್ ಬಗ್ಗೆ ಮಾತಾಡಿದೆ, ರೀಕ್ಯಾಪ್ ಮಾಡಿದೆ. ನಾನು ವಿಷನ್ದು ಗಣೇಶ್ ದೇವಡಿಗೆ ಎಕ್ಸಾಂಪಲ್ ತಗೊಂಡೆ, ರಿಯಲ್ ಎಸ್ಟೇಟ್ ಎಕ್ಸಾಂಪಲ್ ತಗೊಂಡೆ, ಇನ್ನು ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟೆ. ಅದು ಮಿಸ್ ಆಯ್ತು. ಇವಾಗ ಎಲ್ಲಿ ಸಿಗುತ್ತೆ ಅದು ಸ್ನೇಹಿತರೆ? ನೀವು ಅನ್ಕೊಬಹುದು ಏನ್ ಮಹಾ ಮಿಸ್ಸು. ಅದೇ ಒಂದು ಟ್ರೈನಿಂಗ್ಗೆ ನೀವು ಈ ಟ್ರೈನಿಂಗ್ಗೆ 10,000 ರೂಪಾಯಿ ಫೀಸ್ ಕಟ್ಟಿದ್ರೆ ನೀವು ಲೇಟ್ ಆಗಿ ಬರ್ತಿದ್ರಾ? ಚಾನ್ಸೇ ಇಲ್ಲ ಅಲ್ವಾ ಸ್ನೇಹಿತರೆ? ನೀವು ಕೂಡ ಟ್ರೈನಿಂಗ್ ನ ಕಂಡಕ್ಟ್ ಮಾಡುವಾಗ, ನೀವು ಕೂಡ ಲೀಡರ್ ಆಗಿ ಟ್ರೈನಿಂಗ್ ಕಂಡಕ್ಟ್ ಮಾಡುವಾಗ, ನಿಮ್ಮ ಅಟೆಂಡ್ ಆಗ್ಬೇಕಾದ್ರೆ 50 ಜನದಲ್ಲಿ 5 ಜನ ಆನ್ ಟೈಮ್ ಇದ್ದಾರೆ, 45 ಜನ ಲೇಟ್ ಆಗಿ ಬಂದ್ರೆ ನಿಮಗೆ ಏನ್ ಫೀಲಿಂಗ್ ಬರುತ್ತೆ? ಅಂದ್ರೆ ಇಲ್ಲಿ ಓನರ್ಶಿಪ್ ಮೆಂಟಾಲಿಟಿಯಿಂದ ನೀವು ಬಿಸ್ನೆಸ್ ಅನ್ನ ಮಾಡ್ತಿದ್ದೀರಾ ಅಥವಾ ವರ್ಕರ್ ಮೆಂಟಾಲಿಟಿಯಿಂದ ಮಾಡ್ತಿದ್ದೀರಾ? ಎ ಮೆಂಟಾಲಿಟಿ ಇದೆಯಾ ಅಥವಾ ಬಿ ಮೆಂಟಾಲಿಟಿ ಇದೆಯಾ? ಅದನ್ನ ನಾನು ಕೇಳಬೇಕಾಗಿಲ್ಲ ಅಥವಾ ನೀವು ನನಗೆ ಹೇಳಬೇಕಾಗಿಲ್ಲ. ನಿಮಗೆ ನೀವೇ ಪ್ರಶ್ನೆ ಹಾಕೊಳ್ಳಿ, ಯಾವ ಮೆಂಟಾಲಿಟಿಗೆ ನೀವು ಅಪ್ಗ್ರೇಡ್ ಆಗ್ಬೇಕಾಗಿದೆ ಅಂತ ಹೇಳಿ. ಸ್ನೇಹಿತರೆ, ಕಮಿಟ್ಮೆಂಟ್ ಕೊಡದ ಹೊರತು, ಡಿಸಿಪ್ಲಿನ್ ಇಲ್ಲದ ಹೊರತು, ಓನರ್ಶಿಪ್ ಮೆಂಟಾಲಿಟಿ ಇಲ್ಲದ ಹೊರತು ಖಂಡಿತ ನಾವು ಯಾರು ಬೆಳೆಯಕ್ಕಾಗಲ್ಲ. ಇಲ್ಲಿ ನಾವೆಲ್ಲ ಇವತ್ತು ಬೆಳೆದಿವಿ ಅಂದ್ರೆ, ಈಗ ನಾನೇನೆ 4:50 5 ಗಂಟೆಗೆ ನಾನು ಆನ್ಲೈನ್ ಬರ್ಬೇಕು, 5 ಗಂಟೆ ನಾನು ಬರಲ್ಲ, 10 ನಿಮಿಷ ಲೇಟ್ ಆಗುತ್ತೆ. ಓಕೆನಾ? ಅದು ನಾನು 10 ನಿಮಿಷ ಲೇಟ್ ಆಗಿ ಬಂದೆ ಅಂತ ಹೇಳಿದ್ರೆ, ಇಲ್ಲಿ 1,000 ಜನ ಅಟೆಂಡ್ ಆಗೋರು ಇದ್ದಾರೆ ಅಂದ್ರೆ 1,000 ಜನ ಇಂಟು 10 ಮಿನಿಟ್ಸ್. ಓಕೆ, ಸೊ ಸುಮಾರು 10,000 ನಿಮಿಷಗಳನ್ನ ನಾನು ನಿಮ್ ಟೈಮ್ ವೇಸ್ಟ್ ಮಾಡ್ದಂಗೆ. 1 ಸೆಕೆಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಕಾಲಹರಣ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಮಯಕ್ಕೆ ಸಿಕ್ಕಾಬಟ್ಟೆ ಬೆಲೆ ಇದೆ, ಟೈಮಿಗೆ ಇದ್ದಷ್ಟು ಬೆಲೆ ಪ್ರಪಂಚದಲ್ಲಿ ಯಾವುದಕ್ಕೂ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಒಂದು ಪಾಯಿಂಟ್ ಅನ್ನ ನಾನು ಇವಾಗಲೇ ಹೇಳ್ಬಿಡ್ತೀನಿ, ಆ ಸಮಯದ ಮಹತ್ವವನ್ನು ಕೂಡ ನಾನು ನಿಮಗೆ ಅದನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಕಮಿಟ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 1 ವರ್ಷದ ಮಾತು ತಿಳ್ಕೊಬೇಕು ಅಂತ ಅನ್ಕೊಂಡಿದ್ರೆ, ಒಬ್ಬ ನಿಯತ್ತಿನ ವಿದ್ಯಾರ್ಥಿ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಡ್ತಾರೆ. ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದಾರೆ, ಅವರಿಗೆ ಕೇಳಿ 1 ವರ್ಷದ ಮಹತ್ವ ಏನು ಅಂತ ಅವ್ರು ಹೇಳ್ಕೊಡ್ತಾರೆ. ಸೊ 1 ವರ್ಷದಲ್ಲಿ ಏರುಪೇರು ಆಗ್ಬಿಡ್ತದೆ, ಜಾಬ್ಗೂ ಸೇರ್ತಕ್ಕಂಥದ್ದು, ಆ ಕೆರಿಯರೇ ಮೇಲೆ ಕೆಳಗೆ ಆಗುತ್ತೆ. 1 ತಿಂಗಳ ಮಹತ್ವ ತಿಳ್ಕೊಬೇಕು ಅಂತ ಅನ್ಕೊಂಡಿದ್ರೆ, ಪ್ರೆಗ್ನೆಂಟ್ ಲೇಡಿ 1 ಮಂತ್ ಪ್ರೀಮೆಚ್ಯೂರ್ ಆಗುತ್ತೆ ಅಥವಾ 2 ತಿಂಗಳು ಪ್ರೀಮೆಚ್ಯೂರ್ಡ್ ಆಗುತ್ತೆ. ಲೈಫ್ ಲಾಂಗ್ ತಾಯಿ ಮಗುಗೆ ಕಷ್ಟ ಆಗುತ್ತೆ. 1 ತಿಂಗಳು ಮಹತ್ವ ಅವ್ರಿಗೆ ಗೊತ್ತಿರ್ತದೆ. ಅದೇ ತರ 1 ವಾರದ ಮಹತ್ವ ತಿಳ್ಕೊಬೇಕು ಅಂತ ಅನ್ಕೊಂಡಿದ್ರೆ, ವಾರಪತ್ರಿಕೆ ಸಂಪಾದಕನ ಕೇಳಿ. ಅವರು ಒಂದು ರಿಲೀಸ್ ಮಾಡಿದರೆ ವೀಕ್ಲಿ ಮ್ಯಾಗಝಿನ್, ಅವಾಗ ಬ್ರೇಕಿಂಗ್ ನ್ಯೂಸ್ ಬರುತ್ತೆ. 1 ವಾರ ವೇಟ್ ಮಾಡ್ಲೇಬೇಕು, ಅಷ್ಟೊತ್ತಿಗೆ ಸುದ್ದಿ ಹಳೆದಾಗಿರುತ್ತೆ. 1 ವಾರದ ಮಹತ್ವ ಅವ್ರಿಗೆ ಗೊತ್ತಿರ್ತದೆ. 1 ದಿನದ ಮಹತ್ವ ಯಾರಿಗೆ ಗೊತ್ತಿರುತ್ತೆ ಅಂದ್ರೆ, ದಿನಗೂಲಿ ನೌಕರರು. ಅವರು ಡೈಲಿ ದುಡಿದ್ರೆ ಮಾತ್ರ ಅವ್ರ ಲೈಫ್ ಅಲ್ಲಿ ಒಂದು ಊಟ ಅಂತ ಸಿಗ್ತದೆ. 1 ದಿನ ಮಳೆ ಬಂತು, ಸ್ಟ್ರೈಕ್ ಇದೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ 1 ದಿನದ ಮಹತ್ವ ಏನು ಅಂತ. ನೆಕ್ಸ್ಟ್ ಡೇ ವೇಟ್ ಮಾಡ್ಬೇಕು ಸಂಪಾದನೆಗೆ, ಇಲ್ಲ ಅಂದ್ರೆ ಖಾಲಿ ಹೊಟ್ಟೆನೆ ಗತಿ. ಅದೇ ತರ 1 ಗಂಟೆ ವ್ಯಾಲ್ಯೂ ತಿಳ್ಕೊಬೇಕು ಅಂತ ಅನ್ಕೊಂಡಿದ್ರೆ, ಪಾರ್ಕ್ ಅಲ್ಲಿ ಅವನು ಅಥವಾ ಅವಳು ಲವರ್ಸ್ ಒಬ್ರಿಗೊಬ್ರಿಗೋಸ್ಕರ ವೇಟ್ ಮಾಡ್ತಿರ್ತಾರೆ. 1 ಗಂಟೆನೂ ಕೂಡ ಒಂದು ಯುಗವಾಗಿ ಕಳೀತಾ ಇರ್ತದೆ. ಅದೇ ತರ ಅವ್ರಿಗೆ ಗೊತ್ತಿರುತ್ತೆ 1 ಗಂಟೆ ವ್ಯಾಲ್ಯೂ. 1 ನಿಮಿಷದ ವ್ಯಾಲ್ಯೂ ಯಾರಿಗೆ ಗೊತ್ತಿರುತ್ತೆ ಅಂದ್ರೆ, ಕೈಯಲ್ಲಿ ಟ್ರೈನ್ ಟಿಕೆಟ್ ಇದೆ, ಅರ್ಜೆಂಟ್ ಆಗಿ ನೀವು ಬೆಂಗಳೂರಿಂದ ಹುಬ್ಳಿಗೆ ಹೋಗ್ಬೇಕಾಗಿದೆ, ಮುಂಬೈ ಹೋಗ್ಬೇಕಾಗಿದೆ, ಅರ್ಜೆಂಟ್ ಹೋಗ್ಲೇಬೇಕು, 1 ನಿಮಿಷದಲ್ಲಿ ಟ್ರೈನ್ ಮಿಸ್ ಆಗುತ್ತೆ. 1 ನಿಮಿಷದ ವ್ಯಾಲ್ಯೂ ಅವ್ರಿಗೆ ಗೊತ್ತಿರುತ್ತೆ. 1 ಸೆಕೆಂಡ್ ವ್ಯಾಲ್ಯೂ ಯಾರಿಗೆ ಗೊತ್ತಿರುತ್ತೆ ಅಂದ್ರೆ, ರೋಡಲ್ಲಿ ಜೋರಾಗಿ ಹೋಗ್ತಾ ಇರ್ತೀರಾ, ಒಂದೇ 1 ಸೆಕೆಂಡ್ ಅಲ್ಲಿ ಆಕ್ಸಿಡೆಂಟ್ ಮಿಸ್, ನಿಮ್ ಎದುರುಗಡೆ ಮರ ಬೀಳ್ತದೆ, ಒಂದು ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಿ ಜಸ್ಟ್ ಎಸ್ಕೇಪ್ ಒಂದೇ 1 ಸೆಕೆಂಡ್ ಅಲ್ಲಿ. ಅವ್ರಿಗೆ ಗೊತ್ತಿರುತ್ತೆ 1 ಸೆಕೆಂಡ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿ. ಅರ್ಧ ಸೆಕೆಂಡ್ ವ್ಯಾಲ್ಯೂ ಯಾರಿಗೆ ಗೊತ್ತಿರುತ್ತೆ ಅಂದ್ರೆ, ಅರ್ಧ ಸೆಕೆಂಡ್ ಡಿಫರೆನ್ಸ್ ಅಲ್ಲಿ 1 ಪದಕ ಮಿಸ್ ಆಗುತ್ತೆ. ಒಲಿಂಪಿಕ್ ಅಲ್ಲಿ 1 ಪದಕ ಮಿಸ್ ಆಗಿದೆ, ಕೂದಲೇ ಎಷ್ಟು ಒಂಥರ ಕಣ್ಣು ಮುಡಿಸೋದು ಇಲ್ಲ. ಅರ್ಧ ಸೆಕೆಂಡ್ ಮಿಲಿ ಸೆಕೆಂಡ್ ಅಲ್ಲಿ ಅವರಿಗೆ ಅದು ವ್ಯಾಲ್ಯೂ ಗೊತ್ತಿರ್ತದೆ. ಅಯ್ಯೋ ಮಿಸ್ ಆಗ್ಬಿಡ್ತಲ್ಲ ಪದಕ ಅಂತ ಹೇಳಿ. 1 ಸೆಕೆಂಡಿಗೆ ಅಷ್ಟು, ಅರ್ಧ ಸೆಕೆಂಡಿಗೆ ಇಷ್ಟು ಬೆಲೆ ಇದೆ ಅಂದಾಗ ಎಷ್ಟು ಲೇಟ್ ಆಗಿ ಬರ್ತಿದೀವಿ ನಾವು. ನೀವು ಆಲೋಚನೆ ಮಾಡಿ, ಇನ್ನು ಮುಂದಾದ್ರೂ ನಿಮ್ ಕಮಿಟ್ಮೆಂಟ್ ಅನ್ನ ಸ್ಟ್ರಾಂಗ್ ಆಗಿ ಕೊಡ್ತಾ ಹೋಗಿ. ಕಮಿಟ್ಮೆಂಟ್ ಕೊಟ್ರೆ ಮಾತ್ರ ನೀವೆಲ್ಲರೂ ಕೂಡ ಎಕ್ಸ್ಟ್ರಾರ್ಡಿನರಿ ಬೆಳೀತಾ ಹೋಗ್ತೀರಾ. ಇಷ್ಟೊಂದು ಎಜುಕೇಶನ್ ನಾವು ಕೊಡ್ತಾ ಇದೀವಿ, ಇದರ ಒಂದು ಸಾರ್ಥಕತೆಯ ಬದುಕನ್ನು ನೀವು ಅನುಭವಿಸ್ಬೇಕು ಅಂತ ಹೇಳಿದ್ರೆ, ಸಮಯಕ್ಕೆ ಯಾರು ಬೆಲೆ ಕೊಡ್ತಾರೋ ಜೀವನ ಅವರಿಗೆ ಖಂಡಿತ, ಅವ್ರಿಗೆ ಸಾಧನೆ ಅನ್ನೋದು, ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗುತ್ತೆ ಸ್ನೇಹಿತರೆ. ಸೊ ಮುಂದೆ ಬರ್ತಕ್ಕಂತಹ ಏನು ಎಕ್ಸ್ಟ್ರಾರ್ಡಿನರಿ ಶನಿವಾರದ ಒಂದು ಪ್ರೋಗ್ರಾಮ್, ಎಕ್ಸ್ಟ್ರಾರ್ಡಿನರಿ ಪವರ್ಫುಲ್ ಪ್ರೋಗ್ರಾಮು, ಅದ್ ಯಾವ್ದಪ್ಪ ಅಂತ ಹೇಳಿದ್ರೆ, ಸೊ ಒಂದು ನಮ್ಮ ಗುರುಮ ಮಹಾ ಮೆಂಟರ್ ಡಾಕ್ಟರ್ ಸುರೇಖಾ ಭಾರ್ಗವ್ ಮೇಡಮ್ ಅವರ ಲೆಜೆಂಡರಿ ಟಾಕ್ ಬರ್ತಾ ಇದೆ. ರಾಜು ಡಿಜಿ ಅವರ ಯೂಟ್ಯೂಬ್ ಚಾನಲ್ 8:50ಕ್ಕೆ ಆಲ್ ಓವರ್ ಇಂಡಿಯಾದವರು ಬರ್ತಾ ಇದ್ದಾರೆ. ಮತ್ತೆ ಲೈವ್ ಪ್ರೋಗ್ರಾಮ್ ಇದು ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗ್ಲಿ ಕೊಟ್ಟಿದೆ, ಹಿಸ್ಟ್ರಿ ಕ್ರಿಯೇಟ್ ಆಗ್ಲಿ ಕೊಟ್ಟಿದೆ. 1.25 ಕೋಟಿ ಸಂಪಾದನೆ ಮಾಡ್ತಾ ಇರ್ತಕ್ಕಂಥ ಲೇಡಿ, 24.5 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು,
ಎಂಟೈರ್ ಇಂಡಿಯಾದ ಒಂದು ಎಂಟೈರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲೇ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಬರೀ ಮೋದಿಕೇನವರು ಅಂತಲ್ಲ, ಎಂಟೈರ್ ನೆಟ್ವರ್ಕ್ ಇವ್ರನ್ನ ಒಂದು ಫಾಲೋ ಮಾಡ್ತಾ ಇದೆ. ಸೊ ಮಹಾ ಮೆಂಟರ್ ಅಂತ ಹೇಳ್ಬೋದು. ಎಂತೆಂತ ಸಮಸ್ಯೆಗಳನ್ನು ಅವರು ಫೇಸ್ ಮಾಡಿದ್ದಾರೆ. ಸಾಕಷ್ಟು ಸಕ್ಸಸ್ ಸೀಕ್ರೆಟ್ ಇದೆ ಅವ್ರ ಹತ್ರ. ಅವರ ಭಾಷೆ ತುಂಬಾ ಸರಳವಾಗಿದೆ, ಹೃದಯದಿಂದ ಮಾತಾಡ್ತಾರವರು ಹಿಂದಿ ಭಾಷೆ, ಆದ್ರೆ ಅದರಲ್ಲೂ ಕೂಡ ಟ್ರಾನ್ಸ್ಲೇಷನ್ ಕೂಡ ಇರ್ತದೆ ನಿಮಗೆ. ಸೊ ಹಾಗಾಗಿ ಎಕ್ಸ್ಟ್ರಾರ್ಡಿನರಿ ಕಮಿಟ್ಮೆಂಟ್ ಕೊಡ್ತಕ್ಕಂತ ಒಂದು ಗ್ರೇಟ್ ಗ್ರ್ಯಾಂಡ್ ಪ್ರೋಗ್ರಾಮ್ ನ ನಾವು ನಿಮಗೆ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಟಿಕೆಟ್ ಕೂಡ ಇಲ್ಲ. ಆ ಪ್ರೋಗ್ರಾಮ್ ಕನಿಷ್ಠ ಅಂದ್ರೆ 50,000 ರೂಪಾಯಿ ಟಿಕೆಟ್ ಇಡಬೇಕು, ಬೇಡ 10,000 ಒಂದು ಕೊಡ್ಬೇಕು ನೀವು. ಆದ್ರೆ ಅದು ಫ್ರೀಯಾಗಿ ಸಿಗ್ತಾ ಇದೆ. ಅವತ್ತಿನ ದಿನ ನಿಮ್ ಲೈಫ್ ಅಲ್ಲಿ ಒಂದು ಮಿಲಿಯನ್ಸ್ ವರ್ತ್ ಟ್ರೈನಿಂಗ್ ಸಿಗ್ತಾ ಇದೆ. ಒಂದು ಸಾಮ್ರಾಜ್ಯ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಆಲ್ ಓವರ್ ವರ್ಲ್ಡ್ ಅಲ್ಲಿ ಹಿಂದಿ ಗೊತ್ತಿರೋರ್ನ ನೀವು ಬಿಲ್ಡ್ ಮಾಡಿ, ಕನ್ನಡದಲ್ಲಿ ಕೂಡ ಅದಕ್ಕೆ ಟ್ರಾನ್ಸ್ಲೇಷನ್, ಸ್ವಲ್ಪ ಸಮರಿ ಟ್ರಾನ್ಸ್ಲೇಷನ್ ಇರ್ತದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೋಲ್ಡನ್ ಅಪರ್ಚುನಿಟಿ, ನಿಮ್ಮ ಜೀವನದ ಒಂದು ಮರುಹುಟ್ಟನ ಪಡಿತಕ್ಕಂಥ ಒಂದು ಆಪರ್ಚುನಿಟಿ. ಅದು ಫ್ಯಾಮಿಲಿ ಸಮೇತ ಅಟೆಂಡ್ ಆಗಿ ಲೈವ್ ಇರ್ತದೆ ನಿಮಗೆ. ಸೊ ಆ ಒಂದು ಯೂಟ್ಯೂಬ್ ಅಲ್ಲಿ ನೀವೆಲ್ಲರೂ ಕೂಡ ರೆಡಿಯಾಗಿ ಎಲ್ರಿಗೂ ರೀಚ್ ಮಾಡಿಸಿ. ಈಗಾಗಲೇ ನಿಮ್ಗೆಲ್ರಿಗೂ ಟೀಸರ್ ಬಂದಿದೆ, ಪ್ರೊಮೋ ವಿಡಿಯೋ ಬಂದಿದೆ ಕನ್ನಡ ಮತ್ತೆ ಹಿಂದಿನಲ್ಲಿ. ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸಿ. ಆಲ್ ಓವರ್ ಇಂಡಿಯಾದಲ್ಲಿ ಟೀಮ್ ಕಟ್ಟಲಿಕ್ಕೆ ನೀವೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಳ್ಳಿ. ಸೊ ಒಂದು ಅದ್ಭುತವಾದ ಅವಕಾಶಕ್ಕೆ ನೀವೆಲ್ಲರೂ ಕೂಡ ರೆಡಿಯಾಗಿ. ಅದೇ ತರ ನಾಳೆ ಹಬ್ಬ ಆಗಿರೋದ್ರಿಂದ, ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಿಮ್ಗೆ ಇದು ನಮ್ಮ ಒಂದು ಟೀಮ್ ವರ್ಕ್ ಇಂದ ಯಾವುದೇ ತರದ ಇವೆಂಟ್ ಇರೋದಿಲ್ಲ, ಯಾವುದೇ ತರ ರೀಕ್ರಿಯೇಷನ್ ಇರಲ್ಲ. ನಿಮ್ಮೆಲ್ರಿಗೂ ಅಡ್ವಾನ್ಸ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮುಂದಿನ ವರ್ಷ ಒಂದು ಇದು ಬರೋದಕ್ಕೆ, ವರಮಹಾಲಕ್ಷ್ಮಿ ಬರೋದಕ್ಕೆ ನೀವು ವಿದ್ಯೆ, ಸರಸ್ವತಿ, ಮಹಾಲಕ್ಷ್ಮಿ ಎಲ್ಲದನ್ನು ಹೋಲಿಸ್ಕೊಂಡು ದೊಡ್ಡ ಸಾಧನೆ ಮಾಡಿ ಅಂತೇಳಿ ನಿಮಗೆ ನಾನು ವಿಶಸ್ ಕಳಿಸ್ತಾ ಇದ್ದೀನಿ. ಅದೇ ತರ ನಮ್ಮ ಸರಸ್ವತಿ ಸ್ವರೂಪ, ಮಹಾಲಕ್ಷ್ಮಿ ಸ್ವರೂಪದ ಸುರೇಖಾ ಮೇಡಮ್ ದರ್ಶನ ಮಾಡ್ಕೋತೀರಾ ನೀವು ಶನಿವಾರ. ಆ ಪ್ರೋಗ್ರಾಮ್ಗೆ ಎಲ್ಲರೂ ರೆಡಿ ಆಗ್ತೀರಾ ಫ್ರೆಂಡ್ಸ್. ಸ್ಯಾಟರ್ಡೆ ಪರಿವರ್ತನೆ ಇದೆ 7 ಗಂಟೆಗೆ. ಹೊಸಬ್ರನ್ನ ರೀಚ್ ಮಾಡಿಸಿ, ನಿಮ್ಮ ಸಾಮ್ರಾಜ್ಯ ದೊಡ್ಡದು ಮಾಡ್ಕೊಳ್ಳಿಕ್ಕೆ ಎಲ್ಲರೂ ರೀಚ್ ಮಾಡಿಸಿ. ಅದೇ ತರ ಸಂಡೇ ಪ್ರಾಡಕ್ಟ್ ಟ್ರೈನಿಂಗ್, ಎಕ್ಸ್ಟ್ರಾರ್ಡಿನರಿ ಪ್ರಾಡಕ್ಟ್ ಟ್ರೈನಿಂಗ್. ನಮ್ಮ ಇಬ್ರು ಪ್ರಾಡಕ್ಟ್ ಕ್ವೀನ್ಗಳು ಸಾರಿಕಾ ಮೇಡಮ್ ಅಂಡ್ ಕಿಶೋರಿ ಮೇಡಮ್ ತುಂಬಾ ಪ್ರಖ್ಯಾತರು. ಅದ್ಭುತವಾದಂತ ಕಡಿಮೆ ಟೈಮ್ ಅಲ್ಲಿ ಸಾಕಷ್ಟು, ಸುಮಾರು ಒಂದು 30-35 ಪ್ರಾಡಕ್ಟ್ ಅನ್ನ ನಿಮಗೆ ಅವರು ಒಳ್ಳೆ ಅವಕಾಶ ಮಾಡ್ಕೊಡ್ತಿದ್ದಾರೆ. ಪ್ರಾಡಕ್ಟ್ ಟ್ರೈನಿಂಗ್ ನ ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ. ವಂಡರ್ಫುಲ್ ಆಪರ್ಚುನಿಟಿ ನಿಮಗೆ. ಸೊ ಇಷ್ಟೊಂದು ವಿಚಾರಗಳನ್ನ ನೀವು ಎಲ್ಲದೂ ಕೂಡ ಒಂದು ಕರಗತ ಮಾಡ್ಕೊಳ್ಳಿ. ಅದೇ ತರ ಸೊ ಮುಖ್ಯವಾಗಿ ನೆಕ್ಸ್ಟ್ ಸೋಮವಾರ ಬೆಳಿಗ್ಗೆ ಬರ್ತೀರಾ. ಸೋಮವಾರ ಜನರಲಿ ನಾವು ನೋಡ್ತೀವಿ, ವೀಕೆಂಡ್ ಆದ ನಂತರ ಸ್ವಲ್ಪ ಕಡಿಮೆ ಆಗ್ಬಿಡ್ತದೆ ಸ್ಟ್ರೆಂತ್. ಆತರ ಬೇಡ, ಈ ಸಲ ಚಾಲೆಂಜ್ ಮಾಡಿ. ಸುರೇಖಾ ಮೇಡಮ್ ಟ್ರೈನಿಂಗ್ ಬೇರೆ ಆಗಿರ್ತದೆ. ಇಷ್ಟೊಂದೆಲ್ಲ ಮೋದಿಕೇನ ಯುನಿಕ್ನೆಸ್ ಅರ್ಥ ಆಗಿದೆ. ಪಾರ್ಟ್ 2 ಇನ್ನ ಎಕ್ಸ್ಟ್ರಾರ್ಡಿನರಿ ಹಾರ್ಟ್ ಟಚಿಂಗ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥದ್ದು. ಆ ಪಾರ್ಟ್ 2 ನಾನು ನಿಮಗೆ ಕೊಡಕ್ ಬರ್ತಾ ಇದ್ದೀನಿ. 4:50 ಚಾಲೆಂಜ್ ತಗೊಳ್ಳಿ. 4:50 ದೊಡ್ಡ ನಂಬರ್. ನಿಮ್ ಟೀಮ್ ಸಮೇತ, ನಿಮ್ ಫ್ಯಾಮಿಲಿ ಸಮೇತ ಎಲ್ಲರೂ ಲಾಗಿನ್ ಆಗ್ತೀರಾ. ಸೊ ಅವತ್ತು 4:50 5 ಗಂಟೆ ಒಳಗಡೆ ತುಂಬಾ ಲಾರ್ಜ್ ನಂಬರ್ ಅಲ್ಲಿ ನೀವು ಬಂದಿರ್ತೀರಾ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಇನ್ ಮುಂದಾದ್ರೂ ನಿಮ್ಮ ಮೆಂಟಾಲಿಟಿನಲ್ಲಿ ಸ್ಟ್ರಾಂಗ್ ಆಗಿ ಪರಿವರ್ತನೆ ಮಾಡ್ಕೊಂಡು ನೀವೆಲ್ಲರೂ ರಾಕ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾಪಿ ನೆಟ್ವರ್ಕಿಂಗ್. ಥ್ಯಾಂಕ್ ಯು ಆಲ್ ಡಿಯರ್ ಲೇಡೀಸ್ ಅಂಡ್ ಜೆಂಟ್ಲ್ಮನ್.